ಶ್ರೀರಾಮ ಸಮರ್ಥ. ವಿದೇಹಾಪರಿ ತಾಲೋನಿ ಪ್ರಪಂಚ ಮುಖ್ಯ ಜನಾದಾಗಿ ಅಧ್ಯಾತ್ಮ ಚರ್ಚಾ ಕರೋಮಿ ಬಹುಲೋಕಜೆ ಮೇಳವೀತಿ. ನಮಸ್ಕಾರ ಬ್ರಹ್ಮಚೈತನ್ಯ ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ರಘುವೀರ ಸಮರ್ಥ. ನಾಳೆ ಸಹಜವಾಗಿ ಮನುಷ್ಯನಲ್ಲಿ ಬಂತು ಅಂತ ಹೇಳ್ತೀನಿ. ಏನು ಅಂದ್ರೆ, ನಾನು 68ನೇ ಇಸ್ವಿಯಲ್ಲಿ 67-68ರಲ್ಲಿ ಜಮಖಂಡಿಯಲ್ಲಿ ಓದ್ತಾ ಇದ್ದೆ. ಅವಾಗ 67ನೇ ಸೆಪ್ಟೆಂಬರ್ದಲ್ಲಿ ನಮ್ಮ ತಂದೆಯಾಗಿರ್ತಕ್ಕಂಥವರಿಗೆ ಅಜ್ಜ ಕೃಷ್ಣಪ್ಪಯ್ಯ ಇನಾಮದ ಅನ್ನೋರಿಗೆ ಮಹಾರಾಜರ ಚರಿತ್ರೆ ಓದಲಿಕ್ಕೆ ಸಿಕ್ತು. ನಾನು ನಮ್ಮ ಕಾಲೇಜಿನ ಅಭ್ಯಾಸ ಮಾಡ್ಕೊಂಡಿದ್ದೆ. ಅವರು ಅರ್ಧಾದಿ ನಮಗೆ ಅಡುಗೆ ಮಾಡಲಿಕ್ಕಿದ್ರು. ನಾನು ಅವಾಗ ಹೋಟೆಲ್ನ ತಿನ್ನೋದು ಇರಲಿಲ್ಲ ನಮಗೆ. ನಾನು ಮನೆಯಲ್ಲಿ ಊಟ ಮಾಡ್ತಿದ್ದೆ, ರೂಮ್ನಲ್ಲಿ ಅಭ್ಯಾಸ ಮಾಡ್ತಿದ್ದೆ. ಅವಾಗ ಸಹಜವಾಗಿ ನಮ್ಮ ಎದುರಿಗಿನ ಮನೆಯವರು ತುಳಸಿಗೇರಿ ಅಂತ ಅಡ್ರೆಸರು ರಾಮಪ್ಪ ರಾಮಣ್ಣ ತುಳಸಿಗೇರಿ ಅಂತ. ಅವ್ರು ಯಾರು ಕೊಟ್ಟಿದ್ರು ಗೊತ್ತಿಲ್ಲ. ಅದು ಮುನ್ನಾ ವರ್ಷನೇ 66ನೇ ಇಸ್ವಿಯಲ್ಲೇನೆ ಮಹಾರಾಜರ ಚರಿತ್ರೆ ಹಾಗೂ ವಾಂಗ್ಮಯ ಅನ್ನುವಂಥ ಪುಸ್ತಕಗಳು 2 ಭಾಗಗಳಲ್ಲಿ ಕನ್ನಡದಲ್ಲಿ ಅನುವಾದ ಆಗಿ ಪಬ್ಲಿಷ್ ಆಗಿದ್ದು. ಅವನ್ನ ರಾಮಣ್ಣ ಅವರು ಅವ್ರಿಗೆ ಯಾರು ಕೊಟ್ಟಿದ್ರು ಗೊತ್ತಿಲ್ಲ. ಅವರು ತಮ್ಮ ಮನೆಯೊಳಗೆ ಇಟ್ಕೊಂಡಿದ್ರು. ಅವರೇನು ಓದ್ತಿದ್ದಿಲ್ಲ. ಸೆಪ್ಟೆಂಬರ್ನಲ್ಲಿ ಗಣೇಶ ಚತುರ್ಥಿ ನಿಮಿತ್ತವಾಗಿ ಮನೆಗೆ ಸುಣ್ಣಾಗಿನ ಹಾಕಬೇಕು ಅಂತ ತಿಳ್ಕೊಂಡು ಮನೆಯೊಳಗಿನ ಸಾಮಾನೆಲ್ಲ ಹೊರಗಿದ್ದಾಗ ನಾವು ಒಂದ ಗುಡಿಯೊಳಗೇನೆ ವಿಠ್ಠಲ ಮಂದಿರ. ಅದು ಆ ವಿಠ್ಠಲ ಮಂದಿರದಲ್ಲಿ ಜವಳಿ ಪ್ಯಾಟಿ ವಿಠ್ಠಲ ಮಂದಿರ ಜಮಖಂಡಿಯಲ್ಲಿ ಎದುರ ಬದಲು ಇರ್ತಿದ್ವಿ. ಅವ್ರು ಸಾಮಾನೆಲ್ಲ ಮಂದಿರದಲ್ಲಿ ಇಟ್ಟಾಗ ನಮ್ಮ ಅಜ್ಜ ಸಹಜವಾಗಿ ಆ ಪುಸ್ತಕ ನೋಡಿ ತಗೊಂಡು ಓದಲಿಕ್ಕೆ ಯೋಗಾಯೋಗ ಹೆಂಗೆ ಒದಗಿರುತ್ತ ಸದ್ಗುರುಗಳ ಸಂಕಲ್ಪ ಹೆಂಗಿರ್ತದ ಅನ್ನೋದು ಸಹಜವಾಗಿ ಇರುತ್ತೆ. ಅದ್ರ ಮುಂದೆ ನಾವು ಏನ್ ಮಾಡಬೇಕು, ಅದರೊಳಗಿಂದ ಏನ್ ನಿರ್ಮಾಣ ಆಗ್ತದೆ ಅನ್ನೋದು ಹೇಳುತ್ತೆ. ಅವಾಗ ಅವರು ಆ ಪುಸ್ತಕಗಳನ್ನು ಓದ್ತಾ ಇದ್ರು. 2 ಭಾಗದಲ್ಲಿ ಇರ್ತದೆ. 5 ರೂಪಾಯಿ 10 ರೂಪಾಯಿ ಬೆಲೆ ಇತ್ತು. 5 ರೂಪಾಯಿ 2 ಪುಸ್ತಕ ಕೂಡಿ 10 ರೂಪಾಯಿ. ಇವತ್ತು ಪುಸ್ತಕ ನಮ್ಮ ಕಡೆಗೆ ಇವೆ ಬೆಳೆದು ಬಹಳ ದಿವಸದಿಂದ ಅವ್ರು ಓದ್ತಾ ಇರೋದನ್ನ ನಾನು ಓದ್ತಾ ಇದ್ದೆ. ಒಂದು ದಿವಸ ಕೇಳಿ, ಏನು ಓದ್ತಾ ಇದ್ದೀರಿ, ಯಾವಾಗ ಓದ್ತಾ ಇರಲಿಲ್ಲ. ಅವಾಗ ಅವ್ರು ಹೇಳಿದ್ರು, ನಾನು ಹಿಂಗ ಬ್ರಹ್ಮಚೈತನ್ಯ ಮಹಾರಾಜರು ಅಂತ ಆಗಿರ್ಬೋದು, ಅವ್ರ ಚರಿತ್ರೆ ಇದು. ನಾನು ಅವರನ್ನ ನರಗುಂದಕ್ಕೆ ಬಂದಾಗ ನನಗೆ ಅವಾಗ 12 ವರ್ಷ ಇತ್ತು. ನಮ್ಮ ತಂದೆ ಜೊತೆಗೆ ನಾನು ಅಲ್ಲಿ ಹೋಗಿದ್ದೆ. ಅಲ್ಲೇ ಬಹಳ ದೊಡ್ಡ ಕಾರ್ಯಕ್ರಮ ಆಗಿತ್ತು, ಯಜ್ಞ, ತೆರಾಕೋಟಿ ಸಾಂಗತ ಯಜ್ಞ. ನಾನು ಅಲ್ಲಿ ಹೋಗಿದ್ದೆ. 12 ವರ್ಷ ನಾನು ಇದ್ದೆ. ನಾನು ಅವ್ರನ್ನ ಅವಾಗ ಅಪೇಕ್ಷಿಸಿದ್ವಿ. ಅವಾಗ ನಾವು ನೋಡಿದ್ವಿ, ಬಹಳ ತೇಜಪ್ಪನಿಗಿದ್ರು ಅಂತ ತಿಳ್ಕೊಂಡು ನೋಡಿದ್ವಿ. ಆಮೇಲೆ ಮುಂದೆ ನಿಧಾನವಾಗಿ ನಮಗೆ ಸಣ್ಣ ಹುಡುಗರು ಹೀಗಾಗಿ ನಮ್ಮ ತಲೆಯಾಗಿ ನೋಡಿದ್ದಿಲ್ಲ. ಆಮೇಲೆ ಅದು ಮರೆತು ಹೋಯಿತು. ಈ ಪುಸ್ತಕ ಓದಲಿಕ್ಕೆ ಹತ್ತಾಗಿಂದ ಮತ್ತೆಲ್ಲ ನೆನಪಾದರು ಅಂತ ಅಂದ ಕೂಡಲೇ ನಾನು ಕೇಳಿದೆ, ಕೊಡ್ರಿ ನೋಡ್ತೀನಿ ಅಂತ ಹೇಳಿದೆ. ನಾನು ಇಸ್ಕೊಂಡು ನೋಡಿದೆ. ಮೊದಲೇ ಹಿಂಗೆ ತೆಗೆದ ಕೂಡಲೇ ಮಹಾರಾಜರ ಫೋಟೋ ಕಂಡು
ಒಮ್ಮೆಲೆ ನನ್ನ ಮನುಷ್ಯನಾಗ ಬಂತು, ನಾ ಇವನ್ನೆಲ್ಲೋ ನೋಡೀನಿ ಅಂತ. ಅವಾಗ ನಾ ಅಂದೆ ಬಾಯಿ ಅದು, ನಾ ಇವನ್ನೆಲ್ಲೋ ನೋಡೀನಿ ಅಂತಂದೆ. ಅವಾಗ ಅವರು ನೀ ಎಲ್ಲಿ ನೋಡ್ಲಿಕ್ಕೆ ಸಿಕ್ಕಿದ್ರೆ ನೀನು ಇತ್ತಿತ್ತಲಾಗಿ ಹುಟ್ಟಿದವನು, ಅವ್ರು ಬಹಳ ಹಿಂದಿದ್ರು. ಆಮೇಲೆ ನಾನು ಎಷ್ಟನೇ ಇಸ್ವಿಯಲ್ಲಿ ಹೇಳ್ಬಿಟ್ರೆ ಅದನ್ನೂ ತೆಗೆದು ನೋಡಿದೆ 13ನೇ ಇಸ್ವಿ. ನಾನು ಹುಟ್ಟಿದ್ದ 51ರಲ್ಲಿ. ನನಗೆ ಯಾಕೆ ಹಿಂಗೆ ಅನಿಸ್ತು ಅಂತ ತಿಳ್ಕೊಂಡು ಅನಿಸಿ ಮನುಷ್ಯನಾಗ ಏನೋ ಒಂದು ಜಿಜ್ಞಾಸ ಓದ್ಬೇಕು, ಅದು ಯಾಕೆ ಹಂಗೆ ಬಂತು ಅಥವಾ ಏನು ಅಂತ ಏನೋ ಅಂತ ವಿಶೇಷ ಅಷ್ಟೊಂದು ಅದ್ರ ಕಡೆಗೆ ಲಕ್ಷ್ಯ ಇರಲಿಲ್ಲ. ಅಧ್ಯಾತ್ಮದ ಕಡೆಗೆ, ಸಾಧನೆ ಕಡೆಗೆ ಅಥವಾ ನಾಮಸ್ಮರಣೆ ಕಡೆಗೆ. ಮನೆ ವಾತಾವರಣ ಮಾತ್ರ ಬಹಳ ಅತಿ ವೈದಿಕ ಒಂದು ಪರಂಪರೆಗೆ ಅನುಸಾರವಾಗಿರ್ತಕ್ಕಂಥ ವಾತಾವರಣ, ದೇವರು, ಪೂಜೆ, ಪುನಸ್ಕಾರ, ವೈಷ್ಣದೇವ, ಬ್ರಹ್ಮಯಜ್ಞ ಇತ್ಯಾದಿ ಎಲ್ಲ ನಮ್ಮ ಅಕ್ಕ ತಂದೆ ಎಲ್ಲರೂ ಮಾಡ್ತಾ ಇದ್ರು. ಧಾರ್ಮಿಕ ವಾತಾವರಣ ಮನೆಯೊಳಗ ಪರಿಸ್ಥಿತಿ ಅಷ್ಟು ಕಷ್ಟ ಇತ್ತು. ಖರೆ ನಮ್ಮ ತಂದೆಯವರಿಗೆ ಸಣ್ಣ ಪ್ರಕಾರ ಮನೆಯೊಳಗೆ ನಮ್ಮ ಮಂದಿ ಅಕ್ಕ, ಅಜ್ಜಿ, ಅಪ್ಪ, ಅಮ್ಮ, ನಾವು 7 ಮಂದಿ. ಆದರೂ ಏನಿತ್ತು ಅದನ್ನು ತಿಳ್ಕೊಂಡು ನಾವು ಹೆಂಗಿದ್ವಿ ಅಂದ್ರೆ ನಮ್ಮ ಮನೋಭೂಮಿಕ ಅವಾಗ ಹೆಂಗಿತ್ತು ಅಂದ್ರೆ ನಾವು ಬಡವರಿದ್ದೀವಿ ಅನ್ನುವಂಥದ್ದು ಕಲ್ಪನಾನೇ ನಮ್ಮ ಮನುಷ್ಯನ ಬರ್ತಿದ್ವಿ. ನಾವು ಎಲ್ಲ ಜೊತೆ ನಾವು ಏನಿದ್ದೀವಿ ಅಂದ್ರೆ ಸಮಾಧಾನ, ಸಂತೋಷವಾಗಿದ್ದೀವಿ, ಸುಖವಾಗಿದ್ದೀವಿ ಅಂತ ಅನಿಸ್ತಿತ್ತು. ನಮ್ಮ ತಂದೆಯವರು ಬಹಳ ಅಡಚಣೆ ಒಳಗಿಂದ ನಮ್ಮ ಕುಟುಂಬವನ್ನು ನಡೆಸ್ತಾ ಇದ್ರು. ಹೋಟೆಲ್ನಲ್ಲಿ ತಿನ್ನಲಿಕ್ಕೆ ರೂಮು ಇತ್ಯಾದಿ ಮಾಡಿಟ್ಟು ನನಗೆ ಕಲಿಸ್ಲಿಕ್ಕೆ ಅವ್ರಿಗೆ ಅನುಕೂಲ ಇಲ್ಲ ಅಂತ ನಮ್ಮ ಅಜ್ಜಾಜಿನ ಅಡಿಗೆ ಮಾಡಲಿಕ್ಕೆ. ಆಮೇಲೆ ನಾನು ಅದನ್ನು ಓದ್ತೀನಿ ಅಂದ್ಕೊಂಡು ನಮ್ಮ ಅಜ್ಜಂದ್ರು ಬೇಡ, ನಿನ್ನ ಅಭ್ಯಾಸ ಮಾಡ್ಕೊಪ್ಪ, ಈಗೇನು ಓದ್ ಬೇಡ, ನನ್ನ ಅಭ್ಯಾಸ ಭಾಳ ಇರ್ತದೆ ಮಾಡಿಕೊ. ನಾನು ಇಲ್ಲ, ನಾವು ಓದ್ತೀನಿ ಅಂತ ಹೋಗಿ ಅದನ್ನ ಹಗಲು ರಾತ್ರಿ ಕುತ್ಕೊಂಡು 3 ದಿವಸ ಓದಿದೆ. ಅವಾಗ ಒಂದೊಂದು ಪ್ರಸಂಗ ಓದಿದಾಗೂ ಅದನ್ನ ನಾನು ವಾಡಿಗೆ ಆಲಿಸಿಟ್ಟು ಅದು ಓದ್ಕೊಂಡು ನನಗೆ ಒಂದೊಂದು ಪ್ರಸಂಗ ಓದಿದಾಗೂ ಅನಿಸ್ಲಿಕ್ಕೆ ಹತ್ತಲೇ ಏನು ಅಂದ್ರೆ ಇನ್ನೂ ಒಂದು ಜೀವನ ಇರ್ತದೇನು, ನಾವು ಯಾವ ಭೂಮಿಕಾದಲ್ಲಿ ಜೀವನ ಬಾಳ್ಲಿಕ್ಕೆ ಹತ್ತೀವಿ, ಅರ್ಥಾತ್ ಸತ್ಪುರುಷರು ಯಾವ ಭೂಮಿಕಾದಲ್ಲಿ ಜೀವನ ಬಾಳ್ತಿರ್ತಾರೆ, ಅವ್ರ ಮನಸ್ಥಿತಿ ಹೆಂಗಿರ್ತದೆ, ಬುದ್ಧಿ ಹೆಂಗಿರ್ತದೆ, ಬುದ್ಧಿ ಅವಸ್ಥೆ ಹೆಂಗಿರ್ತದೆ, ಅವ್ರ ದೃಷ್ಟಿಯಲ್ಲಿ ಜಗತ್ತಿನ ಸ್ವರೂಪ ಏನು, ಅವ್ರು ಹೆಂಗ ಆ ಮಟ್ಟಕ್ಕೆ ಬಂದ್ರು, ಯಾವ ರೀತಿಯಾಗಿ ಅದನ್ನು ಅವರು ಪಡ್ಕೊಂಡ್ರು, ಅನುಭವಿಸ್ತಾ ಇದ್ದಾರೆ ಅನ್ನೋ 108 ವಿಚಾರಗಳು ತಲೆಯೊಳಗೆ ಬಂದಿಕ್ಕೆ ಹತ್ತು. ಆವಾಗ ನಮ್ಗೆ ಅನಿಸ್ಲಿಕ್ಕೆ ಹತ್ತಿ ಏನು ಅಂದ್ರೆ ನಮ್ಮ ಜೀವನ ಎಷ್ಟು ಶುದ್ಧವಾಗಿರ್ತಕ್ಕಂಥದ್ದು, ಕೆಳಮಟ್ಟದ, ಸಾಮಾನ್ಯವಾದದ್ದು. ನಾವು 24 ತಾಸು ನಾನು ಇಲ್ಲಿ ಹೇಳಿದೆ, ಮನೆ, ಮಾರು, ಪ್ರಪಂಚ, ಅರ್ಥಾತ್ ಒಂದು ದುಡ್ಡು, ಬೆಳ್ಳಿ, ಬಂಗಾರ, ವಸ್ತು, ಒಡವೆ, ಹೋತು, ಬಂತು, ರಾಜಕಾರಣ, ಸಮಾಜಕಾರಣ, ರಾಗ, ದ್ವೇಷ, ನಮ್ಮವರು, ಬೇರೆಯವರು, ಅರ್ಥಾತ್ ಏನು ಅಂದ್ರೆ ಬರೀ 24 ತಾಸು ಇದರೊಳಗನೆ ನಮ್ಮ ಆಯುಷ್ಯವನ್ನು ಕಲಿತೀವಿ. ನಾವು ಹುಟ್ಟಿ ಅದಕ್ಕೆ ಬಂದೀವಿ ಅನ್ನೋದು ನಮ್ಗೆ ಲಕ್ಷ್ಯಕ್ಕಿಲ್ಲ, ನಾವು ಏನ್ ಮಾಡ್ಬೇಕನ್ನೋದು ನಮ್ಗೆ ಲಕ್ಷ್ಯಕ್ಕಿಲ್ಲ. ಮುಂದೆ ಹಿಂಗ ಮಾಡ್ಕೋತ ಹೋದ್ವಿ ಅಂದ್ರೆ ಮುಂದೆ ಎಂಥ ಪರಿಸ್ಥಿತಿ ಅನುಭವಿಸ್ಬೇಕಾಗಿ ಬರ್ತದೆ ಅನ್ನೋದು ನಮ್ಗೆ ಗಮನಕ್ಕೆ ಬರ್ತಾ ಇದೆ. ನಾವು ನೋಡ್ತೀವಿ ನಮ್ಮ ಸುತ್ತಮುತ್ತಲು ಅನೇಕ ಜನರು ತಮ್ಮ ವಾರ್ಧಕ್ಯದಲ್ಲಿ ಎಷ್ಟೊಂದು ಅರ್ಥಾತ್ ಏನು ಅಂದ್ರೆ ಕಷ್ಟ ವೇದನೆಯನ್ನು ಅನುಭವಿಸೋದನ್ನು ನೋಡ್ತೀವಿ, ಒದ್ದಾಡೋದನ್ನು ನೋಡ್ತೀವಿ. ನಾನು ಒಂದು ಉದಾಹರಣೆ ಹೇಳೋದು ಹಂಗ ಉಳಿತದೆ. ಅರ್ಥಾತ್ ಏನು ಅಂದ್ರೆ ಹಂಗೆ ಹೇಳಿದೆ, ಬಹುಶಃ ಹೇಳಿದ ಮುದುಕ ಏನು ಅದು ಬೆಳಗಾವಿ ಮುದುಕ ಹಿಂದೆಲ್ಲ ನಾನಾ ಖರ್ಚು ಮಾಡಿ ಅಂತ ಖರೆ ಅದ. ಮತ್ತೆ ಈಗ ನಿಮ್ಗೆ ಸಮಾಧಾನ ಅದ ಇಲ್ಲೋ ಅಂತ ಕೇಳಿದ್ರೆ ನಾವು ಹಳ್ಳಿಕ್ಕೆ ಸಮಾಧಾನ ಇಲ್ರಿ ಅಂದ. ನಾನೇ ಈ ಅವಸ್ಥಾದಲ್ಲಿ ಸಮಾಧಾನದ ಇರ್ಲಿಕ್ಕೆ ಬರುವಂತಹದ್ದು ಏನಾದ್ರು ನೀವು ಅವಾಗ ಮಾಡಿಕೊಂಡ್ರಿ ಏನು ಅಂತ ಕೇಳಿದ್ರೆ ಇಲ್ರಿ, 24 ತಾಸು ನಾ ಇರುವರೆ ಇದ್ದೇವೆ. ಹೆಂಗೋ ಹಂಗ ನಮ್ದು ಪರಿಸ್ಥಿತಿ ಹಂಗ ಆದ ಮತ್ತೆ ಅದು ನಮ್ಗ ಇದು ಅನಿಸ್ವಲ್ಲ. ಕಾರಣ ಏನು ಅಂದ್ರೆ ನಮ್ಮ ಬುದ್ಧಿಗೆ ಒಂದು ಪ್ರಕಾರದಿಂದ ಭ್ರಮೆ ಆಗಿದೆ. ಇದಕ್ಕೆ ನಾವೇನಂತೀವಿ ಅಂದ್ರೆ ಹಿಪ್ನಾಟೈಸೇಷನ್ ಆಗಿದೆ, ಆತ್ಮ ಸಮೂಹ ಆಗಿದೆ. ಏನಂತ ಆತ್ಮ ಸಮೂಹ ಆಗಿದೆ ಅಂದ್ರೆ ನಾವೀಗ ಏನ್ ಮಾಡ್ಲಿಕ್ಕೆ ಹತ್ತೀವೋ ಅದು ಬಹಳ ಉತ್ತಮವಾದದ್ದದ. ಇದಕ್ಕಿಂತಲೂ ಉತ್ತಮವಾದದ್ದು ಇಲ್ಲ, ಜಗತ್ತಿನೊಳಗೆ ಬೇರೆ ಏನೂ ಇಲ್ಲ ಅಂತ ಮಹಾರಾಜ್ ಹೇಳ್ತಿದ್ರು. ಪ್ರಾಪಂಚಿಕರು ಅಂದ್ರೆ ಕಾಳ್ರಿದ್ದಂಗ ಅಂತ. ಅರ್ಥಾತ್ ಅಂದ್ಕೊಂಡಿರೋ ಜನರಿಗೆ ಆಶ್ಚರ್ಯ ಆಗಲಿ, ಮಹಾರಾಜ್ ನಾವು ಪ್ರಾಪಂಚಿಕರ ಕಾಳ್ರೆ ಏನ್ರಿ? ಮಹಾರಾಜ ಹೇಳಿದ್ರು ಹೌದು ಅಂತ. ಹೆಂಗ ಅಂತಂದ್ರೆ ಮಹಾರಾಜ ಹೇಳಿದ್ರು, ಈಗ ಕಳ್ಳರು ಕೆಲವು ಕಳ್ಳ ಸೇರಿ ಒಂದು ಸಭಾ ಮಾಡಿದ್ರು, ಮೀಟಿಂಗ್ ಮಾಡಿದ್ರು. ಏನು ಅಂದ್ರೆ
ನಾವು ಕಳ್ಳತನ ಹೆಂಗ್ ಮಾಡಬೇಕು ಅಂತ ಮೀಟಿಂಗ್ ಮಾಡಿ ಒಬ್ಬ ಏನಂದ ಅಂದ್ರೆ ಹೆಂಗಲ್ಲ ಯಾಕಾಗುತ್ತಕ್ಕ ಹೊಡೆದು ಅದು ಯಾಕಾಗುತ್ತಕ್ಕೆ ನಾವು ಈಗ ಬಹಳಷ್ಟು ಕಳ್ಳತನ ಮಾಡಬೇಕು, ಪ್ರಸಂಗ ಬಂದ್ರೆ ಅವ್ರು ಯಂತ್ರ ಕೈಕಾಲ ಕಟ್ಟಿ ಹೊಡೆದು ಒಂದೆರಡು ಪಟ್ಟು ನಾವು ಕಳ್ಳತನ ಮಾಡಬೇಕು ಅಂತ ಒಬ್ಬ ಒಂದ ಅಷ್ಟೆಲ್ಲ ಅವ್ರಿಗೆ ತ್ರಾಸ ಕೊಡಬಾರ್ದು, ಅವ್ರದ ನಾವು ಕದೀತಿರ್ತೀವಿ, ಆದ್ರಿಂದ ಅವ್ರಿಗೆ ಬಹಳ ಪೆಟ್ಟು ಹಚ್ಚಬಾರ್ದು ಅಂತ ಸಂದರ್ಭ ಬಂದ್ರೆ ಸುಮ್ಮನೆ ಹಂಗೆ ಕೈಕಾಲ ಕಟ್ಟಿ ಅರ್ಥಾತ್ ಏನು ಅಂದ್ರೆ ಕಟ್ಟಿ ಎಲ್ಲೇ ಮೂಲ್ಯಾಗ ಅವ್ರನ್ನ ಮಲಗಿಸೋ ಕೂಡಿಸೋ ಅವ್ರ ಕಡೆಯಿಂದ ಚಾವಿ ಇಸ್ಕೊಂಡು ಅಥವಾ ನಾವು ಹೊಡೆದು ಮುರಿದು ಏನಾದ್ರು ಮಾಡಿ ಕಳ್ಳತನ ಮಾಡ್ಬೋದು. ಇನ್ನೊಬ್ಬ ಒಂದಾಗಿ ಕಳ್ಳತನ ಮಾಡಿದ್ರು ಸಹಿತ ಪಾಪ ಮುಂದೆ ಅವರು ಅಗದಿ ನಿರ್ಗತಿಕರಾಗುವಂಗೆ ಮಾಡಬಾರ್ದು, ಸ್ವಲ್ಪ ಅವ್ರಿಗೆ ಏನಾದರೂ ಬಿಟ್ಟು ಹೋಗ್ಬೇಕು, ಚಲೋದೊಂದಿಷ್ಟು ತಗೊಂಡು ಸಾಮಾನ್ಯವಾದದನ್ನ ನಾವು ಏನ್ ಮಾಡಬೇಕು, ಅಕಸ್ಮಾತ್ ಮುತ್ತು ರತ್ನ ವಜ್ರ ವೈಡೂರ್ಯ ಇದ್ರಂತೆಲ್ಲ ತಗೋಬೇಕು, ಬಂಗಾರ ಹಿಂಗಾರ ಸ್ವಲ್ಪ ಬೆಳ್ಳಿ ತಗೋಬೇಕು, ಉಳಿದು ಬಾಂಡಿ ಕುಂಡಿ ಅವೆಲ್ಲ ನಾವು ಭಾಳ ಹಚ್ಲಿಕ್ಕೆ ಹೋಗ್ಬಾರ್ದು. ಒಬ್ಬ ಏನೇ ಇರ್ಕೋ ಅಂತಕ್ಕ ಹಂಗೆಲ್ಲ ನಾವು ಬಹಳಷ್ಟು ಅವ್ರ ಬಗ್ಗೆ ದಯಾ ಕರುಣಾ ತೋರಿಸಿದ್ರೆ ಏನು ಆಗ್ತಿಲ್ಲ. ಒಂದೊಂದು ಸಂದರ್ಭ ಬಂದ್ರೆ ಒಂದು ಮುಗಿಸೇ ನಾವು ಕಳ್ಳತನ ಮಾಡ್ಲಿಕ್ಕೂ ಅಡ್ಡಿ ಇಲ್ಲ. ಪುಣೆದಾಗ ಹಂಗಾಗಿತ್ತು. ಅರ್ಥಾತ್ ಬಹಳ ವರ್ಷದ ಹಿಂದೆ ದೊಡ್ಡ ಪಂಡಿತರನ್ನ ಅರ್ಥಾತ್ ಏನ್ ಮಾಡಿದ್ರು, ಒಂದಿಷ್ಟು ಮಂದಿ ಸೇರಿ ಕಳ್ಳರು ಆ ಊರಲ್ಲಿ ಹಾಕೋ ಪದ್ಧತಿ ಕಲ್ಕೊಂಡು ಅರ್ಥಾತ್ ಏನು ಅಂತಂದ್ರೆ ಜಗತಾಪ ಗಿಗತಾಪ ಅಂತೆಲ್ಲ ಇತ್ತು. ನಾನು ನೋಡಿದ್ದು ಹಿಂದೆ ಯಾವಾಗ ಒಂದು ಪೇಪರ್ದಾಗ ಅವ್ರು ದೊಡ್ಡ ಪಂಡಿತರು ಅರ್ಥಾತ್ ಏನು ಅಂದ್ರೆ ಅವ್ರನ್ನ ಕೂದಲು ಹಾಕಿ ಬಂದು ಅವ್ರ ಮದುವೆನ ಕುರ್ಚಿ ಕಟ್ಟಿ ಏನೇನು ಮಾಡಿ ಬಹಳ ಎಲ್ಲಿ ನೋಡಿದಲ್ಲಿ ಪುಣ್ಯದ ಗಾದೆ ಬಿಡ್ತಿತ್ತ ಕಳ್ಳರು. ಹೆಂಗೋ ಹಂಗೆ ಏನಂದ್ರೆ ಎಲ್ಲಾರು ಮಹಾರಾಜರು ಏನಂದ್ರು, ಎಲ್ಲಾ ಕಳ್ಳರದ್ದು ಮುಖ್ಯ ಉದ್ದೇಶ ಏನಂದ್ರೆ ಕಳ್ಳತನ ಮಾಡೋದನ್ನೇ ಅಲ್ಲ. ಆದ್ರೂ ಒಬ್ಬ ಹಿಂಗಂತಾನ, ಒಬ್ಬ ಹಂಗಂತಾನ, ಇನ್ನೊಬ್ಬರಿಗೆ ತ್ರಾಸ ಕೊಡ್ಬಾರ್ದು, ಒಬ್ಬ ಅಂತಾನ ತ್ರಾಸ ಆದ್ರೂ ಅಡ್ಡಿ ಇಲ್ಲ, ನಾವು ಮಾಡ್ಬೇಕು, ಇನ್ನೊಬ್ಬರಿಗೆ ಹಿಂಸ ಆಗಬಾರ್ದು ಅಂತ ಒಬ್ಬ ಅಂತಾನ, ಅರ್ಥಾತ್ ನಮ್ಗೆ ಎಷ್ಟು ಬೇಕು ಅಷ್ಟ ತಗೋಬೇಕು ಅಂತ ಒಬ್ಬ ಅಂತಾನ. ಹಂಗಾದ್ರೂ ಉಪಯೋಗ ಆಗೋದಿಲ್ಲ, ಅಷ್ಟೆಲ್ಲ ಕಷ್ಟಪಟ್ಟು ಹೋಗಿರ್ತೀವಿ, ಅಂದ್ರೊಳಗೆ ನಾವು ಸಾಕಷ್ಟು ತಗೋಬೇಕು ಅಂತ ಒಬ್ಬ ಅಂತಾನೆ. ಅದ್ರಲ್ಲಿ ಏನಿರೋ ತಾತ್ಪರ್ಯ ಅಂದ್ರೆ ಹೆಂಗೋ ಹಂಗ ನಾವು ಸಹಿತ ಹೆಂಗಿದ್ದೀವಿ ಅಂದ್ರೆ ಅರ್ಥಾತ್ ನಾವು ಪ್ರಪಂಚವನ್ನು ಮಾಡೋದನ್ನ ಮಾತಾಡ್ತೀವಿ, ವಿಚಾರ ಮಾಡ್ತೀವಿ, ಕಲ್ಪನಾ ಮಾಡ್ತೀವಿ, ಹಂಗ ಪ್ರಪಂಚ ಮಾಡ್ಬೇಕು, ಹಿಂಗ ಪ್ರಪಂಚ ಮಾಡ್ಬೇಕು. ಇದ್ರೊಳಗೆ ಯಾವ್ದು ನಾವು ಇದನ್ನೆಲ್ಲ ಭಗವಂತಂದನ್ನೇ ನಾವೇನ್ ಮಾಡ್ಲಿಕ್ಕೆ ಹತ್ತೀವಿ ಅಂದ್ರೆ ಕದಿಲಿಕ್ಕೆ ಹತ್ತಂಗ್ ಮಾಡ್ಬಿಟ್ಟು ಹಿಂಗ್ ಕದಿಬೇಕು ಹಂಗ್ ಕದಿಬೇಕು ಅಂತ ಹೆಂಗಂತಾವ ಹಂಗ ನಾವು ಸಹಿತ ಹಿಂಗ ಪ್ರಪಂಚ ಮಾಡ್ಬೇಕು, ಹಂಗಸ್ ಪ್ರಪಂಚ ಮಾಡ್ಬೇಕು. ಅರ್ಥಾತ್ ಬಡಬಗ್ಗನ್ನೇ ನೋಡ್ಬೇಕಂತ ಏನಿಲ್ಲ, ಎತ್ತಲಾಗಿಂದ ಬರ್ತದನ್ನ ಅರ್ಥಾಗಿಂದ ನಾವು ಸಂಪಾದನೆ ಮಾಡಬೇಕು. ಅರ್ಥಾತ್ ದೋಚಿಕೊಂಡು ಇನ್ನೊಬ್ರು ಹೊಲ ಮನಿ ಮುಳುಗಿಸಾದ್ರೂ ಅಡ್ಡಿ ಇಲ್ಲ, ನಾವು ಮಾಡ್ಬೇಕು, ಹಂಗ ಪ್ರಪಂಚ ಮಾಡ್ಬೇಕು. ಇನ್ನೊಬ್ರು ಅಂತಾರೆ ಬಹಳ ಚಂದಾಗಿ ಸಿಸ್ಟಮೆಟಿಕ್ ಆಗಿ ಪ್ರಪಂಚ ಮಾಡ್ಬೇಕಂತಾರೆ. ಒಬ್ಬ ಅಂತಾನೆ ಏನು ಅಂದ್ರೆ ಅಗ್ದಿ ನಾವು ಹೆಂಗ ಪ್ರಪಂಚ ಮಾಡ್ಬೇಕು ಅಂದ್ರೆ ಅಗ್ದಿ ವ್ಯವಸ್ಥಿತವಾಗಿ ಮಾಡ್ಬೇಕು, ಇನ್ನೊಬ್ರು ನಮ್ಮಿಂದ ಏನೂ ತ್ರಾಸ ಆಗಿರ್ಬಾರ್ದು, ಹೆಂಗೋ ಹಂಗಿಲ್ಲ. ಎಲ್ಲಾರು ಪ್ರಪಂಚ ಮಾಡೋದನ್ನ ವಿಚಾರ ಮಾಡ್ತಾರೆ. ಎಲ್ಲಾರು ಇಲ್ಲಿದನ್ನ ಜಗತ್ತಿನೊಳಗಿಂದ ನಾವು ಹುಟ್ಟಿ ಬರೋ ಮುಂದೆ ಏನು ತಂದಿಲ್ಲ, ಹೋಗೋ ಮುಂದೆ ಏನು ಒಯ್ಯುವುದಿಲ್ಲ. ಆದ್ರೆ ಇಲ್ಲಿದನ್ನ ಏನ್ ನಾವು ನಾಲ್ಕ ದುಡ್ದೇವೇನು ಆದೀತೇನು ಇರೋದೆಲ್ಲ ಭಗವಂತಂದನೇ ಅದ. ಅದನ್ನ ನಾವು ಹಂಗ ಉಪಯೋಗ ಮಾಡ್ಬೇಕು, ಹಂಗ ಉಪಭೋಗ ಮಾಡ್ಬೇಕು, ಹಿಂಗ ಉಪಭೋಗ ಮಾಡ್ಬೇಕು, ಹಂಗ ನಾವು ಅದನ್ನ ಸಂಗ್ರಹ ಮಾಡ್ಬೇಕು, ಹಿಂಗ ಸಂಗ್ರಹ ಮಾಡ್ಬೇಕು ಅಂತೀವಿ. ಹೊರತು ಮುಖ್ಯವಾಗಿ ನಾವು ಭಗವಂತನ ಅಧಿಷ್ಠಾನವನ್ನು ಇಟ್ಟುಕೊಂಡು ನಮ್ಮ ಪಾಲಿಗೆ ಏನು ಸಹಜವಾಗಿ ಭಗವಂತ ಕೊಡ್ತಾನೋ, ನಮ್ಮ ಪ್ರಾರಬ್ಧಾನುಸಾರವಾಗಿ ನಮ್ಮ ಪಾಲಿಗೆ ಏನು ಸಹಜವಾಗಿ ಪ್ರಾಪ್ತ ಆಗ್ತದನೋ ಅದನ್ನ ನಾವು ಸೇವನೆ ಮಾಡಿಕೊಂಡು ಅಥವಾ ಅದರಿಂದ ನಾವು ನಮ್ಮ ಉಪಜೀವನ ಅನ್ನ ವಸ್ತ್ರ ಆಶ್ರಯ ಮಾಡಿಕೊಂಡು ಮುಖ್ಯವಾಗಿ ಭಗವಂತನ ಇಟ್ಟುಕೊಂಡು ನಾವು ಪ್ರಪಂಚ ಮಾಡಬೇಕು, ಅನಿವಾರ್ಯವಾಗಿ ಒದಗಿ ಬಂದದ್ದನ್ನು ಮಾಡಬೇಕು ಅನ್ನುವಂಥ ವಿಚಾರ ಮಾಡ್ತಕ್ಕಂಥವ್ರಲ್ಲ. ಭಗವಂತನ ಬಿಟ್ಟನ ನಾವೇನು ಪ್ರಪಂಚ ಮಾಡ್ಬೇಕಂತ ಮಾಡ್ತೀವಿ. ಇದೇನದನ್ನು ಅಂತಂದ್ರ ಯಾವುದೇ ಪ್ರಕಾರದಿಂದ ಯಾವುದೇ ಒಂದು ಪ್ರಕಾರದಿಂದನೂ ಇದೇನಾಗ್ತದಂದ್ರೆ ನಾವು ಕಳ್ಳತನ ಮಾಡಿದಂಗನೇ ಆಗ್ತದೆ ಅಂತ ಮಹಾರಾಜ. ತಾತ್ಪರ್ಯ ಏನು ಅಂದ್ರೆ ಈ ರೀತಿಯಾಗಿ ನಾವು ಅರ್ಥಾತ್ ಏನು ಆಯುಷ್ಯವನ್ನೆಲ್ಲ ಇದ್ರೊಳಗೆ ಹಾಕಲಿಕ್ಕೆ ಹತ್ತೀವಿ. ಅವಾಗ ನಮಗೆ ಅನಿಸ್ತೇನು ಅಂದ್ರೆ ಆ ಮಹಾತ್ಮನ ಭೂಮಿಕಾ ಏನು, ಅವ್ರು ಯಾಕೆ ಹಂಗ ಅಷ್ಟೆಲ್ಲ ಮಾಡಿದ್ರು ಅಂತಂದ್ರೆ ನಮಗೆ ಅನಿಸ್ತೇನು ಅಂತಂದ್ರೆ ಹಂಗಾಗಿ ನಾವು ಬಹಳಷ್ಟು ನಾಮಸ್ಮರಣೆ ಮಾಡಬೇಕು ಅಂತ ಅನಿಸಿ ಅವತ್ತನೇ ಮಾರ್ಕೆಟ್ ಪೇಟೆಗೆ ಹೋಗಿ ಒಂದು
ಮೀಟರ್ ಕೆಂಪಲ್ಲಿ ತೊಗೊಂಡ್ಬಂದು ನನ್ನ ಪುಸ್ತಕ ಎಲ್ಲ ಗಂಟು ಕಟ್ಟಿ ಹಿಂಗೆಲ್ಲ ಮಾಡ್ಬೇಕಂತ ಹೇಳಿಕತ್ತಿಲ್ಲ. ಇದ್ರ ಮುಂದೆ ಇನ್ನೂ ಹೇಳೋ ವಿಷಯ ಬೇರೆ ಇದೆ. ನಾನು ಆಮೇಲೆ ಏನದ ಆ ಪುಸ್ತಕಕ್ಕೆ ನಮಸ್ಕಾರ ಮಾಡಿ ಆಮೇಲೆ ಒಂದು ಜಪಮಾಲಿ ಒಂದು ಭಗವದ್ಗೀತಾ ತಗೊಂಡು ಅಂದಿನಿಂದ ನಾಮಸ್ಮರಣೆ ಮಾಡಿ ಶುರು ಮಾಡಿದೆ. ಕಾಲೇಜ್ ಹೋಗ್ತಿದ್ದೆ, ಖರೆ ಸುಮ್ಮನೆ ನಮ್ಮ ಅರ್ಧ ಅರ್ಧಿ ಬೈತಾರಂತ ಹೋಗ್ತಿದ್ದೆ. ಹಿಂದಿನ ಸೀಟ್ನಾಗ ಕೂತ್ಕೊಂಡು ಜಪ ಮಾಡ್ತಿದ್ದೆ. ಈ ರೀತಿಯ ಕೆಲವು ದಿವಸ ಕಳೆದ್ರು. ಜನವರಿ 10ನೇ ತಾರೀಕಿನ ದಿವಸ ನಾನು ಮನೆ ಬಿಟ್ಟ ಹೋಗ್ಬಿಟ್ಟು 68ನೇ ಜನವರಿ 10ನೇ ತಾರೀಕಿನಿಂದ ಸಾಧಾರಣ 80ನೇ ಇಸ್ವಿವರೆಗೂ ಅರ್ಥಾತ್ 1980ರವರೆಗೆ ಸುಮಾರು 10,000 ಮೈಲು ಕಾಲನೆ ನಡೆದಿದೆ. ಅಂದ್ರೆ ಸಾಧಾರಣ 16,000 ಕಿಲೋಮೀಟರ್. ಮುಖ್ಯ ಉದ್ದೇಶ ಏನಿತ್ತು ಅಂದ್ರೆ ಸತ್ಸಂಗ. ಅರ್ಥಾತ್ ಸಾಧು ಸತ್ಪುರುಷರು ಭೇಟಿ ಆಗಬೇಕು, ಅವ್ರ ಜೊತೆಗೆ ಇರಬೇಕು, ಅವ್ರ ಜೊತೆಗೆ ಸತ್ಸಂಗ ಮಾಡಬೇಕು ಅನ್ನುವಂಥದ್ದಕ್ಕಾಗಿಯೇ ಅಷ್ಟು ಶಾರೀರಿಕವಾಗಿ ಕಷ್ಟ ಆದರೂ ಸಹಿತ ಅದನ್ನು ನಾನು ಬಹಳ ಮಹತ್ವ ಕೊಡಲಿಲ್ಲ. 8 ದಿವಸ 6 ದಿವಸ 8 ದಿವಸ ಊಟ ಇರ್ತಿದ್ದಿಲ್ಲ. ಅದೇ ರೀತಿ ಎಲ್ಲಿ ಬೇಕಲ್ಲಿ ಮಲ್ಕೋಬೇಕಾಗಿ ಬರ್ತಿತ್ತು. ಆದರೆ ಯಾರಾದರೂ ಒಬ್ಬರು ಸಾಧು ಸತ್ಪುರುಷರು ಭೇಟಿ ಆದರೆ ತಿಂಗಳಾಗಲೇ ಅವ್ರ ಸಹವಾಸದಲ್ಲಿ ಇರ್ತಿದ್ದೆ. ಯಾಕೆಂದ್ರೆ ನಾನು ಸಲ ಋಷಿಕೇಶ ಇದ್ದಾಗ ಭಜನಾನಂದ ಸ್ವಾಮೀಜಿ ಇದ್ರು. ಅವ್ರು ಹೇಳ್ತಿದ್ರು, ಅವ್ರು ನಾನು ಸಾಕಷ್ಟು ಸಲ ಪ್ರವಚನದಾಗ ಹೇಳಿ ಅವ್ರು ಹೇಳ್ತಿದ್ರೆ ಏನು, दत्तात्रेय जी 1000 किताबों से जो नहीं मिलता है वो साधु के सहवास से मिलता है. ಸಾವಿರಾರು ಪುಸ್ತಕಗಳಿಂದ ಸಿಗದೆ ಇರೋದು ಸಾಧು ಸತ್ಪುರುಷರ ಸಹವಾಸದಿಂದ ಸಿಗುತ್ತದೆ. ಇಷ್ಟೊಂದು ಸತ್ಸಂಗಕ್ಕೆ ಮಹತ್ವದ ನಮ್ಗದ್ರ ಕಲ್ಪನಾ ಇಲ್ಲ. ಯಾಕೆಂದ್ರೆ ಮುಖ್ಯದಕ್ಕೆ ಮೊದಲೇ ಕಾರಣ ಏನು ಅಂದ್ರೆ ನಾವ ಸಾಕಷ್ಟು ತಿಳ್ಕೊಂಡ್ಬಿಟ್ಟಿವಿ ಅಂತ ತಿಳ್ಕೊಂಡಿರ್ತೀವಿ. ಅರ್ಥಾತ್ ಏನು ಅಂದ್ರೆ ನಾನು ಬಹಳ ದೊಡ್ಡ ಶಾಣೆ ಇದ್ದೀನಿ ಅಂತ ತಿಳ್ಕೊಂಡಿರೋದ್ರಿಂದಾಗಿ ನಮಗೆ ಇನ್ನೊಬ್ಬರಿಂದ ಏನಾದರೂ ತಿಳ್ಕೋಬೇಕು ಅನ್ನುವಂಥದ್ದೇ ನಮಗೆ ಗೊತ್ತಾಗುವುದಿಲ್ಲ. ಆದ್ದರಿಂದ ಭರ್ತರಲ್ಲಿ ಒಂದ್ ಕಡೆ ಹೇಳಿದಾನೆ, ಯದಾ ಕಿಂಚಿಜ್ಞೋಹಂ ದ್ವಿಪೈವ ಮದಾಂಧ ಸಮಭವಂ ತದಾ ಸರ್ವಜ್ಞೋಸ್ಮೀತ್ಯಭವದವಲಿಪ್ತಂ ಮಮ ಮನಃ. ಯದಾ ಕಿಂಚಿತ್ ಕಿಂಚಿತ್ ಬುಧಜನ ಸಕಾಶಾದವಗತಂ ತದಾ ಮೂರ್ಖೋಸ್ಮೀತಿ ಜ್ವರೈವ ಮದೋ ಮೇ ವ್ಯಪಗತಃ ಅಂತ. ಯದಾ ಕಿಂಚಿಜ್ಞೋಹಂ, ಯಾವಾಗ ನಾನು ಒಂಚೂರು ತಿಳಿದಿತ್ತೋ ಆವಾಗ ನಾನು ದ್ವಿಪೈವ ಮದಾಂಧ ಸಮಭವಂ, ಅಗದಿ ಮದವನ್ನು ಮತ್ತೆ ಆದಿಗತೆ ಅಡ್ಡಾಡ್ತಿದ್ದೆ. ಅರ್ಥಾತ್ ಏನು ಅಂದ್ರೆ ಒಂಚೂರು ಐನ್ಸ್ಟೈನ್ ಹಿಂದೆ ಎಲ್ಲೋ ಒಂದ್ ಕಡೆ ನೋಡಿದ್ರೆ ಐನ್ಸ್ಟೈನ್ ಹೇಳ್ತಾನೆ ಏನು ಅಂದ್ರೆ, ನಾನು ಐನ್ಸ್ಟೈನ್ ಎಲ್ಲಾರು ಒಂದಿಕತ್ತು ನೀವು ಬಹಳ ದೊಡ್ಡ ಪಂಡಿತರಿದ್ದೀರಿ, ಬಹಳ ದೊಡ್ಡ ಶಾಣರಿದ್ದೀರಿ, ಎಂಥ ದೊಡ್ಡ ಸೂತ್ರವನ್ನ ನೀವು ಜಗತ್ತಿಗೆ ತೋರಿಸ್ಕೊಟ್ರಿ, ಅದರಿಂದ ದೊಡ್ಡ ಕ್ರಾಂತಿ ಆದ ಜಗತ್ತಿನೊಳಗ E=mc² ಅನ್ನುವಂಥದ್ದು ಅಂದಾಗ ಅವ ಐನ್ಸ್ಟೈನ್ ಹೇಳಿದ, ಹುಚ್ಚರಿದ್ದೀರಿ ನೀವು. ಅರ್ಥಾತ್ ಏನು ಅಂದ್ರೆ, ನಾನು ಏನಿದೆ ಜಗತ್ತಿನೊಳಗಿನ ಜ್ಞಾನ ನಾನು ಏನು ಪಡ್ಕೊಳ್ಳಿಕ್ ಶಕ್ಯದ, ನಾನು ಏನ್ ಮಾಡೀನಿ ಅಂದ್ರೆ ಸಮುದ್ರದ ದಂಡಿಗೆ ಅಥವಾ ಇತ್ಲಾಗ ಒಂದು 4 ಸಿಂಪಿ ಆರಿಸ್ಕೊಂಡು ಜ್ಞಾನ ಸಾಗರದ ದಂಡೆಯಲ್ಲಿರ್ತಕ್ಕಂಥ 4 ಸಿಂಪಿ ಆರಿಸ್ಕೊಂಡಿದ್ದೀನಿ. ಅದಕ್ಕೆ ನೀವು ಹಿಂಗ ಅಂತೀರಿ ನಾನೇನಂತ ದೊಡ್ಡ ಪಂಡಿತ. ಇದು ಖರೇ ಪಂಡಿತರಿಗೆ ಹಿಂಗ ಅನಿಸ್ತದೆ, ಖರೇ ಜ್ಞಾನಿಗಳಿಗೆ ವಿದ್ಯಾವಂತರಿಗೆ ಹಿಂಗ ಅನಿಸ್ತದೆ. ನಮ್ಮಂತ ಅರ್ಧೋಟಿರ್ತೀವಿ ನೋಡ್ರಿ, ಅವೇನಂದ್ರೆ ನಮ್ಮಂತ ಶಾಣಾರ ಯಾರು ಇಲ್ಲ ಜಗತ್ತಿನೊಳಗ. ಒಂದ್ಸಲ ಏನಾಯ್ತು ಅಂದ್ರೆ ಗ್ರೀಸ್ ದೇಶದಲ್ಲಿ ಅಥೆಂಟಿಕ್ ಅರ್ಥಾತ್ ಅಥೆನ್ಸ್ ಅನ್ನುವಂಥ ಊರು, ಗ್ರೀಸ್ ದೇಶದ ರಾಜಧಾನಿ ಅಥೆನ್ಸ್. ಅಲ್ಲಿ ಅರ್ಥಾತ್ ಸಾಕ್ರೆಟಿಸ್ ಇರ್ತಾ ಇದ್ದ. ಎಲ್ಲಾರು ಅವನಿಗೆ ಬಹಳ ದೊಡ್ಡ ಜ್ಞಾನಿ ಇದ್ದಾನ ಅಂತಿದ್ರು. ಅದಕ್ಕೆ ಕೆಲವರು ಏನ್ ಮಾಡಿದ್ರು, ಅಲ್ಲಿ ದೇವತಾದ ಮುಂದೆ ಕೌಲು ಕೇಳಿದ್ರು, ಗ್ರೀಸ್ ದೇಶದಲ್ಲಿ ಬಹಳ ದೊಡ್ಡ ಜ್ಞಾನಿ ಯಾರು? ಅವಾಗ ಕೌಲ್ ದೇವತಾ ಹೇಳ್ತಿ ಏನು ಅಂದ್ರೆ, ಸಾಕ್ರೆಟಿಸ್ ಇಸ್ ದಿ ವೈಡೆಸ್ಟ್ ಅಂಡ್ ಅಗ್ಲಿಯೆಸ್ಟ್ ಮ್ಯಾನ್ ಆಫ್ ದಿ ಗ್ರೀಸ್. ಸಾಕ್ರೆಟಿಸ್ ಏನಿದ್ದ ಅತ್ಯಂತ ಜಾಣ ಮತ್ತು ಅತ್ಯಂತ ಕುರೂಪಿ ಮನುಷ್ಯ ಇದ್ದಂತೆ. ಎಲ್ಲರಿಗೂ ಆಶ್ಚರ್ಯ ಆಯ್ತು, ಯಾವಂತ ದೊಡ್ಡ ಡಿಗ್ರಿ ಮಾಡಿಕೊಂಡನವ, ಏನ್ಪಾ ಅಂದ್ರೆ PhD ಮಾಡ್ಯಾನೋ, ಡಬಲ್ PhD ಮಾಡ್ಯಾನೋ, ಏನ್ಪಾ ಏನ್ ಬಹಳ ದೊಡ್ಡ ಯಾವ್ದಾದ್ರು ಒಂದು ಶಾಸ್ತ್ರ ಓದ್ಯಾನೋ ಅಥವಾ ಏನೋ ಒಂದು ಪಾಂಡಿತ್ಯ ಪಡ್ಕೊಂಡಾನೋ ಅಂತ ತಿಳ್ಕೊಂಡು ಅನಿಸಿ ಅವನು ಕೇಳಿಕ್ ಹೋದ್ರು, ಏನ್ಪಾ ನೀನು ಬಹಳ ದೊಡ್ಡ ಜ್ಞಾನಿ ಇದ್ದಿ ಅಂತ. ಅವಂದ ಹೌದು ಅಂತ ಅಂದ್ಕೊಳ್ಳಿ. ಹೆಂಗ ಅವಾಗ ಅವ್ನು ಹೇಳಿದ, people did not know that they did not know, but I know that I did not know. ಜನರಿಗೆ ತಮಗ್ ಗೊತ್ತಿಲ್ಲ ಅನ್ನೋದು ಗೊತ್ತಿಲ್ಲ, ಆದ್ರಿಂದ ಅವ್ರ ಅಜ್ಞಾನಿಗಳು.
ನನಗೆ ಗೊತ್ತಿಲ್ಲ ಅನ್ನೋದು ನನಗೆ ಗೊತ್ತಿರುವುದರಿಂದ ನಾನು ಜ್ಞಾನಿ ಇದ್ದೀನಿ. ಹೆಂಗೋ ಹಂಗೇನದ ಅಂದ್ರೆ ನಮ್ಮ ಜ್ಞಾನ ಮತ್ತು ಅಜ್ಞಾನದ ರೇಷೋ ಎಷ್ಟಿದೆ ಅಂದ್ರೆ ಒಂದು ಅಮಾವಾಸ್ಯೆ ದಿವಸ ಅರ್ಥಾತ್ ವಿಶಾಲವಾಗಿರ್ತಕ್ಕಂಥ ಒಂದು ಮೈದಾನದಲ್ಲಿ ಗಾಢ ಅಂಧಕಾರದಲ್ಲಿ ಒಂದು ನಡ್ಕ ಮೇಣಬತ್ತಿ ಹಚ್ಚಿಟ್ಟು ಅದರ ದೂರ ನಿಂತುಕೊಂಡು ನೋಡಿದ್ರೆ ಆ ಮೇಣಬತ್ತಿ ಸುತ್ತಿರ್ತಕ್ಕಂಥ ಪ್ರಕಾಶ ಮತ್ತು ಅದ್ರ ಸುತ್ತಲೂ ವ್ಯಾಪಿಸಿರ್ತಕ್ಕಂಥ ಒಂದು ಕತ್ತಲೆ, ಇದ್ರದ್ದು ರೇಷೋ ಹೆಂಗದನೋ ಹಂಗ ನಮ್ಮ ಜ್ಞಾನ ಅಜ್ಞಾನದ. ಜ್ಞಾನ ನೋಡಿದ್ರೆ ಒಂದು ಚೂರು, ಅಜ್ಞಾನ ನೋಡಿದ್ರೆ ಇಷ್ಟು. ಆದ್ರಿಂದ ಭರ್ತರು ಹೇಳ್ತಾನ, ಯದಾ ಕಿಂಚಿಜ್ಞೋಹಂ ದ್ವಿಪೈವ ಮದಾಂಧಸ್ಸಮಭವಂ. ಯಾವಾಗ ನಾನು ಸ್ವಲ್ಪ ತಿಳ್ಕೋತಿದ್ದೆ ಅವಾಗ ನಾನು ಆನಿಗತೆ ಉನ್ಮತ್ತನಾಗಿ ಅಡ್ಡಾಡ್ತಿದ್ದೆ. ಯದಾ ಕಿಂಚಿಜ್ಞೋಹಂ ದ್ವಿಪೈವ ಮದಾಂಧಸ್ಸಮಭವ ತದಾ ಸರ್ವಜ್ಞೋಸ್ಮೀತ್ಯಭವದವಲಿಪ್ತಂ ಮಮ ಮನಃ. ಅವಾಗ ನನಗೇನು ಇಷ್ಟ ಅನಿಸ್ತಿತ್ತು ಅಂದ್ರೆ ನಾನು ಸರ್ವಜ್ಞಿದ್ದೀನಿ, ನನಗಿಂತಲೂ ಯಾರಿಗೂ ಏನು ತಿಳಿಯಂಗೇ ಇಲ್ಲ, ಜಗತ್ತಿನೊಳಗೆ ಉಳಿದವರೆಲ್ಲರೂ ಮೂರ್ಖರಿದ್ದಾರೆ, ನಾನು ಪುನಃ ದೊಡ್ಡ ಶಾಣೆ ಇದ್ದೀನಿ ಅಂತ ನಾವು ತಿಳ್ಕೊಂಡ್ಬಿಟ್ಟಿದ್ವಿ. ತಥಾಪಿ ತದಾ ಸರ್ವಜ್ಞೋಸ್ಮೀತ್ಯಭವದವಲಿಪ್ತಂ ಮಮ ಮನಃ. ನನ್ನ ಮನಸ್ಸಾಗ ಹಂಗೆ ಅನಿಸ್ತಿತ್ತು. ಆದರೆ ಯದಾ ಕಿಂಚಿತ್ ಬುಧ ಜನ ಸಕಾಶಾದ ವಜತಂ. ಯಾವಾಗ ನಾನು ಸ್ವಲ್ಪ ಜ್ಞಾನಿಗಳ ಹತ್ರ, ಸಾಧು ಸತ್ಪುರುಷರ ಹತ್ರ ಕೂತ್ಕೊಂಡು ಸತ್ಸಂಗ ಮಾಡ್ಲಿಕ್ಕೆ ಅವಾಗ ಏನಾಗ್ತೀವಿ ಅಂದ್ರೆ ತದಾ ಮೂರ್ಖೋಸ್ಮೀತಿ ಜ್ವರ ಇವ ಮಧುಮೇ ವ್ಯಪಗತಃ. ಅವಾಗ ನಾನು ಮೂರ್ಖಿದ್ದೀನಿ ಅಂತ ಅನಿಸಿ ಹೆಂಗೊಂದು ಜ್ವರ ಬಂದಿರ್ತಕ್ಕಂಥ ಮನುಷ್ಯನಿಗೆ ಒಂದು ಪ್ಯಾರಾಸಿಟಮಾಲ್ ಒಂದು ಹುಡುಗಿ ಕೊಟ್ರೆ ಸಣ್ಣಗೆ ಜ್ವರ ಹೆಂಗೆ ಇಳಿದು ಹೋಗ್ತಾವನು ಹಂಗೆ ನಂದೆಲ್ಲ ಇಳಿದು ಹೋಗ್ತು ಅಂತ ತಿಳ್ಕೊಂಡು ಹೇಳ್ತಾರೆ. ಹೆಂಗು ಹಂಗಿಲ್ಲ ಅಂದ್ರೆ ನಮಗೆ ಸತ್ಸಂಗ ಇಲ್ಲದೆ ಇರೋದ್ರಿಂದ ಮತ್ತು ನಾವು ನಮ್ಮ ಸುತ್ತಲಿನ ವಾತಾವರಣ ಎಂಥ ವಾತಾವರಣದಲ್ಲಿ ಇರ್ತೀವಿ ಅಂದ್ರೆ ಅದೇ 24 ತಾಸು ದೇಹ ಭಾವದಲ್ಲಿ ಒಂದು ವಿಚಾರ, ದೇಹ ಭಾವದಲ್ಲಿದ ಕಲ್ಪನಾ, ದೇಹ ಭಾವದಲ್ಲಿದನೇ ಅರ್ಥಾತ್ ಏನು ಅಂದ್ರೆ ಅದಾತು ಇದಾತು ಅನ್ನುವಂಥದ್ದು ಹಿಂಗೆಲ್ಲ ಇರೋದ್ರಿಂದ ಅಜ್ಞಾನದೊಳಗನೆ ಮತ್ತು ಮುಳುಗಿ ಹೇಳ್ತೀವಿ. ಆದ್ರೆ ಸತ್ಸಂಗ ಮಾತ್ರ ಜೀವನದಲ್ಲಿ ಪ್ರಾಪ್ತ ಆಯ್ತು ಅಂದ್ರೆ ಭಾಗ್ಯ ತೆಗೀತು ಅಂತ ಹೇಳ್ಬೇಕು. ಆದ್ರಿಂದ ಎಲ್ಲ ಸಾಧನೆಗಳ ಬಾಲಮಾರ್ಥಕ್ಕೆ ಮೊದಲು ಸತ್ಸಂಗತಿ. ಬ್ರಹ್ಮಾನಂದ ಮಹಾರಾಜ ಹೇಳಿದ್ರು, ಪರಮಾರ್ಥಕ್ಕೆ ಮೊಟ್ಟ ಮೊದಲನೇ ಸಾಧನೆ ಯಾವುದು ಅಂದ್ರೆ ಸತ್ಸಂಗತಿ. ಅರ್ಥಾತ್ ಏನು ಅಂದ್ರೆ ಪಾರಮಾರ್ಥಕ್ಕೆ ಮೊದಲು ಸಾಧನ ಸತ್ಸಂಗತಿ. ಸತ್ಸಂಗತಿಯಿಂದ ಎಷ್ಟೋ ಜನರು ಉದ್ಧಾರವಾಗಿ ಹೋದರು. ಹೆಂಗೋ ಹಂಗೆ ನಾವು ಸಹಜವಾಗಿ ಹಿಂಗೆ ಸಂಚಾರ ಮಾಡ್ತಾ ಇರ್ಬೇಕಾದ್ರೆ ನಾವು ನೇಮಾವರದಲ್ಲಿ 3.5 ವರ್ಷ ಇದ್ವಿ. ಅರ್ಥಾತ್ ಏನು ಅಂದ್ರೆ 76ನೇ ಇಸ್ವಿಯಿಂದ 80ನೇ ಇಸ್ವಿ ತನಕ ಮನೆಗೆ ಮಾಡೋದಕ್ಕೆ ಅದನ್ನೆಲ್ಲ ಬಿಟ್ಟು ಅಲ್ಲಿ ಸಣ್ಣ ಒಂದು ಕೋಲಿ ಒಳಗೆ, ಆ ಕೋಲಿ ಎಷ್ಟಿತ್ತು ಅಂದ್ರೆ 6 ಫೂಟ್ ಅಗಲಿತ್ತು, ಒಂದು 5-6 ಫೂಟ್ 6 ಫೂಟ್ 4-5-6 ಫೂಟ್ ಆಗಲ್ಲ. ಇಂಥ ಒಂದು ಕೋಲಿ ಒಳಗೆ ನಾನು ಅಡಿಗೆ ಮಾಡಿಕೊಂಡು ಪ್ರತಿ ದಿವಸ ಕಿಚಡಿ ಮಾಡಿಕೊಟ್ಟಿದ್ದೆ. ಮಧ್ಯಾಹ್ನದಾಗ ಒಂದಿಷ್ಟು ಕಿಚಡಿ ಮಾಡ್ಕೊತಿದ್ದ. ಕಿಚಡಿನೂ ಸಹಿತ ಎಷ್ಟು ಬೇಕಷ್ಟು ಪಟ್ಟುಂಬ ಒಂದು ವಾಟ್ಲ ಅರ್ಥಾತ್ 2 ಬಾಟ್ಲ ಅಕ್ಕಿ, 1 ಬಾಟ್ಲ ಹೆಸರು ಬೇಳೆ, ಇಷ್ಟುದ ಕಿಚಡಿ ಮಾಡಿಕೊಂಡು ಅಷ್ಟು ಮಧ್ಯಾಹ್ನ ತಿಂತಿದ್ದೆ. ಬೆಳಗ್ಗೆ 1 ವಾಟಕ ಹಾಲು, ರಾತ್ರಿ 1 ವಾಟಕ ಹಾಲು. ಇಷ್ಟು ಮೇಲೆ ದಿನ ಏನಾದ್ರು 30,000 ಜಪ ಮಾಡಿಕೊಂಡು 3 ಹೊತ್ತು ಸ್ನಾನ ಮಾಡಿಕೊಂಡು ಜಪ ಮಾಡ್ಕೊಂಡಿರ್ತಿದ್ದೆ. ಅಲ್ಲಿ ವಿಶ್ವನಾಥ ಪ್ರಕಾಶ ಬ್ರಹ್ಮಚಾರಿಜಿ ಅಂತಿದ್ರು. ಅವ್ರೊಂದು ಚಿನ್ಮಯ ಧಾಮ ಅಂತ ಆಶ್ರಮ. ಅಲ್ಲಿ ಅರ್ಥಾತ್ ಏನು ಅಂದ್ರೆ ಅಲ್ಲಿ ಇನ್ನೊಬ್ರು ಸ್ವಾಮೀಜಿ ಇದ್ರು. ಅವರು ಆಂಧ್ರ ಪ್ರದೇಶದವರು. ಅವರು ಅರ್ಥಾತ್ ಏನು ಅವ್ರಿಗೆ 127ನೇ ವರ್ಷ ನಡೀತಾ ಇತ್ತು ನಾನು ಅಲ್ಲಿದ್ದಾಗ. ಅವ್ರ ವಯಸ್ಸಿನ 17ನೇ ವರ್ಷನೇ ಸನ್ಯಾಸ ಮಾಡಿದ್ರು. 50 ವರ್ಷ ಕಾಶಿಯಲ್ಲಿದ್ದರು. ಅಂಥ ಸತ್ಪುರುಷರಲ್ಲಿದ್ದರು. ದಿನ ಸಾಯಂಕಾಲ ರಾತ್ರಿ 9 ಗಂಟೆಗೆ ನಾವು ಅವರೆಲ್ಲರೂ ಕೂತಿದ್ರು. ನಾನು ಅಲ್ಲಿ ಹೋಗಿ ಕೂತಿರ್ತಿದ್ದೆ. ಒಂದು ದಿವಸ ಸಹಜವಾಗಿ ನಾನು ಸ್ವಾಮೀಜಿ ಅವ್ರಿಗೆ ಏನು ಕೇಳಿದೆ, स्वामी जी दुनिया में इतना अत्याचार अनाचार चल रहा है, इसके लिए क्या करना चाहिए? और 5 ನಿಮಿಷ ಸುಮ್ಮನೆ ಕೆಳಗೆ ಮಾರಿ ಹಾಕೊಂಡು ಕೂತಿದ್ರು. ಆಮೇಲೆ ಒಮ್ಮೆಲೆ ಮಾರಿ ಮ್ಯಾಲೆ ಎತ್ತಿದವರು ನಮ್ಮ ಕಡೆಗೆ ನೋಡಿ ದತ್ತಾತ್ರೇಯ ಸ್ವಲ್ಪ ಖಡಕಿದ್ರು. ಅವರು ಸಿಟ್ಟಿನವರು ಇದ್ರು ಸ್ವಲ್ಪ. ಅವರು दत्तात्रेय जी स्वामी जी, इन बातों से तुमको क्या कर, दुनिया खड्डे में जाने दो, तुम अपना उद्धार का विचार करो. इन बातों से तुमको क्या करना है, दुनिया खड्डे में जाने दो, तुम अपने उद्धार का विचार करो. अन्नपूर्णा सुनना है.
ಆಮೇಲೆ ನಾನು ಅದ್ರ ಬಗ್ಗೆ ಬಹಳ ಅಂದ್ರೆ ಬಹಳ ವಿಚಾರ ಮಾಡಿದೆ. ಎಷ್ಟೋ ವರ್ಷಗಳವರೆಗೆ ದುನಿಯಾ ಖಡ್ಡೆ ಮೇ ಜಾನೇದು, ಪ್ರಪಂಚ ಹಾಳಾಗಿ ಹೋಗ್ಲಿ, ನೀನಿನ್ನು ಉದ್ಧಾರ ವಿಚಾರ ಮಾಡು ಅಂತ ಅನ್ನೋದ್ರೊಳಗೆ ನಮಗೆ ಸಮಾಧಾನ ಆಗಲಿ. ಅಂದ್ರೆ ನಾವು ಇಷ್ಟೊಂದು ಮಹಾರಾಜ ಸತ್ಪುರುಷರು ಸಮಾಜ ಸಲುವಾಗಿ ಎಷ್ಟೊಂದು ಕಳಕಳಿಯಿಂದ ದರ್ಪಡಿಸ್ತಾರೆ, ಎಷ್ಟೊಂದು ಸಮಾಜ ಸೇವಕರು, ಸಮಾಜ ಸೇವಾ, ಸಮಾಜ ಅಂತ ತಿಳ್ಕೊಂಡು ಅರ್ಥಾತ್ ಏನು ಅಂದ್ರೆ ಮಾಡುವುದನ್ನು ನಾವು ನೋಡ್ತೀವಿ. ಮತ್ತ ದುನಿಯಾ ಖಡ್ಡೆ ಮೇ ಜಾನೇದು, ಜಗತ್ತು ಅರ್ಥಾತ್ ಹಾಳು ಗುಂಡಿಯಾಗಿ ಬೀಳುವಂತಕ್ಕ ನೀನಿನ್ನು ಉದ್ಧಾರ ವಿಚಾರ ಮಾಡುವಂತಾದಪ್ಪ. ನನಗೆ ಅದು ಯಾಕೋ ಮನಸ್ಸಿಗೆ ಒಟ್ಟ ಸಮಾಧಾನ ಅನ್ನಿಸ್ಲಿಲ್ಲ, ಮತ್ತು ಅದು ಯಾಕೋ ಸರಿನೂ ಅನ್ನಿಸ್ಲಿಲ್ಲ. ಆದ್ರೆ ಮೊನ್ನೆ ಪಟ್ಟ ತಲೆಯಾಗಿ ಬಂತಲ್ಲ ಏನು ಅನ್ನೋದು ಹೆಂಗೆ ಬರೋಬ್ಬರಿ ಅದ ಅನ್ನೋದು ಕಲ್ಪನಾ ಬಂತು. ಸಹಜವಾಗಿ ಇವತ್ತು ನಮ್ಮ ತಲೆಯಾಗಿ ಮನುಷ್ಯನ ಬಂತು ಅಂತ ಹೇಳಿಕತ್ತೀನಿ. ಏನು ಅಂದ್ರೆ ಏನಂತ ಬಂತು ಅಂದ್ರೆ ನಮ್ಮ ಕೋಲಿ ಒಳಗೆ ನಾನು ಒಂದೇನದ 3 ಮಂಗ್ಯಾದ ಒಂದು ಮಹಾತ್ಮ ಮೊನ್ನೆ ಯಾವ ಒಂದು ದಿವಸ ಹೇಳಿದ್ ನಾನು, ಮಹಾತ್ಮ ಗಾಂಧೀಜಿ ಹೇಳಿದ್ರು ಅಂತೂ ಅಂತಲ್ಲ, ಅದಕ್ಕಿಂತ ಪೂರ್ವದಿಂದಲೂ ಬಂದಿರ್ತಕ್ಕಂಥದ್ದು ಅಧ್ಯಾತ್ಮದಲ್ಲೇನೆ ಬಂದಿರುವ ವಿಷಯದ. ಏನು ಅಂದ್ರೆ ಆ 3 ಮಂಗ್ಯಾಗಳು ಚಿತ್ತ ನಮ್ಮ ಕೂಲಿ ಒಳಗೂ ಅದ. ಅವರು ಅದಕ್ಕಾಗಿ ನಾನು ಬರ್ದಿದ್ದೀನಿ ಏನು ಅಂದ್ರೆ, ನಾವು ಶ್ರೀರಾಮನ ಪರಮ ಭಕ್ತನಾಗಿರ್ತಕ್ಕಂಥ ಮಾರುತಿಯ ಸೇವಕರು, ನಾವು ಮಾರುತಿಯ ಒಂದು ಆಜ್ಞೆ ಅನುಸಾರವಾಗಿ ನಿಮಗೆ ಒಂದೇನು ಅಂದ್ರೆ 3 ಮುಖ್ಯವಾಗಿ ಮಹತ್ವಪೂರ್ಣವಾಗಿರ್ತಕ್ಕಂಥ ವಿಚಾರಗಳನ್ನ ಸಾಂಕೇತಿಕವಾಗಿ ಹೇಳಲಿಕ್ಕೆ ಬಂದೀವಿ. ಆದ್ದರಿಂದ ನೀವು ಇದ್ರ ಕಡೆಗೆ ಸಂಪೂರ್ಣ ಲಕ್ಷ್ಯ ಕೊಟ್ಟು ಈ ಪ್ರಕಾರವಾಗಿ ನೀವು ನಡೆದದ್ದಾದರೆ ನಿಶ್ಚಿತವಾಗಿಯೂ ನಿಮ್ಮದೇನಾದ್ರೂ ಇದ ಜನ್ಮದಲ್ಲಿ ನಿಮ್ಗೇನಾಗ್ತದೆ ಅಂದ್ರೆ ಭಗವಂತನ ಅನುಗ್ರಹ ಆಗ್ತದೆ. ಇಲ್ಲದೆ ಇದ್ದ ಕೆಲವೊಂದು ವಾಕ್ಯ ಬರ್ತೀವಿ, ನೀವು ಈ ಮಾತಿನ ಕಡೆ ಲಕ್ಷ್ಯ ಕೊಡಲಿಲ್ಲ ಅಂದ್ರೆ ಆಮೇಲೆ ನೀವು ಹುಸುಮಂಗ ಆಗ್ಬೇಕಾಗಿ ಬರ್ತದೆ, ಆಮೇಲೆ ಯಾರಿಗೂ ಏನು ಮಾಡ್ಲಿಕ್ಕೆ ಬರಂಗಿಲ್ಲ. ಏನದು ಅಂತ ಅನ್ನೋದು ಎಲ್ಲರಿಗೂ ಸಾಧಾರಣ ಗೊತ್ತಿರುವ ವಿಷಯದ. ಏನು ಅಂದ್ರೆ ಒಂದು ಮಂಗ್ಯ ಏನ್ ಮಾಡಿದ ಅಂದ್ರೆ ಕಿವಿ ಮುಚ್ಚಿಕೊಂಡರು, ಒಂದು ಮಂಗ್ಯ ಆಮೇಲೆ ಕಣ್ಣು ಮುಚ್ಚಿಕೊಂಡರು, ಒಂದು ಮಂಗ್ಯ ಏನ್ ಮಾಡಿದ್ರೆ ಬಾಯಿ ಮುಚ್ಚಿಕೊಂಡರು. ಇವು ಪದ್ಧತಿರ ಅವರೇ. ಏನ್ರಿ ಹಿಂಗಂದ್ರ ಮೊದಲೇ ಮಂಗ್ಯ ಹೇಳ್ತದ, ನೀವು ಯಾರ ದೋಷವನ್ನು ಕೇಳಬೇಡ್ರಿ. ಇದ ಬಹಳ ದೊಡ್ಡ ಸಾಧನೆ ಅದ. ನಾವು ಇನ್ನೊಬ್ಬರ ದೋಷಗಳನ್ನ ಕೇಳಬಾರದು. ಮಹಾರಾಜರು ಈ ಮಾತು ಹೇಳ್ತಿದ್ರು, ಅದಕ್ಕೆ ನಾ ಇದನ್ನ ಹೇಳಿಕತ್ತೀನಿ. ಏನು ಅಂದ್ರೆ ಈಗ ಬಹಳಷ್ಟು ಮಂದಿಗೆ ಏನ್ ಅನಿಸ್ತ ಅಂದ್ರೆ ಹನುಮಾನ್ ಚಾಲೀಸ ಅನ್ಲಿಕ್ಕೆ ನಮ್ಗೆ ಟೈಮ್ ಸಿಗಂಗಿಲ್ರಿ, ಸಮಯ ಸಿಗಂಗಿಲ್ಲ, ಹಂಗ ಹಿಂಗ. ಮಹಾರಾಜರು ಇದ ಮಾತು ಹೇಳ್ತಿದ್ರು, ನಮ್ಮ ನಾಮಸ್ಮರಣೆ ಮಾಡ್ಲಿಕ್ಕೆ ಜಪ ಮಾಡ್ಲಿಕ್ಕೆ ಟೈಮ್ನ ಸಿಗಂಗಿಲ್ಲ. ಒಂದ್ ದಿವ್ಸ ಒಂದು 10-12 ಮಂದಿ ಹೆಣ್ಮಕ್ಳು ಕೂತಿದ್ರು. ಮರುದಿವ್ಸದಿಂದ ಚಾತುರ್ಮಾಸ ಶುರು ಆಗೋದಿತ್ತು. ಮಹಾರಾಜರು ಸಹಜವಾಗಿ ಅಂದ್ರು, ನಾಳೆ ಚಾತುರ್ಮಾಸ ಶುರು ಆಗ್ತದ, ಮತ್ತ ಅವಾಗ ಏನ್ ನಿಯಮ ಮಾಡ್ತೀರಿ, ವ್ರತ ಏನ್ ಮಾಡ್ತೀರಿ ಅದಕ್ಕೆ. ಅವಾಗ ಒಬ್ಬ ಹೆಣ್ಮಗ ಹೇಳಿದ್ರು, ನಾಳಿನ ದಿನ ದೇವ್ರ ಮುಂದ ರಂಗೋಲಿ ಹಾಕ್ತೀನಿ ಅಥವಾ ಹಿಂಗ ಶ್ರೀಕಾರ ಹಾಕ್ತೀನಿ, ಹಂಗ ಹಿಂಗ. ಇನ್ನೊಬ್ಬ ಹೇಳಿದ್ರು, ನಾನು 4 ತಿಂಗಳು ಪತ್ರಾವಳಿ ಊಟ ಮಾಡ್ತೀನಿ. ಇನ್ನೊಬ್ಬ ಹೇಳಿದ್ರು, ನಾನು ತುಳಸಿಗೆ ನೀರು ಹಾಕಿ ಊಟ ಮಾಡ್ತೀನಿ, ತುಳಸಿ ಪ್ರದಕ್ಷಿಣೆ ಹಾಕಿ. ಈಗ ಒಬ್ಬೊಬ್ರು ಇನ್ನೊಬ್ಬ ಹೇಳಿದ್ರು, ನಾನು ಬಲಗೈಲಿ ನೀರು ಕುಡಿತೀನಿ ಅಂತೇಳಿ. ಮತ್ತೊಬ್ಬ ಕೇಳಿದ್ರು, ಹಿಂಗೆಲ್ಲಾರು ಹೆಣ್ಮಕ್ಳು ಹೇಳಿದ್ರು. ಗಂಡಸಂತೂ ಪ್ರಶ್ನೆ ಇಲ್ಲ, ಅವ್ರೇನ್ ಚಾತುರ್ಮಾಸೂ ಇಲ್ಲ, ಷಣ್ಮಾಸೂ ಇಲ್ಲ, ವೃತಾನೂ ಇಲ್ಲ, ನಿಯಮನೂ ಇಲ್ಲ. ಅರ್ಥಾತ್ ಏನು ಅಂದ್ರೆ ಇನ್ನಾರು ಮಾಡಿದ್ರು ಒಂದು ವಿಚಾರ ಅವ್ರ ಹೆಣ್ಮಕ್ಳು ಮಾಡ್ತಿರ್ತಾರೆ. ಅವ್ರು ಹೇಳಿದ್ರು, ಹಿಂಗ್ ಮಾಡ್ತೀನಿ ಹೆಂಗ್ ಮಾಡ್ತೀನಿ ಅಂತ. ಮಹಾರಾಜ ಹೇಳಿದ್ರು, ಇದನ್ನೆಲ್ಲ ಮಾಡ್ರಿ, ಅದು ನಾನು ಹೇಳೋದು ಒಂದು ವ್ರತ ಮಾಡ್ರಿ ಅಂತ. ಏನು ಅಂದ್ರೆ 4 ತಿಂಗಳು ನಾನು ಯಾರಿಗೂ ನಿಂದ ಮಾಡಂಗಿಲ್ಲ, ನಿಂದ ಕೇಳಂಗಿಲ್ಲ. ಇನ್ನೊಬ್ಬರು ನಿಂದ ಮಾಡಿದ್ದು ನಾನು ಕೇಳಂಗಿಲ್ಲ, ಮತ್ತು ನನ್ನ ಬಾಯಲ್ಲಿ ನಾ ಇನ್ನೊಬ್ಬರು ನಿಂದ ಮಾಡಂಗಿಲ್ಲ. ಇದ್ರೊಳಗೆ ಎಲ್ಲ ಬಂದು ಹೋಗ್ತದೆ ನೋಡಿ. ಮಹಾರಾಜ ಹೇಳಿದ್ರು, ನಾವು ಭಕ್ತಿ ಇನ್ನೊಬ್ಬರಿನಿಂದ ಕೇಳೋದು ಮತ್ತು ಮಾಡೋದು ಬಿಟ್ಟು ಆ ಸಮಯದಲ್ಲಿ ಭಗವಂತನ ನಾಮಸ್ಮರಣೆ ಮಾಡಿದ್ರೆ ನಾಮದ ರಾಶಿ ಬೀಳ್ತದ. ಹೆಂಗೋ ಹಂಗೇನದ ಅಂತಂದ್ರೆ ಬಹಳಷ್ಟು ಮಂದಿಗೆ ಏನ್ ಅನ್ಸ್ತದೆ, ನಮ್ಗೆ ಹನುಮಾನ್ ಚಾಲೀಸ ಅನ್ಲಿಕ್ಕೆ ಟೈಮ್ ಇಲ್ರಿ ಅಂತಿರ್ತಾರೆ. ಆದ್ರಿಂದ ಆ ಮಂದಿಗಳು ಏನ್ ಹೇಳ್ತಾವಂದ್ರೆ, ನೀವು ಇನ್ನೊಬ್ಬರು ಮಾಡಿದ ಇನ್ನೊಬ್ಬರ ನಿಂದೆಯನ್ನ, ನೀವು ದೋಷಗಳನ್ನ ನಿಮ್ ಕಿವಿಯಿಂದ ಕೇಳಬೇಡ. ಅರ್ಥಾತ್ ಏನು ಅಂದ್ರೆ ಇನ್ನೊಬ್ಬರು ಅಕಸ್ಮಾತ್ ಕೇಳಿದ್ವಿ ಅಂತ ಪ್ರತ್ಯಕ್ಷ ಕಣ್ ತೆಗೆದು ನೋಡ್ಲಿಕ್ಕೆ ಹೋಗ್ಬೇಡ. ಇನ್ನೊಬ್ಬರ ನಿಂದೆಗಳ ಕಿವಿ ಮ್ಯಾಲ ಬಂದು ಹೇಳಿದ್ರು, ಏನ್ ಕಿವಿ ಮುಚ್ಕೊಳಿಕ್ ಬರ್ತದ್ರೆ. ಆದ್ರೆ ಆಮೇಲೆ ಏನಂದ್ರೆ ಎಲ್ಲದ ನೋಡು ನಡಿ, ಹಂಗ್ ಮಾಡಿದ್ರೆ ಹಿಂಗ್ ಮಾಡಿದ್ರೇನು, ನಾನು ಬರ್ತೇನೆ ನಡಿ, ಹೋಗಿ ನೋಡೋಣ ಇಬ್ರು ಕೂಡ. ಅದ್ರಿ ಅವ ಹಂಗ್ ಮಾಡಿದ ಹಿಂಗ್ ಮಾಡಿದ ಅಂದ ಕೂಡಲೇ ಇವಾಗ ಜಿಜ್ಞಾಸ, ಹೌದೇನ ಹಂಗ್ ಮಾಡಿದೇನ, ಹಂಗ್ ಮಾಡಿಕತ್ತ ನಾನು ಬರ್ತೇನೆ ನಡಿ ನೋಡೋಣ ಇಬ್ರು ಕೂಡ. ಅರ್ಥಾತ್ ಇನ್ನೊಬ್ಬರ ದೋಷಗಳನ್ನ ನೋಡ್ಬಾರ್ದು, ಕೇಳಬಾರ್ದು. ಮಹಾರಾಜ ಹೇಳಿದ್ರು, ಇನ್ನೊಬ್ಬರ ದೋಷಗಳನ್ನ ನೋಡಬಾರ್ದು, ಕೇಳಬಾರ್ದು, ಮಾತಾಡಬಾರ್ದು.
ಅದೇ ರೀತಿಯಾಗಿ ನಾವು ನೋಡ್ಲಿಕ್ಕೆ ಹೋಗ್ಬಾರ್ದು. ನಮ್ಮ ಮಕ್ಕಳದಾಗನ ನಮ್ಮ ಹಿಂದ ಮುಂದೆ ಯಾರಾದ್ರೂ ಏನಾದ್ರು ತಪ್ಪು ಮಾಡ್ತಿದ್ರು ಅಂದ್ರೆ ಅಂದ್ರೆ ಏನ್ ಹೇಳಬಾರ್ದೇನ್ರಿ ಅವರಿಗೆ ಅಂದ್ರೆ ನಾವು ಆ ತಪ್ಪು ಮಾಡಂಗಿಲ್ಲ ಅನ್ನೋದು ನಮಗೆ ಖಾತ್ರಿ ಇರ್ಬೇಕು. ರಾಮಕೃಷ್ಣ ಪರಮಹಂಸರ ಕಡೆಗೆ ಒಬ್ಬ ತನ್ನ ಮಗನ್ ಕರ್ಕೊಂಡ್ ಬಂದ, ಏನ್ರಿ ಎಷ್ಟು ಹೇಳಿದ್ರು ಕೇಳುವಲ್ವ, ಎಷ್ಟು ಬೆಲ್ಲ ತಿಂತಾನ, ನಾ ಹೇಳಿದೆ ಜಂತಾಗ್ತಾವಪ್ಪ ತಿನ್ಬೇಡ ಅಂದ್ರೆ ಆರೋಗ್ಯ ಕೆಡ್ತದ ಅಂದ್ರೆ ಆದ್ರೂ ಕೇಳವಲ್ಲ. ರಾಮಕೃಷ್ಣ ಪರಮಹಂಸರಂದ್ರು ಮುಂದಿನ ವಾರ ಬಾ ಹೇಳ್ತೀನಿ. ಮುಂದೊಂದು ವಾರಕ್ಕೆ ಬಂದವ, ಬಂದ ಕೂಡಲೇ ಅವ್ನು ಹೇಳಿದ್ರು, ನೋಡಪ್ಪ ಹಂಗೆಲ್ಲ ತಿನ್ಬಾರ್ದು, ಹೊಟ್ಟೆ ಜಂತಾಗ್ತಾವ, ತ್ರಾಸ ಆಗ್ತದ ನೋಡು. ಹ್ಞೂನ್ರಿ ಬಿಟ್ಟು ಬಿಡಪ್ಪ ಬೆಲ್ಲ ತಿನ್ನು, ಭಾಳ ತಿನ್ಬೇಡ. ನಿಮ್ಮ ಮಮ್ಮಿ ಅವಾಗ ಒಂಚೂರು ಕೊಟ್ಟಾಗ ಆಗ್ತತಿ ನೋಡಿ, ಏನಾಗಿ ತೊಗೊಂಡು ತಿನ್ಲಿಕ್ಕೆ ಹೋಗಬೇಡ, ಕೇಳಿ ತಿನ್ಲಿಕ್ಕೆ ಹೋಗ, ಇಲ್ರಿ ಹಂಗೇನ್ ಮಾಡಂಗಿಲ್ರಿ. ಕೊನೆಗೆ ಹೋದ ಅವ ಬಿಟ್ಟರೆ ಅಂದ್ರು. ಅಪ್ಪಗ ಆಶ್ಚರ್ಯ, ಅಪ್ಪ ಬಂದ, ಅಲ್ರಿ ನಾವು ಸಾಕಷ್ಟು ಹೇಳಿದ್ವಿ ಬಿಡ್ಲಿಲ್ಲ, ನೀವು ಒಂದು ವಾರ ಬಿಟ್ಟು ಬಾ ಅಂತ ಯಾಕೆ ಹೇಳಿದ್ರಿ? ರಾಮಕೃಷ್ಣ ಪರಮಹಂಸ ಅಂತ ಹೇಳಿದ್ರು, ನಾನು ಹಿಂಗ ಬೆಲ್ಲ ತಿಂತಿದ್ದೆ, ಆದ್ರಿಂದ ನಾನು ಮುಂಚೆ ಬೆಲ್ಲ ಬಿಡುವುದನ್ನ ಕಲ್ಕೊಂಡು ಆಮೇಲೆ ಅವನಿಗೆ ಬಿಡ್ಲಿಕ್ಕೆ ಕೇಳಿ. ಆದಿ ಕೇಳೇ ಮಗ ಸಾಂಗಿತಲೆ, ಮುಂಚೆ ಮಾಡಿದ್ರು ಆಮೇಲೆ ಇನ್ನೊಬ್ಬರಿಗೆ ಹೇಳಿದ್ರು ಅನ್ನೋ ಹೇಳಿ ಸಮರ್ಥದ ವಾಕ್ಯದನು. ಹಂಗ ನಮ್ಗೆ ಏನದ ಅಂದ್ರೆ ನಾವು ಸುಮ್ಮನೆ ಇನ್ನೊಬ್ಬರ ಅರ್ಥಾತ್ ಇದ್ರೊಳಗಿಂದ ಏನ್ ನನ್ಗೆ ಗೊತ್ತಾಗ್ತು ಅಂದ್ರೆ, ನಾವು ಇನ್ನೊಬ್ರು ದೋಷ ಕೇಳೋದನ್ನ ಬಿಟ್ರೆ, ಇನ್ನೊಬ್ರು ದೋಷ ನೋಡೋದನ್ನ ಬಿಟ್ರೆ, ಇನ್ನೊಬ್ರು ದೋಷಗಳನ್ನ ನಾವು ಬಾಯಿಂದ ಮಾತಾಡೋದನ್ನ ಬಿಟ್ರ ದುನಿಯಾ ಖಡ್ಡೆ ಮೇಲೆ ಜಾನಿದು ಅಂದಂಗ ಆಯ್ತು. ಇನ್ನೊಬ್ರಿಗೆ ಏನ್ ಮಾಡ್ತಾರೆ, ಏನ್ ಮಾತಾಡ್ತಾರೆ, ಅರ್ಥಾತ್ ಏನ್ ತಪ್ಪು ಮಾಡ್ತಾರೆ, ಏನ್ ತಿಳಿ ಮಾಡ್ತಾರೆ ಅನ್ನೋದು ನಾವು ನೋಡೋದು ಬಿಟ್ರೆ, ಅರ್ಥಾತ್ ಏನ್ ನಾವು ಹಂಗೆ ತಪ್ಪು ಮಾಡಿರ್ತಾನೆ ಎತ್ಕೋಪ್ಪ, ನಾ ಏನು ನೋಡ್ಲಿಕ್ಕೆ ಬರೋದಿಲ್ಲ, ಕೇಳಲಿಕ್ಕೆ ಬರೋದಿಲ್ಲ, ಬಾಯಲ್ಲಿ ಮಾತಾಡೋದಿಲ್ಲ ಅಂದ್ವಿ ಅಂದ್ರೆ ನನಗೆ ಇವಾಗ ಕಲ್ಪನಾ ಬಂತಲ್ಲ ಏನು ಅಂದ್ರೆ, ಸಾಧಕರಿಗೆ ಪ್ರಪಂಚದ ವಿಷಯಗಳಲ್ಲಿ ಪ್ರಪಂಚದ ಯಾವುದೋ ದೋಷಗಳನ್ನು ನೋಡ್ಲಿಕ್ಕೆ ಹೋಗ್ಬಾರ್ದು, ಕೇಳಲಿಕ್ಕೆ ಹೋಗ್ಬಾರ್ದು ಅನ್ನೋದ್ರೊಳಗನೆ ಏನದ ಅಂದ್ರೆ ದುನಿಯಾ ಖಡ್ಡೆ ಮೇಲೆ ಜಾನಿದ್ರು ಅಂದ್ರೆ ಅವ್ರು ಏನಾದ್ರೂ ತಪ್ಪು ಮಾಡ್ಕೋಬರ್ಬೇಕು, ಏನಾದ್ರೂ ದೋಷ ಮಾತಾಡ್ಕೋಬರ್ಬೇಕು, ಅಥವಾ ಏನಾದ್ರೂ ದೋಷ ಪ್ರತ್ಯಕ್ಷ ಕೃತಿಯೊಳಗೆ ಮಾಡ್ತಿರ್ಬರ್ಬೇಕು. ಇಂಥವು ಸಾಕಷ್ಟು ಉದಾಹರಣೆ ನೋಡ್ತೀವಿ ನಾವು. ಅರ್ಥಾತ್ ಏನು ಅಂದ್ರೆ ಸತ್ಪುರುಷರು ಸುಮ್ಮನೆ ಯಾಕೆ ಇರ್ತಾರೆ, ಅಪೃಷ್ಟನ್ನ ಅದೇ ಇದು ಅಲ್ಲದೆ ಕೇಳದೆ ಇರುವವರಿಗೆ ಹೇಳಬಾರ್ದು ಅಂತ ಸಹಿತ ಶಾಸ್ತ್ರದಲ್ಲಿ ಹೇಳಿದೆ. ಇಲ್ಲೇ ಸುಮ್ಮನೆ ನಾವು ಹಿಂಗ ಒಂದು ಮಾದಿ ಜಪ ಮಾಡೋದ್ರಾಗನ ಮಂದಿಗೆ ಉಪದೇಶ ಮಾಡ್ಲಿಕ್ಕೆ ಶುರು ಮಾಡಿಬಿಡ್ತೀವಿ. ಏನು ಅಂದ್ರೆ, ಜಪ ಮಾಡ್ತಿಲ್ಲ ನೀನು ನೋಡ್, ನಾನು ಮಾಡ್ಲಿಕ್ಕೆ ಶುರು ಮಾಡಿದ್ರು, ನೀನು ಮಾಡಿ ಶುರು ಮಾಡು, ಮುಂದೆ 4 ದಿವಸಕ್ಕೆ ಇವ್ ಬಿಟ್ಟು ಬಿಡ್ತಾನ, ಅವ್ ಮಾಡ್ಕೋತ ಹೋಗಿಬಿಡ್ತಾನ. ಅರ್ಥಾತ್ ಬಹಳಷ್ಟು ಮಾಡ್ಕೋತ ಹೋಗ್ಬಿಡ್ತಾನ, ಇವ 4 ದಿವಸಕ್ಕೆ ಬಿಟ್ಟು ಬಿಡ್ತಾನ. ಅರ್ಥಾತ್ ಆದ್ರಿಂದ ನಮಗೇನದ ಅಂದ್ರೆ ಸಮಯ ಸಿಗುವಾದ್ದು ಹನುಮಾನ್ ಚಾಲೀಸ ಅನ್ಲಿಕ್ಕೆ ನಾವು 1 ಪಾಠ ಮಾಡ್ತೀವಿ, 2 ಪಾಠ ಮಾಡ್ತೀವಿ, 5 ಪಾಠ ಮಾಡ್ತೀವಿ ಅಂತ ನೋಟಿಂಗ್ಸ್ ಮಹಾರಾಜ್ ಹೇಳಿದ್ರು. ನಾವು ಇನ್ನೊಬ್ಬರ ದೋಷಗಳನ್ನ ನೋಡೋದು, ಕೇಳೋದು, ಮಾತಾಡೋದು ಬಿಟ್ರೆ ನಮಗೆ ಬೇಕಾದಷ್ಟು ಸಮಯ ಸಿಗ್ತದೆ. ಟಿವಿ ನೋಡೋದು ಬಿಟ್ರೆ ಬಹಳಷ್ಟು ಸಮಯ ಸಿಗ್ತದೆ. ಅನಾವಶ್ಯಕವಾಗಿ ಮೊಬೈಲ್ನಲ್ಲಿ ನಿಮ್ದು ಊಟ ಆತೇನ್ರಿ, ಚಹಾ ಕುಡಿದ್ರೇನ್ರಿ, ಆರಾಮಿದ್ದೀರೇನ್ರಿ, ಎಲ್ಲರೂ ಆರಾಮಿದ್ದೇ ಇರ್ತಾರೆ. ಸುಮ್ಮನೆ ನಾವು ಆರಾಮಿದ್ದೀರಿ ಅಂದ್ರೆ ಆರಾಮಿಲ್ರಪ್ಪ, ನೀವೇನ್ ಮಾಡೋದು ನಮ್ಗೆ ಕೇಳಿದ್ರೆ ನಮ್ದು ಏನು ಉತ್ತರದ ಅದಕ್ಕೆ? ಸುಮ್ಮನೆ ಆರಾಮಿದ್ದೀರಿ ಅಂದ್ರೆ ಆರಾಮಿದ್ರಿ, ಭಾಳ ತ್ರಾಸ ಆಗಿದ್ರಿ, ಹೌದೇನ್ರಿ? ನಾವು ಡಾಕ್ಟರ್ ತೋರಿಸಂಗಲ್ಲ, ನೀವೇನ್ ಹೇಳಿರ್ಬೇಕು, ನಾವು ತೋರಿಸ್ತಿರ್ತೀವಿ. ಅರ್ಥಾತ್ ಇಂಥದ್ರೊಳಗನ ನಾವು ಬಹಳಷ್ಟು ಸಮಯವನ್ನು ವ್ಯರ್ಥ ಮಾಡಿಕೋತೀವಿ. ಅದರಿಂದ ಕಳಕಳಿಯಿಂದ ನಮಗೇನು ಅನಿಸ್ತಂದ್ರೆ ನಾವು ಬಹಳಷ್ಟು ನಾಮಸ್ಮರಣೆ ಮಾಡಬೇಕು, ರಾಮನಾಮ ಲೇಖನ ಮಾಡಬೇಕು, ಹನುಮಾನ್ ಚಾಲೀಸ ಅನ್ಬೇಕು. ಅದಕ್ಕಾಗಿ ಸಮಯ ಬೇಕಾದಷ್ಟು ಸಿಗ್ತದೆ, ಅದನ್ನ ಅದನ್ನು ಸದುಪಯೋಗ ಮಾಡ್ಕೋಬೇಕು. ವ್ಯರ್ಥವಾಗಿರ್ತಕ್ಕಂಥ ಮಗ್ಗಲ ಮನೆಯವ್ರದ್ದು ಹೆಂಗಿರ್ತದೆ ನಮ್ಮ ಪ್ರವೃತ್ತಿಯನ್ನು. ಒಬ್ಬ ಹೆಣ್ಮಗಳು ಕೆಲಸಕ್ಕೆ ಬರ್ತಿದ್ಲು ಒಬ್ಬರ ಮನೆಗೆ, ಆಕಿ ಭಾಂಡಿ ತೊಳೆಯಲಿಕ್ಕೆ, ಅರ್ಥಾತ್ ಮಗುನ ಒಗಿಲಿಕ್ಕೆ, ಬಟ್ಟೆ ಒಗಿಲಿಕ್ಕೆ, ಭಾಂಡಿ ತೊಳೆಯಲಿಕ್ಕೆ ಬರ್ತಿದ್ಲು. ಆ ಮನಿ ಯಜಮಾನ್ತಿ ಆಕಿಗೆ ಏನಂತಿದ್ರು ಅಂದ್ರೆ, ನಾನು ನಿನ್ಗೆ ಎದಕ್ಕೆ ಪಗಾರ ಕೊಡ್ತಿದ್ ಗೊತ್ತೇನಂತ ಯಾಕೆಂದ್ರು ಅವಾಗ ನೀವು ನನಗೆ ಭಾಂಡಿ ತೊಳಿಲಿಕ್ಕೆ, ಬಟ್ಟೆ ಒಗಿಲಿಕ್ಕೆ ಪಗಾರ ಕೊಡೋದೇನ್ರಿ, ಮತ್ತೆ ಅದಕ್ಕೆ ಅದೇನ್ರಿ? ಅದಕ್ಕೆ ಅದೇನು ಕೊಟ್ಟಿದ್ರು, ನಿಮ್ಮ ಮಂದಿ ಮನೆ ಉಸಾಬರಿ ತಂದು ನನ್ನ ಮುಂದೆ ಹೇಳಿಕ್ಕೆ ನಾನು ಪಗಾರ ಕೊಡ್ತೀನಿ. ಎದಕ್ಕೆ ಬೇಕು ನಮ್ಮ ಮಂದಿ ಮನೆ ಉಸಾಬರಿ? ಮದ್ದದ ಹುಡುಗಿ ಆ ಹುಡುಗನ ಜೊತೆ ಓಡಿ ಹೋದಂತ ತಗೊಂಡು ಏನ್ ಮಾಡ್ಬೇಕು ನಮಗೆ? ನಾವೇನು ಮುಂದೆ ಹಾಕಿದ್ರೆ ನಾವು ಹಂಗಾದ್ರೆ ಬೈಬಾರ್ದೇನ್ರಿ, ನಾವು ಯಾರಿಗೇನು ಹೇಳಬಾರ್ದೇನು, ಒಳ್ಳೇದು ಹೇಳಬಾರ್ದೇನು ಅಂದ್ರೆ ನಮ್ಗೆ ಸುಧಾರಿಸೋ ಯೋಗ್ಯತಾ ಇದ್ರೆ ಹೇಳ್ಬೇಕು. ಇದೇ ಸುಮ್ಮನೆ ಬಾಯಿ ಮುಚ್ಚಿಕೊಂಡಿರ್ಬೇಕು. ಯಾವ ವ್ಯಕ್ತಿಯ ದೋಷಗಳನ್ನು ನಾವು ಎತ್ತಿ ಹೇಳ್ತಿರ್ತೀವೋ ಆದ್ರಿಂದ ಇಬ್ಬರಿಗೆ ಮಾತ್ರ ದೋಷಗಳನ್ನು ಎತ್ತಿ ಹೇಳುವ ಅಧಿಕಾರ ಇರ್ತದೆ. ಏನು ಅಂದ್ರೆ, ಒಂದು ತಾಯಿಗೆ, 2ನೇ ಗುರುಗಳಿಗೆ. ಅರ್ಥಾತ್ ತಂದೆ ತಾಯಿ ತಮ್ಮ ಮಕ್ಕಳ ದೋಷಗಳನ್ನು ಎತ್ತಿ ಹೇಳು
ಅಧಿಕಾರ ಇರ್ತದೆ. ಯಾಕೆಂದ್ರೆ ಸುಧಾರಿಸುವ ಜವಾಬ್ದಾರಿ ಅವ್ರದ್ದೇ ಇರ್ತದೆ. ಅದೇ ರೀತಿ ಗುರುಗಳಿಗೆ ಹೇಳೋ ಜವಾಬ್ದಾರಿ ಇರ್ತದೆ. ಯಾಕೆಂದ್ರೆ ಅವ್ರಿಗೆ ಸುಧಾರಿಸುವ ಜವಾಬ್ದಾರಿ ಇರೋದ್ರಿಂದ ಅವ್ರಿಗೆ ಹೇಳಲಿಕ್ಕೆ ಅಧಿಕಾರ ಇರ್ತದೆ. ಆದ್ರೆ ಅವರು ಸಹಿತ ಹೆಂಗೆ ಹೇಳಬೇಕು ಅಂದ್ರೆ ಅವ್ರ ಮನಸ್ಸಿಗೆ ಬೇಜಾರಾಗಲ್ದಂಗ, ನೋವಾಗಲ್ದಂಗ, ಅವ್ರಿಗೆ ಕೆಟ್ಟ ಅನ್ಸಿಲ್ದಂಗ ಕೆಲವು ತಂದೆ ತಾಯಿ ನಾವು ಮನೆಯೊಳಗೆ ಮಂದಿ ಹೇಳ್ತಿರ್ತಾರೆ ನೋಡ್ಬೇಕು, ಆ ಮಕ್ಕಳು ಓಡಿ ಹೋಗ್ಬಿಡ್ತಾವ. ಆಮೇಲೆ ಮನ್ಯಾಗ ಅವ್ರು ಹೇಳೋದು ಕೇಳಿ 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 ಮಕ್ಕಳು ಮನೆ ಬಿಟ್ಟ ಓಡಿ ಹೋಗ್ಬಿಡ್ತಾರೆ. ಇನ್ನು ಮನೆಗೆ ಬರಂಗೆ ಹೋಗಿ ಅನ್ನುವಷ್ಟು ಮಟ್ಟಿಗೆ ಪರಿಸ್ಥಿತಿ ಬರ್ತದೆ. ಅಷ್ಟೆಲ್ಲ ನಾವು ಮನಸ್ಸಿಗೆ ಬೇಜಾರಾಗುವಂಗೆ ಹೇಳಲ್ದೇ ಅರ್ಥಾತ್ ಏನು ಅಂದ್ರೆ ಬಹಳಷ್ಟು ಸಮಯ ಸುಮ್ಮನೆ ಇದ್ದು ನಾಮಸ್ಮರಣೆ ಮಹಾರಾಜ ಹೇಳಿದ್ರು. ಎರಡು ಶಬ್ದ ಹೇಳ್ತೀನಿ, ಅವ್ರು ಎಲ್ಲರೂ ಏನದಾನೋ ನಿಮ್ಮ ಮನ್ಯಾಗ ಒಂದು ಗಾಡಿ ಮೇಲೆ ಒಂದು ಶಬ್ದ, ಒಂದು ಗಾಡಿ ಮೇಲೆ ಒಂದು ಶಬ್ದ ಬರ್ದಿಟ್ಕೊಳ್ಳಿಕ್ಕೆ ಒಟ್ಟಿನ ಏನು ಅಂದ್ರೆ ಪ್ರಪಂಚ ಅನ್ನುವಂಥದ್ದು ಹೆಂಗದ ಅಂದ್ರೆ ಸಾಗಿಸೋದು, ಪರಮಾತ್ಮ ಹೆಂಗದ ಅಂದ್ರೆ ಸಾಧಿಸೋದು. ನಾವು ಉಲ್ಟಾ ಮಾಡ್ತೀವಿ, ಪ್ರಪಂಚವನ್ನ ಸಾಧಿಸ್ತೀವಿ, ಪರಮಾತ್ಮವನ್ನ ಸಾಗಿಸ್ತೀವಿ. ಅಂದ್ರೆ ಏನ್ರಿ ಅಂದ್ರೆ ಇವತ್ತು ಜಪ ಒಂದ ಮಾಲೆ ಆಯ್ತು, ವೈದ ಮಾಲೆ ಆಯ್ತು, 1,000 ಆಯ್ತು, 3,500 ಮಾಡ್ಬೇಕಿತ್ತು, 2,000 ಮಾಡಿದ್ವಿ, ಸಾಗಿಸ್ಬಿಡ್ತೀವಿ. ನಾವು ನಡೀತತ್ತು, ನಾಳೆ ನೋಡೋಣಂತೆ ಉಳಿದದ್ದು. ಮತ್ ನಾಳೆ ಏನದ ಮತ್ತೇನಿದೆ ಇವತ್ತಿನಕ್ಕಿಂತ ದೊಡ್ಡ ಉಪದ್ರವ ಬಂದ್ಬಿತ್ತು ಅಂದ್ರೆ ನಾಳೆನೂ ಆಗೋದಿಲ್ಲ. ಆಮೇಲೆ ಮತ್ತೊಂದ್ಸಲ ಯಾವಾಗ ಮಾಡೋಣಂತೆ ಸಾಗಿಸೋದು. ಆಮೇಲೆ ಪ್ರಪಂಚ ಏನದನ್ನು ಸಾಧಿಸ್ತೀವಿ. ಯಾವ ಇವತ್ತು ಭೇಟಿ ಆಗ್ಬೇಕಾಗಿಲ್ಲ, ಹೋಗೋಣ ನಡಪ್ಪ ಭೇಟಿ ಆಗೋಣ, ಎಲ್ಲ ಕೆಲಸ ಹೊಂದಿಸಿ ಬಿಟ್ಟು ಮುಂಚೆ ಹೋಗಿ ಅವನು ಭೇಟಿ ಆಗೋ. ಇವು ಎರಡೂ ಏನವನು ಗಂಡ ಹೆಂಡತಿ ಎಲ್ಲ ತಯಾರಿ ಮಾಡಿಕೊಂಡು ಅಲ್ಲಿ ಹೋಗೋದಕ್ಕನ ಅವ್ರು ಕೀಲಿ ಹಾಕೊಂಡು ಹೋಗ್ಬಿಟ್ಟಿರ್ತಾರೆ. ಅಥವಾ ಏನಪ್ಪ ಅಂದ್ರೆ ಅವ್ರ ಮನ್ಯಾಗ ಹುಗಿ ಅಂತ ಬಂದಿರ್ತಾರ, ಅಥವಾ ಅವ್ರು ಯಾರನ್ನಾದ್ರೂ ಭೇಟಿ ಆಗ್ಲಿಕ್ಕೆ ಹೋಗಿರ್ತಾರೆ. ಹಿಂಗಾಗಿ ಏನಾಗ್ತದಂದ್ರೆ ಇವ್ರು ಎದಕ್ಕೆ ಹೋಗಿರ್ತಾರ ಕೆಲಸ ಆಗೋದು. ಅರ್ಥಾತ್ ಏನು ಅಂತ ಅಂಥ ಬಗ್ಗೆ ಏನು ಇವತ್ತೇನಪ್ಪ ಜಪ ಮಾಡ್ಬೇಕಾಗಿದ್ರೆ ಜಪ ಪೂರ್ಣ ಆಗಿಲ್ಲ, ಕೂತ್ಕೊಂಡು ಜಪ ಮಾಡುವವನ್ನೇ ನಾನು ಭೇಟಿ ಆಗಿ ಬರ್ತದೆ ಅಂತ ಇದನ್ನು ಸಾಧಿಸ್ಬೇಕು. ಯಾರಾದ್ರೂ ಪೇಟೆ ಹೋಗ್ಬಿಡೋಣ ಬರ್ತೀರೇನ್ರಿ ಅಂತ ಮಹಾರಾಜ ಶಬ್ದ ಹೇಳ್ತೀನಿ ಅಂದ್ರೆ, ಯಾರಾದ್ರೂ ನಮ್ಮನ್ನು ಕರೆದ್ರು ಹೊರಗೆ ಅಡ್ಡಾಡಿಕ್ ಹೋಗೋಣ ಬರ್ತೀರೇನ್ರಿ, ಪೇಟೆ ಹೋಗೋಣ ಬರ್ತೀರೇನ್ರಿ ಅಂದ್ರೆ ನಮ್ಗೆ ಏನ್ ಹೇಳಿ ಬರ್ಬೇಕು ಅಂದ್ರೆ ನಮಗೆ ಜಪ ಮಾಡ್ಬೇಕಾಗಿದ್ರಿ, ನಮ್ಗೆ ಹನುಮಾನ್ ಚಾಲೀಸ ಪಾಠ ಮಾಡೋದರಿ ಅಂತ ಹೇಳೋದನ್ನೇ ಮಹಾರಾಜರಿಗೆ ಸೇರ್ತದೆ. ಮತ್ತು ಖರೆ ಸಾಧಕರ ಲಕ್ಷಣ. ಯಾರಾದ್ರೂ ನಮ್ಮನ್ನ ಕರೆ ಮನೆಗೆ ಬಂದ್ರು ಮಾತಾಡ್ಬೇಕು ಕೂಡಲೇ ನಾವು ಅಗ್ನಿ ಸೌಮ್ಯವಾಗಿ ಹೇಳ್ಬೇಕು, ನಮ್ಗೆ ಇನ್ನೂ ಬಹಳ ಜಪ ಉಳಿದವ್ರಿ ಮತ್ತು ಇನ್ನು ಹನುಮಾನ್ ಚಾಲೀಸ ಪಾಠ ಮಾಡೋದು ಉಳಿದ್ರೆ ನಾವು ಮತ್ತೊಂದ್ಸಲ ಭೇಟಿ ಆಗೋನು, ದಯವಿಟ್ಟು ಏನ್ ತಪ್ಪು ತಿಳ್ಕೊಬೇಡ್ರಿ, ಹೋಗಿ ಬರ್ರಿ, ಮತ್ತೊಂದ್ಸಲ ಭೇಟಿ ಆಗೋನು ಅಂತ ತಿಳ್ಕೊಂಡು ಹೇಳ್ಬೇಕು. ಇಲ್ಲದೇ ಇದ್ರೆ ಗುರುದೇವ ರಾಮದೇವ್ರ ಜೊತೆ ಎದುರಿಂದ ಯಾರಾದ್ರೂ ಬರ್ಲಿಕ್ಕೆ ಹತ್ತಾರ ಅಂತಿದ್ರ ಅರ್ಥಾತ್ ಏನೇನು ಮಾತಾಡೋ ವಿಷಯ ಇರಂಗಿಲ್ಲ. ಮಾತಿನೊಳಗೆ 2 ವಿಷಯ ಮುಖ್ಯ ಇರ್ತಾವ. ಒಂದೇನು ಅಂದ್ರೆ ಆತ್ಮಸ್ತುತಿ, ಇನ್ನೊಂದೇನು ಅಂದ್ರೆ ಪರನಿಂದ. ಇವೆರಡು ಬಿಟ್ಟು 3ನೇ ಮಾತ್ರ ಇರೋದು ನಮ್ಮ ಬಾಯಲ್ಲಿ. ನಮ್ಮನ್ನ ನಾವು ಹೊಗಳ್ಕೊಳ್ಳೋದು, ನಾ ಹಂಗಿದ್ದೀನಿ ನಾ ಹಿಂಗಿದ್ದೀನಿ ಅಂತ ನಮ್ಮನ್ನ ನಾವು ಹೊಗಳ್ಕೊಳ್ಳೋದು, ಅವ್ ಹಂಗಿದ್ದ ನಾವು ಹಿಂಗಿದ್ದಾನ ಅಂತ ಇನ್ನೊಬ್ರು ಬೈಯೋದು. ಇಟ್ಟು ಬಿಟ್ಟರೆ 3ನೇ ಶಬ್ದ ನಮ್ಮ ಬಾಯಲ್ಲಿ ಇರೋದಿಲ್ಲ. ಗುರುದೇವ್ ರಾಮದೇವ್ರ ಎದುರಿಗೆ ಯಾರಾದ್ರೂ ಬರ್ಲಿಕ್ಕೆ ಹತ್ತಾರ ಅಂತ ನೋಡಿದ ಕೂಡಲೇ ಅವರೇ ಹಿತ್ತಲ ಭಾಗದಲ್ಲಿ ಹೊರಗೆ ಹೋಗಿ ತಮ್ಮ ಕಾಲನ್ನ ಕೂತು ಗುರು ಹೊರಗೆ ಹೋಗಿ ಒಂದು ಗಿಡದ ಕಾಲು ನಿಲ್ಲಿಸ್ಕೊಂಡು ಸ್ವಸ್ಥ ಜಪ ಮಾಡಿ ನಾಮಸ್ಮರಣೆ ಮಾಡಿಕೊತ ಕೂಡ್ತಿರ್ ತಾಸುಗಟ್ಟಲೆ. ಆಮೇಲೆ ಬರುತ್ತ ಮನುಷ್ಯ ಕೂತು ಹೋಗ್ಬಿಟ್ಟಿರ್ರಿ. ತಾತ್ಪರ್ಯ ಏನು ಅಂದ್ರೆ ನಾವು ವ್ಯರ್ಥವಾಗಿ ಪ್ರಪಂಚದ ವಿಷಯದಲ್ಲಿ ತಲೆ ಹಾಕಲ್ದನೆ ಪ್ರಪಂಚ ತನ್ನ ಪೂರ್ತಿಗೆ ತಾನು ಹೆಂಗದನೋ ಹಂಗೆ ಇರ್ಕೋವಂತಾಗ ದುನಿಯಾ ಖಡ್ಡೆ ಮೇಲೆ ಜಾನೇರು ಅನ್ನೋದು ಒಂದು ಸಾಫ್ಟ್ ಮೀನಿಂಗ್ ಏನು ಅಂದ್ರೆ ಹಿಂಗ ನಾವು ಇನ್ನೊಬ್ಬರ ವಿಷಯವಾಗಿ ಕೇಳಲಿಕ್ಕೆ ಹೋಗ್ಬಾರ್ದು, ಹೇಳಿಕ್ಕೆ ಹೋಗ್ಬಾರ್ದು, ಮಾತ್ರ ಕಿವಿಯಿಂದ ಕೇಳಬಾರ್ದು, ಬಾಯಿಂದ ಅನ್ನಬಾರ್ದು, ಕಣ್ಣಿಂದ ನೋಡಬಾರ್ದು. ಯಾರಲ್ಲಿ ಅವ್ರ ದೋಷಗಳನ್ನು ನೋಡಿದ್ವಿ ಅಂದ್ರೆ ಆ ದೋಷ ಏನು ಅಂದ್ರೆ ಮಾಡಿದವರ ದೋಷ ಆಡಿದವರು ಬಾಯಾಗ ಅಂತಂದಂಗ ಆಡಿದವರಿಗೆ ಪಾಪ. ಅರ್ಥಾತ್ ಏನು ಅಂದ್ರೆ ಮಾಡಿದವರು ದೋಷ ನೋಡಿದವರಿಗೆ ಪಾಪ ಅಂತ, ಮಾಡಿದವರ ದೋಷ ಕೇಳಿದವರಿಗೆ ಪಾಪ ಅನ್ನುವ ಹಾಗೆ ದುನಿಯಾ ಖಡ್ಡೆ ಮೇ ಜಾನಿದೋ ಹಮ್ ಆಪ್ ಅಪ್ನ ಉದ್ಧಾರಕ ವಿಚಾರ ಕರು ಅನ್ನುವ ಹಂಗ ಜಗತ್ತಿನ ಮುಸಾಫರಿಯನ್ನು ಬಹಳಷ್ಟು ಕಡಿಮೆ ಮಾಡಿಕೊಂಡು ನಾವು ಹನುಮಾನ್ ಚಾಲೀಸ ಪಾಠ ಮಾಡಿದರೆ ಅದು 11 ಅಲ್ಲ 22 ಅಲ್ಲ ದಿನ 100 ಪಾಠ ಮಾಡಲಿಕ್ಕೂ ಶಕ್ಯದ. ಆ ರೀತಿಯಾಗಿ ಪಾಠ ಮಾಡ್ತಕ್ಕಂಥವ್ರು ಸಹಿತ ಎಷ್ಟೊಂದು ಜನರು ಪ್ರತಿ ದಿವಸ 100 ಪಾಠ ಮಾಡ್ತೀವಿ ಅಲ್ಲಿ ಕತ್ತಾರೆ. ನಮಗೂ ಬಹಳ ಸಂತೋಷ ಆಗ್ತದೆ. ಇವತ್ತು ಒಬ್ಬರು 100 ಪಾಠ ಸಂಕಲ್ಪದ ಜೊತೆಗೆ ನಾನು ಇವತ್ತು 12ನೇ ಗ್ರೂಪಿನ ಅರ್ಥಾತ್ ಉಳಿದಿರ್ತಕ್ಕಂಥ ಒಂದೇನು ಅರ್ಥಾತ್ ಸಾಧಕರ ಒಂದು ಹೆಸರುಗಳನ್ನು ಸದ್ಗುರುಗಳ ಸನ್ನಿಧಾನದಲ್ಲಿ ನಾನು ಓದ್ತೀನಿ, ಸದ್ಗುರುಗಳಿಗೆ ಅದನ್ನೆಲ್ಲ ನಿವೇದನೆ ಮಾಡ್ತೀನಿ. ಆ ಒಂದು ಅರ್ಥಾತ್ ಏನು ಅಂದ್ರೆ 252ನೇ 51ರಿಂದ ಹಿಡಿದು
ನಿನ್ನೆ ಒಂದು ಪುಟ ಪ್ರಮಾದವಾಯಿತು ಏನು ಅಂತಂದ್ರೆ ನಿನ್ನೇನು ಅಂದ್ರೆ ಹೀಗೆ ಅದನ್ನ ಬಿಡಿಸಿ ಕೆಳಗಿರುವ ಹೊತ್ತಿನಲ್ಲಿ ಒಂದು ಪುಟದ ಜೊತೆಗೆ ಇನ್ನೊಂದು ಪುಟ ಹೋಗ್ಬಿಡ್ತು. ಹಿಂಗಾಗಿ ಆ ಪುಟದಲ್ಲಿರ್ತಕ್ಕಂಥವ್ರ ಹೆಸರು ನಿನ್ನ ಓದ್ಲಿಕ್ಕೆ ಆಗಲಿಲ್ಲ. ಇದು ಸಹಜವಾಗಿ ನಮ್ಗೆ ಆಗ್ತಕ್ಕಂಥ ಪ್ರಮಾದ. ಅದಕ್ಕೆ ಪಾಪ ಯಾರು ಏನೂ ಅದಕ್ಕೆ ಬೇಜಾರು ಮಾಡ್ಕೊಂಡಿಲ್ಲ. ನಿಜವಾಗಿಯೂ ಅರ್ಥಾತ್ ಏನು ಅಂದ್ರೆ ಇವತ್ತು ಓದಿದ್ರು ಮೊದಲೇದಾಗಿ ಮುಖ್ಯವಾಗಿ ನಾವೆಲ್ಲರೂ ಮನಸ್ಸಿನಾಗ ಏನು ಇಟ್ಕೋಬೇಕು ಅಂದ್ರೆ ನೀವು ಗ್ರೂಪ್ಗಳಲ್ಲಿ ನಿಮ್ಮ ಹೆಸರು ಪಟ್ಟು ಕೂಡಲೇ ಅದು ಮಹಾರಾಜರಿಗೆ ಸಮರ್ಪಣೆ ಆಗುವ ಅನ್ನೋದು ಮೊದಲೇ. ಆದ್ರೆ ನಾವು ಮುಖ್ಯವಾಗಿ ಅದನ್ನೇನು ಅಂದ್ರೆ ಯಾವುದೇ ಒಂದು ಭಾವನೆಯಿಂದ ಆದರೂ ಸಹಿತ ಅದು ಪ್ರತ್ಯಕ್ಷವಾಗಿ ನಾವು ಮಾಡಿದ್ವಿ ಅಂದ್ರೆ ಅದಕ್ಕೇನು ವಿಧಿವಂತಾಗಿ ಮಾಡಿದ್ವಿ ಅಂದ್ರೆ ಅದರಿಂದ ಬಹಳಷ್ಟು ಮನಸ್ಸಿಗೆ ಸಮಾಧಾನ ಆಗ್ತದೆ ಅನ್ನೋ ದೃಷ್ಟಿಯಿಂದ ನಾವು ಇದನ್ನೆಲ್ಲ ಗೋತ್ರ ರಾಶಿ ನಕ್ಷತ್ರ ಅವೆಲ್ಲ ಏನು ಬೇಕಾಗಿರ್ಲಿಲ್ಲ ಖರೆ ಅಂದ್ರೆ. ಆದ್ರೆ ಅವನ್ನೆಲ್ಲ ಉಚ್ಚಾರ ಮಾಡಿದ್ರೆ ಏನ್ರಿ ನಮ್ಮ ಗೋತ್ರ ಉಚ್ಚಾರ ಮಾಡಿದ್ರೆ ನಮಗೇನು ಉಪಯೋಗ? ಅರ್ಥಾತ್ ಏನು ಅಂದ್ರೆ ಯಾವ ವಶಿಷ್ಠ ಗೋತ್ರ ಅಂತದೆ ನಿಮ್ಮಿಂದ ಹಿಡ್ಕೊಂಡು ವಶಿಷ್ಠ ತನಕ ನಿಮ್ಮ ಮಂತನೊಳಗೆ ಎಷ್ಟು ತಲೆಮಾರುಗಳು ಆಗ್ಯಾವನು ಆ ಎಲ್ಲಾ ತಲೆಮಾರುಗಳು ನೀವು ಹನುಮಾನ್ ಚಾಲೀಸಾ ಪಾಠ ಅನ್ನೋದ್ರಿಂದ ಉದ್ಧಾರ ಆಗ್ತದೆ. ಆದ್ರಿಂದ ಕಾಶ್ಯಪ ಗೋತ್ರ ಇತ್ತು ಅಂದ್ರೆ ನಮ್ಮಿಂದ ಹಿಡ್ಕೊಂಡು ನಾವು ಕಶ್ಯಪ ಋಷಿಗಳಿಂದ ಬಂದವರು. ಆದ್ದರಿಂದ ನಮ್ಮಿಂದ ಹಿಡ್ಕೊಂಡು ತಲೆತಲಾಂತರಗಳಿಂದ ಬಂದಿರತಕ್ಕಂಥ ಎಲ್ಲ ಪೀಳಿಗೆ ಏನದನ್ನು ನಾವು ಹನುಮಾನ್ ಚಾಲೀಸಾ ಅನ್ನೋದ್ರಿಂದ ಅವ್ರಿಗೆ ಉದ್ಧಾರ ಆಗ್ತದೆ. ಆದ್ರಿಂದ ಗೋತ್ರ ರಾಶಿ ನಕ್ಷತ್ರಗಳಿಗೆ ಬಹಳ ಮಹತ್ವದ. ಯಾವ ರಾಶಿ ಒಳಗೆ ನಾವು ಹುಟ್ಟೀವಿ, ಯಾವ ನಕ್ಷತ್ರದಲ್ಲಿ ನಾವು ಹುಟ್ಟೀವೋ ಆ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರು ಎಲ್ಲರಿಗೂ ನೀವು ಮಾಡಿರ್ತಕ್ಕಂಥ ಹನುಮಾನ್ ಚಾಲೀಸಾ ಪಾಠದಿಂದ ಅವರಿಗೂ ಏನಾಗ್ತದೆ ಅಂದ್ರೆ ಹಿತ ಆಗ್ತದೆ. ನಾವು ಯಾವ ರಾಶಿ ಒಳಗೆ ಹುಟ್ಟೀವೋ, ನಮ್ಮ ತುಲಾ ರಾಶಿ ಸ್ವಾತಿ ನಕ್ಷತ್ರ, ನಾನು ಹನುಮಾನ್ ಚಾಲೀಸಾ ಪಾಠ ಮಾಡಿದ್ರೆ ನಮ್ದೇನಪ್ಪಾ ಅಂದ್ರೆ ಕಾಶ್ಯಪ ಗೋತ್ರ. ಈ ನಾನು ಹನುಮಾನ್ ಚಾಲೀಸಾ ಪಾಠ ಮಾಡಿದ್ರೆ ಆ ಪಾಠ ಮಾಡುವಾಗ ನಾನು ನನ್ನ ಗೋತ್ರ ನಕ್ಷತ್ರ ರಾಶಿ ಮಹಾರಾಜರ ಮುಂದೆ ನಾನು ನಿವೇದನೆ ಮಾಡಿದ್ರೆ ಮಹಾರಾಜರ ಕೃಪಾದೃಷ್ಟಿ ಎಂಥಾಗ್ತದೆ ಅಂದ್ರೆ ನನ್ನ ಗೋತ್ರದಲ್ಲಿರ್ತಕ್ಕಂಥ ನಮ್ಮ ಎಲ್ಲಾ ಪೂರ್ವಜರದೂ ಉದ್ಧಾರ ಆಗ್ತದೆ. ಅದೇ ರೀತಿಯಾಗಿ ನಮ್ಮ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರದ್ದು ಎಲ್ಲಾದ್ರೂ ಉದ್ಧಾರ ಆಗ್ತದೆ. ನಮ್ಮ ಗೋತ್ರದಲ್ಲಿ ನಮ್ಮ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರದ್ದು ಉದ್ಧಾರ ಆಗ್ತದೆ. ಆದ್ರಿಂದ ಸಾಧು ಸತ್ಪುರುಷ ಯಾವ ರೀತಿಯಾಗಿ ಭಗವದ್ಗೀತಾದಲ್ಲಿ ಉದಾಹರಣೆ ಹೇಳ್ತಾರೆ, ನಾವು ಸುಮ್ಮನೆ ಹಂಗೆ ಏನಾದ್ರು ಅತಿಶಯೋಕ್ತಿ ಮಾಡಿ ಹೇಳುವುದಿಲ್ಲ. ಯಾವ ರೀತಿಯಾಗಿ ಏನಾಗ್ತದೆ, ಮನಿ ಊರ್ ಮುಂದೊಂದು ವಿಶಾಲವಾದ ಸರೋವರ ಇತ್ತು ಅಂದ್ರೆ, ಕೆರೆ ಇತ್ತು ಅಂದ್ರೆ ಎಲ್ಲಾರು ಏನ್ ಮಾಡ್ತಾರೆ, ಅದ ನೀರು ಕುಡಿತಾರೆ, ಅದ ನೀರ ಸ್ನಾನ ಮಾಡ್ತಾರೆ, ಅದೇ ನೀರ ಇದನ್ನ ಮಾಡ್ತಾರೆ. ಅದೊಂದು ಸಣ್ಣದೊಂದು ಬಾವಿ ಇದ್ದು ಅಥವಾ ಒಂದು ಸಣ್ಣದೊಂದು ಹೊಂಡಿದ್ದು ಅಥವಾ ಸಣ್ಣ ಕೆರೆ ಇದ್ರೆ ಅದ್ರೊಳಗೆ ಏನದ ಅಂದ್ರೆ ಅದರ ನೀರ ಕುಡಿದು, ಅದರ ನೀರು ಒಯ್ಯುವುದು, ಅದರ ನೀರ ಸ್ನಾನ ಮಾಡುವುದು ಮಾಡಿದ್ರೆ ನೀರು ಹೊಲಸಾಗ್ತದೆ. ಆದ್ರೆ ವಿಶಾಲ ಮನೋಭಾವನೆಯಿಂದ ನಾವು ಏನಾದ್ರೂ ಮಾಡಿದ್ರೆ ಅದರೊಳಗಿಂದ ಲಕ್ಷಾವಧಿ ಜನರಿಗೆ ಅದರದ್ದು ಉಪಯೋಗ ಆಗ್ತದೆ ಅನ್ನೋ ದೃಷ್ಟಿಯಿಂದ ನಾವು ವಿಚಾರ ಮಾಡಿರ್ತಕ್ಕಂಥ. ನಾನು ಒಂದ್ಸಲ ನೇಮಾವರಗಿದ್ದಾಗ ಈ ಮಾತು ವಿಶ್ವನಾಥ್ ಪ್ರಕಾಶ್ ಬ್ರಹ್ಮಚಾರಿ ಅವರಿಗೆ ಕೇಳಿದೆ, ನಾವು ಈ ಗೋತ್ರ ನಕ್ಷತ್ರ ರಾಶಿ ಯಾಕೆ ವಿಚಾರ ಮಾಡಬೇಕ್ರಿ? ಅವಾಗ ಅವ್ರು ಇದ ಮಾತಾ ಹೇಳಿದ್ರು, ಸತ್ಪುರುಷರು ಹೇಳಿದ ಮಾತಂತೂ ಸುಳ್ಳಾಗಲಿಕ್ಕೆ ಶಕ್ತಿ ಏನು ಅಂದ್ರೆ, ನಾವು ಯಾವ ಗೋತ್ರದಲ್ಲಿ ಹುಟ್ಟಿರ್ತೀವೋ ಆ ಗೋತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಎಲ್ಲರಿಗೂ ನಾವು ಮಾಡಿರ್ತಕ್ಕಂಥ ಪುಣ್ಯದ ಫಲ ಪ್ರಾಪ್ತ ಆಗ್ತದೆ. ನಮ್ದು ಒಂದು ವೇಳೆ ಹೋಲಿಸ್ಟಿಕ್ ವ್ಯೂ ಬೇಕು ಅಂದ್ರೆ, ನಾವು ವಿಶ್ವಾತ್ಮಕ ಭಾವದಿಂದ ಇದನ್ನು ಮಾಡ್ತಿದ್ವಿ ಅಂದ್ರೆ ನಮ್ಮ ಗೋತ್ರದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ನಾವು ಅಂತಕ್ಕಂಥ ಹನುಮಾನ್ ಚಾಲೀಸಾ ಪಾಠದಿಂದ ಅವ್ರಿಗೂ ಮಾರುತಿಯ ಒಂದು ಅನುಗ್ರಹ ಆಗ್ತದೆ. ನಾವು ಯಾವ ರಾಶಿಯೊಳಗೆ ಹುಟ್ಟೀವೋ ಆ ರಾಶಿಯ ಉಚ್ಚಾರವನ್ನು ನಾವು ಮಾಡಿದ್ರೆ ಆ ರಾಶಿಯೊಳಗೆ ಹುಟ್ಟಿರ್ತಕ್ಕಂಥವ್ರಿಗೂ ಅದರದ್ದೇನದ ಒಂದು ಅನುಗ್ರಹ ಆಗ್ತದೆ. ಆದ್ರಿಂದ ನಾವು ಎಲ್ಲೇ ಒಂದು ಪೂಜಾ ಮಾಡಿಸಿಕ್ಕೆ ದೇವಸ್ಥಾನಕ್ಕೆ ಹೋದ್ವಿ, ಪೂಜಾ ಮಾಡಿದ ಕೂಡ ಅವರು ಕೇಳ್ತಾರೆ, ಗೋತ್ರ ನಕ್ಷತ್ರ ರಾಶಿ ಹೇಳ್ರಿ ಅಂತಾರೆ. ಅರ್ಥಾತ್ ಏನು ಅಂದ್ರೆ ಅವೇನು ನಿರರ್ಥಕವಾದದ್ದು ಅಲ್ಲ. ಆದ್ರಿಂದ ಗೋತ್ರ ನಕ್ಷತ್ರ ರಾಶಿ ನಮಗೂ ಸಹಿತ ಅವನ್ನೆಲ್ಲ ಅನ್ಲಿಕ್ಕೆ ಅರ್ಥಾತ್ ಒಂದೊಂದ್ಸಲ ಏನಾಗ್ತದೆ, ಬಹಳಷ್ಟು ಹೆಸರಿದ್ದು ಅಂದ್ರೆ ಸ್ವಲ್ಪ ಆಯಾಸ ಅನಿಸಿದಂಗೂ ಆಗ್ತದೆ. ಆದ್ರೆ ನಮ್ ಕಳಕಳಿ ಏನದ ಅಂದ್ರೆ, ಅವ್ರು ಯಾವ ಗೋತ್ರ ನಕ್ಷತ್ರ ರಾಶಿ ಉಳ್ಳವ್ರು ಇದ್ದಾರೋ ಅವ್ರ ಆ ಗೋತ್ರ ನಕ್ಷತ್ರ ರಾಶಿಗಳನ್ನು ನಾವು ಸದ್ಗುರುಗಳ ಮುಂದೆ ನಿವೇದನೆ ಮಾಡುವುದರಿಂದ ಆ ಗೋತ್ರ ನಕ್ಷತ್ರ ರಾಶಿಗಳಲ್ಲಿರ್ತಕ್ಕಂಥವ್ರದ್ದೆಲ್ಲರದೂ ಅವ್ರ ಸಂಬಂಧಿಕರಿರ್ಲಿ ಬಿಡ್ಲಿ ಅವ್ರದ್ದೆಲ್ಲಾರು ಉದ್ಧಾರ ಆಗ್ತದೆ. ಸರ್ವೇ ಜನ ಸುಖಿನೋ ಭವಂತು ಅನ್ನುವಂಥ ಭಾವನೆಯಿಂದ ನಾವು ಈ ಪ್ರಕಲ್ಪವನ್ನ ಪ್ರಾರಂಭ ಮಾಡಿರುವುದರಿಂದಾಗಿ ಇದರಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಹಿತ ಆಗಲಿ ಅನ್ನುವಂಥ ಭಾವನೆಯಿಂದಲೇ ನಮ್ಗದು ಓದ್ಲಿಕ್ಕೆ ಸ್ವಲ್ಪ ಆಯಾಸ ಅನಿಸಿದ್ರು ಸಹಿತ. ಅರ್ಥಾತ್ ಏನು, ನಾವು ಬಹಳ ಹೆಸರಿದ್ದು ಅಂದ್ರೆ 2 ದಿವಸ ಓದ್ತೀವಿ,
ಅದು ಮುಖ್ಯವಾಗಿ ನಮಗೆ ಅದರೊಳಗೆ ಬಹಳಷ್ಟು ನಮಗೆ ಸಮಾಧಾನ ಅನ್ನಿಸ್ತದೆ. ಏನು ಅಂದ್ರೆ ಅವ್ರ ಪ್ರತಿಯೊಬ್ಬರ ಹೆಸರು, ಗೋತ್ರ, ನಕ್ಷತ್ರ, ರಾಶಿ ಮಹಾರಾಜರ ಕಿವಿ ಮ್ಯಾಲ ಒಂದ್ಸಲ ಬೀಳ್ಲಿ. ಅದರಿಂದ ಏನದ ಅಂದ್ರೆ ನಾವು ಹುಟ್ಟಿ ಬಂದಿರೋ ಗೋತ್ರ, ನಕ್ಷತ್ರ, ರಾಶಿನೂ ಸಹಿತ ಆ ರಾಶಿ ಗೋತ್ರಗಳೇ ಉದ್ಧಾರ ಆಗ್ತಾವ. ಅದರೊಳಗೆ ಎರಡಷ್ಟು ಸಂಶಯ ಇಲ್ಲ. ಆದ್ರಿಂದ ಸತ್ಪುರುಷರ ಗೋತ್ರ, ನಕ್ಷತ್ರ, ರಾಶಿಗಳಿಗೆ ಎಷ್ಟು ಮಹತ್ವ ಇರ್ತದೆ ನೋಡಿ. ಹೆಂಗು ಹಂಗೆ ಅಂದ್ರೆ ಸಾಧನೆ ಮಾಡ್ತಕ್ಕಂಥ ಸಾಧಕರ ಗೋತ್ರ, ರಾಶಿ, ನಕ್ಷತ್ರಗಳಿಗೂ ಅಷ್ಟ ಮಹತ್ವ ಇರೋದ್ರಿಂದ ನಮ್ಗೆ ಅದನ್ನು ಓದ್ಲಿಕ್ಕೆ ಬಹಳ ಸಮಾಧಾನ ಅನಿಸ್ತದೆ, ಸಂತೋಷ ಅನಿಸ್ತದೆ. ಅದಕ್ಕನುಸಾರವಾಗಿ ನಾವು ಪ್ರತಿ ದಿವಸ ಅಗದಿ ಉತ್ಸಾಹದಿಂದ ಅವನ್ನೆಲ್ಲ ಓದ್ತಿರ್ತೀವಿ. ಅದಕ್ಕನುಸಾರವಾಗಿ ಇವತ್ತು ಸಹಿತ ಇನ್ನು 250 ಅದ್ರಾಗಿ ಒಂದು 20-25 ಹೆಸರು ಉಳ್ಕೊಂಡಿವೆ. ಅವನು ಸಹಿತ ಓದ್ತೀನಿ. ಅದಕ್ಕೂ ಪೂರ್ವದಲ್ಲಿ ನಾ ಇವತ್ತು ಒಬ್ರು 100 ಪಾಠ ಮಾಡೋ ಸಂಕಲ್ಪ ಮಾಡೋರಿದ್ದಾರೆ. ನಾನು ಓದೋ ದೃಷ್ಟಿಯಿಂದ ನಾನಾದ್ರೂ ಸಂಕಲ್ಪ ಮಾಡ್ತಿರ್ತೀನಿ. ಅದ್ರ ಜೊತೆಗೆ ಅವ್ರಿಗೂ ಒಂದು ಸಂಕಲ್ಪ ಹೇಳ್ತೀನಿ. ಅವರು ಏನಾದ್ರು ಫೇಸ್ಬುಕ್ನ ಇದ್ದಾರೆ, ಅವರು ಈ ಫೇಸ್ಬುಕ್ನಲ್ಲೇ ಇದ್ದಾರೆ. ಅದನ್ನ ಅವ್ರಿಗೆ ಸಂಕಲ್ಪ ಹೇಳಿ ಆಮೇಲೆ ನಾನು ಸಂಕಲ್ಪ ಮಾಡಿ ಅದನ್ನ ಓದ್ಲಿಕ್ಕೆ ಶುರು ಮಾಡ್ತೀನಿ. ನೀವೆಲ್ಲರೂ ಪ್ರಸಾದ ಮಾಡಿಕೊಂಡು ಅಕಸ್ಮಾತ್ ನಿಮ್ಮ ಸಮಯಾನುಸಾರವಾಗಿ ನಿಮ್ಮ ಸಮಯ ಅನುಕೂಲ ಇದ್ರೆ ನೀವೆಲ್ಲರೂ ಕೂತ್ಕೊಂಡು ಕೇಳಬೇಕು. ಅರ್ಥಾತ್ ನಿಮ್ಗೆ ಸಮಯ ಅನುಕೂಲ ಇದ್ದಿದ್ದಿಲ್ಲ ಅಂದ್ರೆ ಮತ್ತೆ ಯೂಟ್ಯೂಬ್ ನಲ್ಲಿ ಬರ್ತದೆ, ಯಾವಾಗಾದ್ರೂ ಕೇಳಿದ್ರು ಸಹಿತ ನಿಮ್ ಹೆಸರು ಓದಿದ್ ನಿಮಗೆ ಕಲ್ಪನಾ ಬರ್ತದೆ. ಅಕಸ್ಮಾತ್ ಯಾವುದೇ ಕಾರಣದಿಂದ ನೀನ್ ಹೆಂಗ್ ಒಂದು ಪುಟಾನ ಕೆಳಗು ನಮ್ಮ ಕೈಯಾಗಿಂದ ಅದು ಪ್ರತಿ ಸಲ ನಾ ಶಕ್ತಿ ಇದ್ದಷ್ಟು ಮಟ್ಟಿಗೆ ಒಂದ ಪುಟ ತಗೊಂಡು ಓದ್ಲಿಕ್ಕೆ ಪ್ರಯತ್ನ ಮಾಡ್ತಿರ್ತೀನಿ. ಅದು ನಿನ್ನ ಒಂದು ಪುಟ ಮುಂದೆ ಹೋಯ್ತು. ಆದ್ರಿಂದ ಹಂಗೆ ಯಾರಾದ್ರೂ ಹೆಸರು ಉಳಿದ್ರೆ ದಯವಿಟ್ಟು ನೀವು ನಮಗೆ ಫೋನ್ ಮಾಡಿ ತಿಳಿಸಿದ್ರೆ ನಾವು ಹೆಸರಿನ ಬಗ್ಗೆ ನಾನೇನೇನು ಓದ್ತಿರ್ತೀನಿ ಅದೆಲ್ಲ ಫೇಸ್ಬುಕ್ ರೆಕಾರ್ಡ್ ಆಗ್ತಾ ಇರೋದ್ರಿಂದ ನಾನು ಮತ್ತೊಂದ್ಸಲ ರೆಕಾರ್ಡ್ ಕೇಳಿ ನಿಮ್ಮ ಹೆಸರು ಇದ್ದಿದ್ದಿಲ್ಲ ಅಂದ್ರೆ ನಾನು ಅದನ್ನು ಮರುದಿವಸ ಆದ್ರೂ ಅಡ್ಡಿ ಇಲ್ಲ. ಆ ಹೆಸರು, ಗೋತ್ರ, ನಕ್ಷತ್ರ, ರಾಶಿ ಎಲ್ಲ ಓದ್ತೀನಿ. ಆದ್ರಿಂದ ಯಾರೂ ಅದ್ರ ಬಗ್ಗೆ ಏನದ ಅಂದ್ರೆ ಅಸಮಾಧಾನ ಮಾಡಿಕೊಳ್ಬೇಕಾದ ಕಾರಣವಿಲ್ಲ. ಇವತ್ತು ನನಗೆ ಬರುವ ಯಾವುದೋ ಓದೋದು ಉಳಿದಿದ್ರು ಸಹಿತ ಅದನ್ನ ಮರುದಿವಸ ಓದ್ತೀನಿ. ಅದ್ರ ಅರ್ಥಾತ್ ಏನು ಅಂದ್ರೆ ಅದು ಯಾವ 1-2 ದಿನಗಳಲ್ಲೇ ಅದನ್ನ ಆ ಹೆಸರನ್ನ ನಾನು ಮಹಾರಾಜರು ನಿವೇದನೆ ಮಾಡ್ತೀನಿ. ಆದ್ರಿಂದ ದಯವಿಟ್ಟು ಯಾರ ಅದ್ರ ಬಗ್ಗೆ ಏನದ ಅಂದ್ರೆ ಬೇಜಾರು ಮಾಡ್ಕೋಬಾರದು ಮತ್ತು ನಮ್ಗೆ ತಿಳಿಸ್ಬೇಕು ನನ್ನ ಹೆಸರು ಬಂದಿದ್ರಿ ಅಂತ. ನೀವು ಅತ್ಯಂತ ಅಗದಿ ಏನು ಅಂದ್ರೆ ಒಂದು ಅತ್ಯಂತ ನಮ್ಮ ಬಗ್ಗೆ ಒಂದು ಸತ್ತೆಯಿಂದ ನೀವು ಹೇಳ್ಬೇಕು. ಏನು ಅಂದ್ರೆ ನಮ್ಮ ಹೆಸರು ನೀವು ಓದಿಲ್ಲ ಗುರುಗಳಲ್ಲಿ, ನಮ್ಮ ಹೆಸರು ಬಂದಿಲ್ಲ ನೋಡ್ರಿ ಅಂದ್ರೆ ನಾವು ಇದೆಲ್ಲ ಚೌಕಶಿ ಮಾಡ್ತೀವಿ. ಅರ್ಥಾತ್ ಏನು ಅಂದ್ರೆ ಕಂಪ್ಯೂಟರ್ ಕೆಲಸ ಮಾಡೋದ್ರಿಂದ ಚೌಕಶಿ ಮಾಡಿಸಿ ಆ ಹೆಸರು ತೆಗಿಸಿ ಅದನ್ನು ನಿಶ್ಚಿತವಾಗಿ ಮಹಾರಾಜರು ನಿವೇದನೆ ಮಾಡ್ತೀವಿ. ಆದ್ದರಿಂದ ದಯವಿಟ್ಟು ಯಾರು ಒಮ್ಮೆಲೆ ಕಾಬಲಿ ಆಗ್ಬೇಕಾದ ಕಾರಣ ಇಲ್ಲ. ನಿಮಗೆ ಅಸಮಾಧಾನ ಆಯ್ತು ಅಂದ್ರೆ ನಮ್ಗೆ ಅದ್ರ ಸಂತೋಷ ಅನಿಸ್ತದೆ. ಯಾಕೆ ಅಂದ್ರೆ ನಿಮಗೆ ಹೆಸರನ್ನು ಮಹಾರಾಜರು ನಿವೇದನೆ ಮಾಡಬೇಕು ಅನ್ನುವಂಥದ್ದು ಅಷ್ಟು ಕಳಕಳಿ ಅದ ಅನ್ನುವಂಥದ್ದು ನಮ್ಗೆ ಗೊತ್ತಾಗ್ತದೆ. ಅದಕ್ಕಾಗಿ ನಮಗೇನದಂದ್ರೆ ಅದ್ರ ಬಗ್ಗೆ ಬಹಳ ಸಂತೋಷ ಆಗ್ತದೆ. ಆದ್ರಿಂದ ನಿಮ್ಮ ಹೆಸರನ್ನು ನಾವು ಮತ್ತೆ ಅದನ್ನ ಎಲ್ಲಿದ್ದರಿಂದ ಅದನ್ನ ಅರ್ಥಾತ್ ಶೋಧಿಸಿ ತೆಗೆದು ಮತ್ತೊಂದ್ಸಲ ನಾವು ಓದ್ತೀವಿ. ಆದ್ರಿಂದ ಎಲ್ಲರೂ ಈ ದೃಷ್ಟಿಯಿಂದ ಮತ್ತು ಇನ್ನೂ ಅನೇಕ ದೃಷ್ಟಿಯಿಂದ ನಾವು 12 ಅಂತ ಹೇಳಿರ್ತೀವಿ, ಅದು ಓದ್ಲಿಕ್ಕೆ 2 ಆಗ್ತದೆ. ಇಲ್ಲಿ ಆಶ್ರಮದೊಳಗೆ ಏನೇನಾದ್ರೂ ಚಟುವಟಿಕೆಗಳು ಬರ್ತಾವೆ. ಆ ಚಟುವಟಿಕೆಗಳು ನಮ್ಗೆ ಅನಿವಾರ್ಯವಾಗಿ ತೊಡಗಬೇಕಾಗಿ ಬರ್ತದೆ. ಆದ್ರಿಂದ ಸರಿಯಾದ ಸಮಯಕ್ಕೆ ಅನುಸಾರವಾಗಿ ನಮ್ಗೆ ಒಂದೊಂದ್ಸಲ ಓದ್ಲಿಕ್ಕೆ ಆಗಂಗಿಲ್ಲ. ಆದ್ರಿಂದ ಆ ದೃಷ್ಟಿಯಿಂದನೂ ಎಲ್ಲ ಒಂದು ಏನು ಅಂತಂದ್ರೆ ಹನುಮಾನ್ ಚಾಲೀಸ ಪಾಠ ಮಾಡ್ತಕ್ಕಂಥವ್ರು ಸಹಕರಿಸಬೇಕು ಅನ್ನೋದು ಒಂದು ಕಳಕಳಿಯನ್ನು ನಮಗೆ. ಆದ್ರಿಂದ ಶಕ್ತಿ ಇದ್ದಷ್ಟು ಮಟ್ಟಿಗೆ ನಾವು 12 ಉಪಾಸನ ಮುಗಿಸ್ಕೊಂಡು ಬರಬೇಕು ಅನ್ನೋ ದರ್ಪಣದೊಳಗೆ ಇರ್ತೀವಿ. ಒಂದೊಂದ್ಸಲ ಮತ್ತೆ ಇದನ್ನೇ ಇಲ್ಲಿ ಇಷ್ಟು ಎಲ್ಲ ಚೆಕ್ ಮಾಡ್ಬೇಕಾಗ್ತದೆ. ಮತ್ತೊಂದೇನೋ ಬರ್ತದೆ. ಆಶ್ರಮದಲ್ಲಿ ಯಾರಾದ್ರೂ ಫೋನ್ ಬರ್ತದೆ, ಅತಿ ಅರ್ಜೆಂಟ್ ಆಗಿ ಮಾತಾಡ್ಬೇಕು ಅಂತಾರೆ. ಹಿಂಗೆ 10 ನಿಮಿಷ, 15 ನಿಮಿಷ, 20 ನಿಮಿಷ ಹೋಗ್ಬಿಡ್ತದೆ. ಆದ್ರಿಂದ ಈ ವಿಷಯದಲ್ಲೂ ನೀವೆಲ್ಲರೂ ಕಳಕಳಿಯಿಂದ ಸಹಕರಿಸಿರಿ ಅನ್ನುವಂಥದ್ದು ನಮಗೆ ವಿಶ್ವಾಸದ, ಭರವಸೆ ಅದ ಮತ್ತು ಅಂತ ಒಂದು ಆತ್ಮೀಯತೆ ಅದ ನಿಮ್ಮೆಲ್ಲರ ಜೊತೆಗೆ ಅನ್ನೋ ದೃಷ್ಟಿಯಿಂದ ನಮ್ಗೆ ಅದ್ರ ಬಗ್ಗೆ ನಮಗೂ ಬೇಜಾರು ಅನಿಸೋದಿಲ್ಲ. ಸ್ವಲ್ಪ ತಡ ಹೆಚ್ಚು ಕಡಿಮೆ ಸಮಯ ಆದರೂ ಸಹಿತ ನಿಮ್ಗೆ ಸರಿಯಾದ ಸಮಯಕ್ಕೆ ಇದೇ ಸಮಯಕ್ಕೆ ಬಂದು ಕೂತು ಕೇಳಲಿಕ್ಕೆ ಆಗದೇ ಇದ್ರು ನೀವು ಆಮೇಲೆ ಅದನ್ನು ಯೂಟ್ಯೂಬ್ನಲ್ಲಿ ಅದನ್ನು ಶ್ರವಣ ಮಾಡ್ರಿ. ಮತ್ತು ಯಾರ ಹೆಸರು ಉಳಿಯಂಗಿಲ್ಲ ಅನ್ನುವಂಥದ್ದು ಮೊದಲು ನಾವೆಲ್ಲರೂ ಏನಾದ್ರು ಮನಸ್ಸಿನಾಗ ದೃಢವಾಗಿ ತಿಳ್ಕೊಂಡೇ ನಾವು ಏನ್ ಮಾಡ್ಬೇಕು ಅಂದ್ರೆ ನಮ್ಮ ಹನುಮಾನ್ ಚಾಲೀಸ ಪಾಠಗಳನ್ನ ನಾನು ಹೇಳಿದೆ, ಇನ್ನೊಬ್ಬರ ದೋಷ ನೋಡೋದು, ಕೇಳೋದು, ಮಾತಾಡೋದು, ಈ 3 ಬಿಟ್ಟಿವೆ ಅಂದ್ರೆ ಭಗವಂತನ ಕೃಪಾ ಏನದನ್ನು ನಮ್ಮ ಅರ್ಥಾತ್ ನಮ್ಮ ಮನ್ಯಾಗನ ಬಂದು ಕೂತ್ ಬಿಡ್ತದೆ.
ಅರ್ಥಾತ್ ಮಹಾರಾಜರು ನಮ್ಮ ಮೇಲೆ ಅಷ್ಟೊಂದು ಅನುಗ್ರಹ ಮಾಡ್ತಾರೆ. ಅವನಷ್ಟು ಬಿಟ್ಟು ಯಾಕೆ ಬಿಡಬೇಕು ಅಂದ್ರೆ ಅದು ಬಹಳ ಸಮಯ ಹೋಗ್ತದೆ ನಮ್ದು. ಆ ಸಮಯ ಉಳಿಸ್ಕೋಬೇಕು ಅಂದ್ರೆ ಅದು ಅನಿವಾರ್ಯವಾಗಿರ್ತಕ್ಕಂಥದ್ದು. ಸುಮ್ಮನೆ ಜಗತ್ತಿನ ಮುಸಾಬರಿ ಮಾಡ್ಕೊತ ಕೂಡೋದಕ್ಕಿಂತಲೂ ನಮ್ಮ ಪೂರ್ತಿಗೆ ನಾವೇನಪ್ಪ ಅಂದ್ರೆ ವಾಸ್ತು ಶಾಂತವಾಗಿ ಇನ್ನೊಬ್ಬರು ದೋಷ ಕೇಳೋದು, ಹೇಳೋದು, ಮಾತಾಡೋದು ಬಿಟ್ಟು, ಕೇಳೋದು, ನೋಡೋದು, ಮಾತಾಡೋದು ಬಿಟ್ಟು ನಾವು ಹನುಮಾನ್ ಚಾಲೀಸ ಪಾಠ ಮಾಡ್ಕೋತ ಇದ್ವಿ ಅಂದ್ರೆ ನಿಶ್ಚಿತವಾಗಿಯೂ ಮಹಾರಾಜರ ಅನುಗ್ರಹಕ್ಕೆ, ಮಾರುತಿ ಅನುಗ್ರಹಕ್ಕೆ ಹಾಗೂ ಪ್ರಭು ಶ್ರೀ ರಾಮಚಂದ್ರ ಅನುಗ್ರಹ ಪಾತ್ರರಾಗ್ತೀವಿ ಅಂತ ತಿಳ್ಕೊಂಡು ಹೇಳಿ, ಇವತ್ತು ಮುಖ್ಯವಾಗಿ ಒಬ್ಬರು ಸಂಕಲ್ಪಿದ ಅವ್ರ ಸಂಕಲ್ಪದ ಜೊತೆಗೆ ನಾನು ಸಂಕಲ್ಪ ಮಾಡ್ತೀನಿ, ಓದೋದ್ರ ಸಂಕಲ್ಪ ಮಾಡ್ತೀನಿ. ಮತ್ತು ಈಗ ಸಂಕಲ್ಪ ಮಾಡಿ ಕೂತಿರೋ ಅವ್ರೇನೋ ಈಗ ಮುಖ್ಯವಾಗಿ ಪೈಜಮ್ಮು, ಶರ್ಟು, ಪ್ಯಾಂಟು ಇತ್ಯಾದಿ ಹಾಕೋಬಾರ್ದು. ಬಹುಶಃ ಹಾಕೊಂಡಿದ್ದಕ್ಕಿಲ್ಲ. ಯಾಕೆಂದ್ರೆ ಈ ಒಂದು ಸಂಪ್ರದಾಯದ ಕಲ್ಪನಾ ಇದ್ದವರ ಇದ್ದೀರಿ ಅನ್ನೋ ದೃಷ್ಟಿಯಿಂದ ಗಿರಿಧಾರ ಮುದ್ರೆ ಬಿಟ್ಟು ಇವಳು ವಾರಕ್ಕೆ ಒಂದು ದಿನ 13 ದಿವಸ 100 ಬಾರಿ, ಅರ್ಥಾತ್ ವಾರಕ್ಕೊಂದರಂತೆ 13 ವಾರ ನಿಮ್ಗೆ ಯಾವ ವಾರ ಅನುಕೂಲ ಆಗ್ತದೋ ಆ ವಾರ ನೀವೇನಾದ್ರೂ ಪಾಠ ಮಾಡಬಹುದು. 13 ವಾರ ಅಂದ್ರೆ 13 ದಿವಸ ನೀವು ಪಾಠ ಮಾಡಬಹುದು. ಅದಕ್ಕಾಗಿ ನೀವೀಗ ಸಂಕಲ್ಪದ ಸಿದ್ಧತೆ ಒಳಗಿರಬೇಕು. ಈಗಾಗಲೇ ಸ್ವಲ್ಪ ತಡ ಆಗಿದೆ. ಅರ್ಥಾತ್ ಈ ಸಂಕಲ್ಪ ಮಾಡಿ ಆಮೇಲೆ ನೀವು ಪ್ರಸಾದ ಮಾಡಬಹುದು. ಆದ್ದರಿಂದ ನಾನು ಈ ಸಂಕಲ್ಪ ಶುರು ಮಾಡ್ತೀನಿ. ನೀವು ಸಹಿತ ಸಂಸಾರವಾಗಿ ಸಂಕಲ್ಪ ಮಾಡಬೇಕು ಅಂತ ತಿಳ್ಕೊಂಡು ನಾನು ಕರ್ತದಿಂದ ಹೇಳ್ತಾ ಇದ್ದೀನಿ. ಅಣಿ ಕುಂಕುಮ ಹಚ್ಚುವಳ್ಳಿ ಸಂಕಲ್ಪ ಮಾಡೋದು. ನೀವು ಆಚರಣೆ ಮಾಡ್ರಿ. ಗಿರಿಧರ ಮುಂದಿರ್ಬೇಕು. ಕೇಶವಾಯ ನಮಃ, ನಾರಾಯಣಾಯ ನಮಃ, ಮಾಧವಾಯ ನಮಃ, ಗೋವಿಂದಾಯ ನಮಃ, ವಿಷ್ಣವೇ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಋಷಿಕೇಶಾಯ ನಮಃ, ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ, ಶಂಕರ್ಷಣಾಯ ನಮಃ, ವಾಸುದೇವಾಯ ನಮಃ, ಪ್ರದ್ಯುಮ್ನಾಯ ನಮಃ, ಅನಿರುದ್ಧಾಯ ನಮಃ, ಪುರುಷೋತ್ತಮಾಯ ನಮಃ, ಲೋಕ್ಷಜಾಯ ನಮಃ, ನಾರಸಿಂಹಾಯ ನಮಃ, ಅಚ್ಯುತಾಯ ನಮಃ, ಜನಾರ್ದನಾಯ ನಮಃ, ಉಪೇಂದ್ರಾಯ ನಮಃ, ಹರೇ ನಮಃ, ಶ್ರೀಕೃಷ್ಣಾಯ ನಮಃ. ಕೈ ಮುಗಿದಿ. ಶ್ರೀಮನ್ ಮಹಾಗಣಾಧಿಪತಯೇ ನಮಃ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಸರ್ವಕಾರ್ಯೇಷು ನಾಸ್ತೇಷಾಂ ಮಂಗಲಂ ಯೇಷಾಂ ಹೃದಯಸ್ಥೋ ಭಗವಾನ್ ಮಂಗಲಾಯತನಂ ಹರಿಃ ತದೇವ ಅರ್ಜುನಂ ಸುದಿನಂ ತದೇವ ತಾರಾವರಂ ಚಂದ್ರವರಂ ತದೇವ ವಿದ್ಯಾವರಂ ದಯವರಂ ತದೇವ ಲಕ್ಷ್ಮೀಪದೇ ದೇವಿಂ ಸ್ಮರಾಮಿ ಲಾಭಸ್ತೇಷಾಂ ಜಯಸ್ತೇಷಾಂ ಕೃತಸ್ತೇಷಾಂ ಪರಾಜಯಃ ಯೇಷಾಂ ದೇವರಸ್ಯಾಂ ಮೂರ್ಧಸ್ಥೋ ಜನಾರ್ದನಃ ವಿನಾಯಕಂ ಗುರುಂ ಭಾಗಂ ಬ್ರಹ್ಮ ವಿಷ್ಣು ಮಹೇಶ್ವರಾನ್ ಸರಸ್ವತಿ ಪ್ರಣಮ್ಯಾದಂ ಸರ್ವಕಾರ್ಯಾರ್ಥ ಸಿದ್ಧೇ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಯೋ ಭೂತ ಧ್ರುವಾನಿತಿರ್ಮತಿರ್ಮವ ಸರ್ವೇಶ್ವರಾರ್ಥ ಕಾರ್ಯೇಷು ತ್ರಯಸ್ತ್ರಿಭುವನೇಶ್ವರಾಃ ದೇವಾದಿಶಂತುನ ಸಿದ್ಧಿಂ ಬ್ರಹ್ಮೇಶಾನ್ ಜನಾರ್ದನಃ. ಓಂ ಲಕ್ಷ್ಮೀನಾರಾಯಣಾಭ್ಯಾಂ ನಮಃ, ಉಮಾಮಹೇಶ್ವರಾಭ್ಯಾಂ ನಮಃ, ವಾಣಿ ಹಿರಣ್ಯಗರ್ಭಾಭ್ಯಾಂ ನಮಃ, ಶಶಿಪುರಂದ್ರಾಭ್ಯಾಂ ನಮಃ, ಇಷ್ಟದೇವತಾಭ್ಯೋ ನಮಃ, ಕುಲದೇವತಾಭ್ಯೋ ನಮಃ, ಗ್ರಾಮದೇವತಾಭ್ಯೋ ನಮಃ, ಸ್ಥಾನದೇವತಾಭ್ಯೋ ನಮಃ, ವಾಸುದೇವತಾಭ್ಯೋ ನಮಃ, ಆದಿತ್ಯಾದಿನೋಗ್ರದೇವತಾಭ್ಯೋ ನಮಃ. ಸರ್ವೇಭ್ಯೋ ದೇವೇಭ್ಯೋ ನಮಃ, ಸರ್ವೇಭ್ಯೋ ಬ್ರಾಹ್ಮಣೇಭ್ಯೋ ನಮೋ ನಮಃ. ಶ್ರೀ ಸದ್ಗುರುನಾಥ ಚರಣಾರವಿಂದಾಭ್ಯಾಂ ನಮಃ. ಈಗ ಎಡಗೈ ಅಕ್ಷತ ಇಟ್ಕೊಳ್ರಿ, ಬಲಗೈ ಅದನ್ನ ಹಿಂಗೆ ಮುಚ್ಚಿಟ್ಕೋಬೇಕು. ಅದನ್ನ ಬಲಗೈ ಮೊಣಕಾಲ ಮೇಲೆ ಇಟ್ಕೋಬೇಕು. ನನ್ನ ಮೊಣಕಾಲ ಕೆಳಗೆ ಹೋಗ್ಯಾವ, ಹಿಂಗಾಗಿ ನಾ ಇಲ್ಲೇ ಇರ್ತೀನಿ. ಶ್ರೀಮದ್ ಭಗವತೋ ಮಹಾಪುರುಷಸ್ಯ ವಿಷ್ಣೋರಾಜ್ಞೆಯ ಪ್ರವೃತ್ತಮಾನಸ್ಯ ಅದ್ಯ ಬ್ರಹ್ಮಣಃ ನಿಧೇಯ ಪದಾರ್ಥೇ ಶ್ರೀ ಶ್ವೇತವಾರ ಕಲ್ಪೆ ವೈವಸ್ವತ ಮನ್ವಂತರೆ ಅರ್ಥಾವಿಂಶನೇ ಕಲಿಯುಗೆ ಕಲಿಪ್ರಥಮಚರಣೆ ಭೂರ್ಲೋಕೆ ಭದ್ರವಕ್ಷೆ ಭದ್ರಖಂಡೇ ಜಂಬೂದ್ವೀಪೆ ದಂಡಕಾರಣ್ಯೇ ದೇಶೇ ಗೋದಾವರ್ಯಾಃ दक्षिणे तीरे शालिवांशिके बौद्धावतारे रामक्षेत्रे अस्मिन् वर्तमाने व्यावहारिके चान्द्रमानेन प्रभवादि षट् संवत्सराणां मध्ये प्लवनाम संवत्सरस्य उत्तरायणे वैशाखमासे कृष्णपक्षे वैशाखमासे कृष्णपक्षे अद्य तृतीयायां तिथौ संकष्टि चतुर्थ्यां तिथौ अद्यवासरः स्थिरवासर दिवस नक्षत्रे पूर्वाषाढ़ नक्षत्रे शुभ योगे शुभ करणे एवं गुण विशेषण विशिष्टायां शुभ तिथौ. ಈಗ ನಾ ಹೇಳಿದಂಗೆ ಹೇಳಬೇಕು. ಮಮ ಆತ್ಮನಃ ಶ್ರುತಿ ಸ್ಮೃತಿ ಪುರಾಣೋಕ್ತ ಫಲ ಪ್ರಾಪ್ತ್ಯರ್ಥಂ ಅಸ್ಮಾಕಂ ಕುಟುಂಬಾನಾಂ ಪರಿವಾರಾಣಾಂ क्षेम
ಸ್ಥೈರ್ಯ, ಧೈರ್ಯ, ವಿಜಯ, ಅಭಯ, ಆಯು, ಆರೋಗ್ಯ, ಐಶ್ವರ್ಯ, ಅಭಿವೃದ್ಧ್ಯರ್ಥಂ, ಧರ್ಮ, ಅರ್ಥ, ಕಾಮ, ಮೋಕ್ಷ, ಚತುರ್ವಿಧ ಫಲ, ಪುರುಷಾರ್ಥ ಸಿದ್ಧಾರ್ಥಂ, ಭಕ್ತಿ, ಜ್ಞಾನ, ವೈರಾಗ್ಯ ಸಿದ್ಧಾರ್ಥಂ, ಶ್ರೀ ಭರತ, ಲಕ್ಷ್ಮಣ, ಶತ್ರುಘ್ನ, ಹನುಮತ್ ಸಮೇತ ಶ್ರೀ ಸೀತಾರಾಮಚಂದ್ರ ಕೃಪಾ ಪ್ರಸಾದ ಸಿದ್ಧಾರ್ಥಂ, ಶ್ರೀ ಸದ್ಗುರು ಬ್ರಹ್ಮಚೈತನ್ಯ ಮಹಾರಾಜ, ಶ್ರೀ ಸದ್ಗುರು ಬ್ರಹ್ಮಾನಂದ ಮಹಾರಾಜ ಕೃಪಾ ಪ್ರಸಾದ ಸಿದ್ಧಾರ್ಥಂ ಅದ್ಯ ಆರಭ್ಯ ತ್ರಯೋದಶ ಸಪ್ತಾಹೇಷು ಪ್ರತಿ सप्ताह एक वारं श्री हनुमान चालीसा शतपाठम अहम मम सर्व कुटुंब सदस्यैः सह करिष्ये बिड्रे ಈಗ ನಾನು ಸಹಿತ ನನ್ನ ಸಂಕಲ್ಪದ ಹೇಳಿ ನೀರು ಬಿಡ್ತೀನಿ. ಆಮೇಲೆ ನಿಮಗೆ ವಕ್ರತುಂಡ ಮಹಾಕಾಯ ಹೇಳಲಿಕ್ಕೆ त्रयोदश सप्ताह पर्यंतम प्रति सप्ताहे प्रति सप्ताहे शत श्री हनुमान चालीसा पाठ पूर्वक त्रयोदश सप्ताह पाठमहं करिष्ये अंतनि अद्य अहं द्वादश संघटनस्य साधकानां नामोच्चारणं श्री सद्गुरु सन्निधौ अहं करिष्ये. तत्रादौ निर्विघ्नता सिद्ध्यर्थं महागणपति स्मरणं च करिष्ये, सद्गुरु स्मरणं च करिष्ये, मारुति स्मरणं च करिष्ये. वक्रतुंड महाकाय सूर्यकोटिप्रभा प्रभ निर्विघ्नं कुरु मे देव सर्वकार्येषु सर्वदा. गुरुर्ब्रह्मा गुरुर्विष्णु गुरुर्देवो महेश्वरः गुरु साक्षात् परब्रह्म तस्मै श्री गुरवे नमः. माता रामो मत्पिता रामचंद्र स्वामी रामो मत्सखा रामचंद्र सर्वस्वं मे रामचंद्रो दयालु नान्यं जाने नैव जाने न जाने दक्षिणे लक्ष्मणो यस्य वामे तु जनकात्मजा पुरतो मारुतिर्यस्य तं वन्दे रघुनन्दनं मनोजवं मारुतुल्यवेगं जितेन्द्रियं बुद्धिमतां वरिष्ठं वातात्मजं वानरयूथमुख्यं ಶ್ರೀರಾಮದೂತಂ ಶರಣಂ ಪ್ರಪದ್ಯೆ. ಈಗ ಸಂಕಲ್ಪ ಮಾಡಿದವರು ಮುಂದೆ ಕಾಯಿದ್ರೆ ಅದನ್ನೇನೋ ಅಲ್ಲಿ ಮುಂದೆ ಮಹಾರಾಜರ ಫೋಟೋ ಇದ್ರೆ ಅಥವಾ ದೇವರಿದ್ರೆ ಅದನ್ನ ಮುಂದಿಟ್ಟು ಅದಕ್ಕೆ ಅರ್ಶಿನ ಕುಂಕುಮ ಅಕ್ಷತ ಇರಿಸಿ ಕಾಯಿಗೆ ನಮಸ್ಕಾರ ಮಾಡಬೇಕು. ಆ ಕಾಯಿ ಏನಾದ್ರು ನಿಮ್ಮ ಮನೆ ಒಳಗೆ 5 ದಿವಸ 7 ದಿವಸ ಅಥವಾ ಏನು ಅಂದ್ರೆ 13 ದಿವಸ 11 ದಿವಸ ಇಟ್ಟು ದಿನ ಅರ್ಶಿನ ಕುಂಕುಮ ಅಕ್ಷತ ಇರಿಸಬೇಕು. ಮನೆಗೆ ಅದನ್ನ ಬರೆದು ಅದನ್ನ ಒಂದೇನಾದ್ರು ಸಿಹಿ ಪದಾರ್ಥ ಮಾಡಿ ಅದರ ನೈವೇದ್ಯ ತೋರಿಸಿ ಎಲ್ಲರಿಗೂ ಪ್ರಸಾದ ಕೊಡಬೇಕು. ಆಮೇಲೆ ಪ್ರತಿ ವಾರ ಬಂದ ದಿವಸ ನಿಮ್ಗೆ ಯಾವ ವಾರ ಅನುಕೂಲ ಆಗ್ತದೋ ಆ ವಾರ ಏನದ 3 ಪಾಠ ಮನೆಯೊಳಗಿರತಕ್ಕಂಥ ಎಲ್ಲ ಸದಸ್ಯರನ್ನು ಕೂಡಿಸಿಕೊಂಡು 3 ಪಾಠ ಮಾಡಬೇಕು. ಅರ್ಥಾತ್ ಏನು ಅಂದ್ರೆ ಒಬ್ಬರಾದ್ರೂ ಹಿಂಗೆ ಕೂತ್ಕೊಂಡು ಪಾಠ ಮಾಡಬೇಕು. ಒಬ್ಬರ ಪಾಠ ಮಾಡೋದಿದ್ರೆ ಅವ್ರು ಏನದನ್ನು ಒಂದ್ ಕಡೆ ಕೂತ್ಕೊಂಡು ಎಷ್ಟಾಗ್ತದೆ ಅಷ್ಟು ಮಾಡಬೇಕು. ಎದ್ದು ಅಡ್ಡಾಡ್ಕೋತ ಅಥವಾ ಇತ್ತಲಾಗ ಹಿಂದೇನದನ್ನು ತಿನಿಸು ಉಣಿಸು ಅಥವಾ ಕೆಲಸ ಬಗ್ಸಿ ಮಾಡ್ಕೋತಾದ್ರೂ ಸಾಯಂಕಾಲದ ರಾತ್ರಿವರೆಗೆ 3 ಪಾಠ ಮಾಡಿದ್ರೆ ನಡೀತದೆ. ಮನೆಯೊಳಗೆ 4-5 ಮಂದಿ ಕೂಡಿ ಮಾಡೋದಾದ್ರೆ ಎಲ್ಲರೂ ಅಡ್ಡಾಡ್ಕೋತ ಮಾಡೋದಾದ್ರು ಒಬ್ರು ಕೂತ್ಕೊಂಡು ಅವ್ರು ಮುಂದಿರ್ಲಕ್ಕೆ ಇನ್ನೊಬ್ಬರಂತೆ ನಾವು ಪಾಠ ಮಾಡಬೇಕು. ಈ ಪ್ರಕಾರವಾಗಿ 13 ವಾರ ನಿಮ್ಮದು ಪ್ರತಿ ವಾರಕ್ಕೊಂದರಂತೆ ಪಾಠ ಮಾಡಬೇಕು. ಆ ಪ್ರಕಾರ ನಿಮ್ಮ ಸಂಕಲ್ಪ ಆಗಿದೆ. ನಿಮ್ಗೇನದ ಒಂದ್ಸಲ ಹನುಮಾನ್ ಚಾಲೀಸ ಅಂದು ಹೇಳಿ ಕಡ್ಡಿ ಇಲ್ಲ. ಶ್ರೀರಾಮ ಸಮರ್ಥ. ಇವತ್ತು ಮುಖ್ಯವಾಗಿ ನಾನು ಮಾಡಬೇಕ ನಿನ್ನೆ ಕೆಲವು ಹೆಸರು ಅವನು ಓದ್ತೀನಿ. ಶ್ರೀರಾಮ ಸಮರ್ಥ ಗ್ರೂಪ್ 12ನೇ ಗ್ರೂಪ್ನೊಳಗಿನ ಹೆಸರು ಉಳಿದವ ಅವನು ಓದ್ತೀನಿ. ಇದ್ರ ಹೊರತಾಗಿ ಮತ್ತೆ ಹೆಸರು ಉಳಿದಿದ್ರೆ ದಯವಿಟ್ಟು ನಮಗೆ ಫೋನ್ ಮಾಡಿ ತಿಳಿಸಿದ್ರೆ ನಾವು ಅವ್ರ ಹೆಸರನ್ನು ಅದು ಎಲ್ಲಿ ಉಳಿದದ ಹೆಂಗೆ ಉಳಿದದ ನೋಡಿ ಅದನ್ನು ಸಹಿತ ಹೇಳ್ತೀವಿ. ಆದ್ದರಿಂದ
ಯಾವುದಕ್ಕೂ ನೀವು ಮನಸ್ಸಿಗೆ ಅಸಮಾಧಾನ ಮಾಡ್ಕೋಬಾರ್ದು. ಮತ್ತು ಇಲ್ಲಿ ಯಾವುದೇ ವಿಷಯ ಇದ್ರೂ ಇಲ್ಲಿ ನಮಗೆ ತಿಳಿಸಿದರೆ ನಾವು ಅದ್ರ ಬಗ್ಗೆ ಪೂರ್ಣ ಒಂದು ಕಾಳಜಿ ವಹಿಸ್ತೀವಿ. ಮುಖ್ಯವಾಗಿ ನಾವು ಇದನ್ನೆಲ್ಲರೂ ಮಾಡಬೇಕು ಅನ್ನುವಂಥ ಕಳಕಳಿಯಿಂದ ಮಾಡ್ಲಿಕ್ಕೆ ಹತ್ತಿರೋದಾಗಿರೋದ್ರಿಂದಾಗಿ ನಮ್ಗೆ ಅದ್ರ ಬಗ್ಗೆ ಪೂರ್ಣ ಕಳಕಳಿ ಇದೆ. ಮತ್ತು ಆ ವಿಷಯದಲ್ಲಿ ನಾವು ಪೂರ್ಣ ಅತ್ಯಂತ ಸಾವಧಾನತೆಯನ್ನು ವಹಿಸಿ ನಾವು ಒಬ್ಬರ ಹೆಸರು ಉಳಿದಂಗೂ ನಾವು ಮಾಡಿ ಓದಲಿಕ್ಕೆ ಪ್ರಯತ್ನ ಮಾಡ್ತೀವಿ ಮತ್ತು ಅವುಗಳ ಅನುಸಾರವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಅರ್ಥಾತ್ ಏನು ಅಂದ್ರೆ ಮಹಾರಾಜರು ನಮಗೆಲ್ಲರಿಗೂ ಅನುಗ್ರಹ ಮಾಡಲಿ ಅಂತ ಕೇಳಿ ಇವತ್ತಿನ ಹೆಸರನ್ನು ನಾವು ಓದ್ತಾ ಇದ್ದೀವಿ. ಶ್ರೀರಾಮ ಸಮರ್ಥ ರಾಮಚಂದ್ರ ಕುಲಕರ್ಣಿ ಹೊಸಪೆ ಹರಿತಸ್ಯ ಮೀನ ಪೂರ್ವ ಭಾದ್ರಪದ 11 ಸುಜಾತ ಅರುಣ್ ಹೈದರಾಬಾದ್ ವಶಿಷ್ಠ ಮೀನ ರೇವತಿ 11 ಮಧುಸೂದನ್ ಭಟ್ ಹೊಸಪೆ ಶಾಂಡಿಲ್ಯ ಕುಂಭ ಶತಭಿಷ 11 ವಿಜಯಲಕ್ಷ್ಮಿ ಹೊಸಪೆ ಶಾಂಡಿಲ್ಯ ಕನ್ಯಾ ಚಿತ್ತ 11 ಪೂರ್ಣ ವಸಂತ ಕುಮಾರ್ ಹೊಸಪೆ ವಶಿಷ್ಠ ತುಲಾ ಸ್ವಾತಿ 11 ಗಣೇಶ್ ಪ್ರಸಾದ್ KS ಹೊಸಪೆ ವಶಿಷ್ಠ ವೃಶ್ಚಿಕ ಅನುರಾಧ 11 ಸುಮಾ HS ಹೊಸಪೆ ವಶಿಷ್ಠ ಮಕರ ಶ್ರವಣ 11 ಪ್ರತಿಮಾ ಕೋಡೂರು ಅತ್ರೆ ಕನ್ಯಾ ಹಸ್ತ 11 ಅನಂತಯ್ಯ ಚೌಧರಿ ಹೊಸಪೆ ಉಪಮನ್ಯು ಕುಲ ಕನ್ಯಾ ಹಸ್ತ 11 ವಿರಾತಾನಿ ಬೆಂಗಳೂರು ಕಶ್ಯಪ ಮಕರ ಶತಭಿಷ 11 ವಿಜಯದಾನಿ ಹೊಸಪೆ ಕಾಶ್ಯಪ ಮೀನ 11 ಮೃತ್ಯುಂಜಯ ಜೋಶಿ ಹೊಸಪೆ ಭಾರದ್ವಾಜ ಕುಂಭ ಧನಿಷ್ಠ 11 ಉಮಾಯಂ ಜೋಶಿ ಹೊಸಪೆ ಭಾರದ್ವಾಜ ವೃಷಭರೋಹಿಣಿ 11 ಶ್ರೀನಾಥ್ ಎಂ ಜೋಶಿ ಹೊಸಪೆ ಭಾರದ್ವಾಜ ಮೀನ ಉತ್ತರ ಭಾದ್ರಪದ 11 ಸಂಧ್ಯಾ ಜೋಶಿ ಹೊಸಪೆ ಭಾರದ್ವಾಜ ತುಲಾಭಾತಿ 11 ಸುಭಾಷ್ ಚಂದ್ರ ಹೊಸಪೆ ಭಾರದ್ವಾಜ ವೃಶ್ಚಿಕ ಅನುರಾಧ 11 ಗೀತಾ ಎಸಡಿ ಹೊಸಪೆ ಭಾರದ್ವಾಜ ಮಿಥುನ ಆರ್ದ್ರ 11 ಸೃಜನ್ ದೇಶಪಾಂಡೆ ಹೊಸಪೆ ಧನು ಪೂರ್ವಾಷಾಢ 11 ಸಂಜನಾ ಎಸ್ ಮರೋಡ್ ಹೊಸಪೆ ಪನ್ನಾ ಮಾಟೇಲರ ಧನು ಪೂರ್ವಾಷಾಢ 11 ರಾಧಾ ಶ್ರೀಧರ್ ಬೆಂಗಳೂರು ವಶಿಷ್ಠ ಸಿಂಹ ಮಗ 11 ಮಯೂರ್ ಜೋಶಿ ಹೊಸಪೆ ಗಾರ್ಗೇಶ್ ಮಿಥುನ ಆರ್ದ್ರ 11 ಸುವರ್ಣ ಎಂ ಜೋಶಿ ಹೊಸಪೆ ಗಾರ್ಗೇಶ್ ಸಿಂಹ ಮಗ 11 ಮನೋಜ್ ಎಂ ಜೋಶಿ ಹೊಸಪೆ ಗಾರ್ಗೇಶ್ ಮೀನ ಉತ್ತರ ಭಾದ್ರಪದ 11 ವಿನುತಾ ಹರಪನಹಳ್ಳಿ ಹುಬ್ಳಿ ವಶಿಷ್ಠ ಕುಂಭ ಶತತಾರ 11 ಸುನೀತಾ ದೇಶಪಾಂಡೆ ಹುಬ್ಳಿ ವಿಶ್ವಾಮಿತ್ರ ವೃಷಭ ರೋಹಿಣಿ 11. ಈ ಪ್ರಕಾರವಾಗಿ ಇವರು ಉಳಿದಿರ್ತಕ್ಕಂಥ ಹೆಸರಾತು. ಇನ್ನು ಇವತ್ತೇನದ ನಿನ್ನೆಯಿಂದ ಮುಂದಿನ ಅವರ ಹೆಸರನ್ನ ನಾನಿವತ್ತು ರಾಧಾಯಿ ನಾಮದಾರ್ ಬೆಳಗಾವ್ ಮೌದ್ಗಲ್ಯ ಧನು ಪೂರ್ವಾಷಾಢ 11 ಪುಷ್ಪಾ HS ಹೊಸಪೇಟ್ ಪೂರ್ವ ಭಾರದ್ವಾಜ 11 ಲತಾ ಪ್ರಸಾದ್ ಹೊಸಪೇಟ್ ಶ್ರೀವತ್ಸ ವೃಷಭ ವೃಷಿರ 11 ಯಶಶಾಸ್ತ್ರಿ ಹೊಸಪೇಟ್ ವಶಿಷ್ಠ ಧನು ಮೂಲ 11 ಭಾರತಿ ಬಿ ಹೊಸಪೇಟ್ ಕಾಶ್ಯಪ ವೃಶ್ಚಿಕ ಜ್ಯೇಷ್ಠ 11 ಪ್ರದೀಪ್ ಸಗರ್ ಹುಬ್ಳಿ ಶಾಂಡಿಲ್ಯ ಸಿಂಹ ಮಗ 11 ರಾಮಚಂದ್ರ ಕುಲಕರ್ಣಿ ಹೊಸಪೇಟ್ ಕಾಶ್ಯಪ ಮಕರ ಶ್ರವಣ 9 ಸುಜಾತ ಸತ್ಯನಾರಾಯಣ ದೇಸಾಯಿ ಹೊಸಪೇಟ್ ಪುಥಮಾಶ ಮೇಷ 8 ಸುಹಾದ್ ದೇಸಾಯಿ ಹೊಸಪೇಟ್ ಪುಥಮಾಶ ವೃಶ್ಚಿಕ ವೃಷಿರ 8 ಶೋಭಾ ವಿಶ್ವನಾಥ್ ಪೂಜಾ ಹೊಸಪೇಟ್ ವಶಿಷ್ಠ ವೃಶ್ಚಿಕ ಜ್ಯೇಷ್ಠ 7 ಸುಧಾಕರ್ ಶಿವಾ ಚೌಹಾಣ್ ಸಂಡೂರ್ ವಶಿಷ್ಠ ಕುಂಭ 7 ಸುಷ್ಮಾ ಎ ಕುಲಕರ್ಣಿ ಸಂಡೂರ್ ಶ್ರೀವತ್ಸ ಕನ್ಯಾ ಉತ್ತರ 7 ಚಂಪಕ ಮಾಲಿನಿ ಹೊಸಪೇಟ್ ಕುಸ್ತಾ 7 ಶಿಲ್ಪಾ ಕೊಪ್ಪರ್ ಗದಗ ವಶಿಷ್ಠ ಧರ್ಮೋತ್ತರಾಷಾಢ 7 ಸುನೀಲ್ ಎಂ ಜೋಶಿ ಗದಗ ಕೌಶಿಕ ವೃಷಭ ರೋಹಿಣಿ 7 ಚಂದ್ರಕಲಾ ಎಸ್ ಜೋಶಿ ಗದಗ ಕೌಶಿಕ ಸಿಂಹ ಮಗ 7 ಗೀತಾ ಎನ್ ಕುಲಕರ್ಣಿ ಹೈದರಾಬಾದ್ ಶ್ರೀವತ್ಸ ಕುಂಭ ಶತಭಿಷ 5 ವಿಜಯ್ ಕುಲಕರ್ಣಿ ಹೈದರಾಬಾದ್ ಶ್ರೀವತ್ಸ ಮೇಷ ಭರಣಿ 5 ಅಲಕಾವಿ ಕುಲಕರ್ಣಿ ಹೈದರಾಬಾದ್ ಶ್ರೀವತ್ಸ ಮೇಷ ಅಶ್ವಿನಿ 5 ಅಮೃತವಿ ಕುಲಕರ್ಣಿ ಹೈದರಾಬಾದ್ ಶ್ರೀವತ್ಸ ಕೃತಿಕಾ 5 ಸಂಗೀತಾ ಚಿಮ್ಮಲಿಗೆ ಹೈದರಾಬಾದ್ ವಶಿಷ್ಠ ಮಕರ ಉತ್ತರಾಷಾಢ 5 ಸತ್ಯನಾರಾಯಣ ಹೊಸಪೇಟ್ ವಿಶ್ವಾಮಿತ್ರ ತುಲಾ ಸ್ವಾತಿ 5 स्वाति वी ಹೊಸಪೇಟ್ ವಿಶ್ವಾಮಿತ್ರ ಕನ್ಯಾ ಉತ್ತರ 5 ಮಾಲ್ತೇಶ್ ಜಿ ಹೊಸಪೇಟ್ ವಾಡ್ಗೋಲೇಸ ಮಕರ ಉತ್ತರಾಷಾಢ 5 ಅನುಷಾ ಎ ಕುಲಕರ್ಣಿ ತೋರಣಗಲ್ಲು ಅತ್ರಿ ಸಿಂಹ ಮಗ 5 ಚೇತನ್ ಎ ಕುಲಕರ್ಣಿ
ತೋರಣಗಲ್ಲು ಅತ್ರಿ ಮಿಥುನ ಮೃಗಶಿರ 5 ಸಾವಿತ್ರಿ ಜೋಶಿ ಹೊಸಪೇಟ್ ಜಮದಗ್ನಿ ಮೃಗಶಿರ 5 ಶ್ರೀಹರಿ ಹೊಸಪೇಟ್ ಮೋಹನ ಭಾರ್ಗವ ಮೇಷ ಭರಣಿ 5 ಸಂದೀಪ್ ಸಗರ್ ಹುಬ್ಳಿ ಶಾಂಡಿಲ್ಯ ಕುಂಭ ಪೂರ್ವ ಭಾದ್ರಪದ 5 ಸೋಹನ್ ಸಂದೀಪ್ ಸಗರ್ ಹುಬ್ಳಿ ಶಾಂಡಿಲ್ಯ ತುಲಾ ಸ್ವಾತಿ 5 ಸಾಕ್ಷಿ ಎಸ್ ಸಗರ್ ಹುಬ್ಳಿ ಶಾಂಡಿಲ್ಯ ಕನ್ಯಾ ಹಸ್ತ 5 ಸುಮನಾ ಕಾರ್ತಿಕ್ ರಾವ್ ಹೈದರಾಬಾದ್ ವಶಿಷ್ಠ ತುಲಾ ವಿಶಾಖ 5 रोहित ए राव हैदराबाद वशिष्ठ मीन उत्तरा भाद्रपद 5 शांति आर हैदराबाद वशिष्ठ मीन उत्तरा भाद्रपद 5 वसंत कुमार ಹೊಸಪೇಟ್ वशिष्ठ कर्क पुष्य 5 कुमारी श्रीशा यश जोशी ಹೊಸಪೇಟ್ भारद्वाज मीन रेवती 5 कुमारी श्रीप्रिया ಹೊಸಪೇಟ್ भारद्वाज मीन रेवती 5 सुरेश यसदी हर्षिकेरे भारद्वाज कर्क पुष्य 5 शशिकांत देशपांडे ಹೊಸಪೇಟ್ कुंभ पूर्व भाद्रपद 5 उषा देशपांडे ಹೊಸಪೇಟ್ मीना रेवती 5 कमलम्मा ಹೊಸಪೇಟ್ धनुत्रा शाला 5 संजय मरोड ಹೊಸಪೇಟ್ मन्ना वाटेल तुला मगा 5 पूर्ति एच हुबळी मौगल्य सिंह मगा 5 विठ्ठल हरपनहಳ್ಳಿ हुबळी वशिष्ठ कर्क पुष्य 5 पद्मनाभ देसाई ಹೊಸಪೇಟ್ काश्यप वृश्चिक ज्येष्ठ 5 आदित्य देसाई ಹೊಸಪೇಟ್ काश्यप कुंभ आदित्य देसाई ಹೊಸಪೇಟ್ काश्यप कुंभ शतार 5 अशोक कुलकर्णी संडूर श्रीवत्स सिंह हुब्ब 5 श्रीधर गोडबोले गदर कौशिक 5 स्वाति एस गोडबोले गदर कौशिक 5 डीएन कुलकर्णी ಹೊಸಪೇಟ್ श्रीवत्स मेष भरणी 5 दीपा डी कुलकर्णी ಹೊಸಪೇಟ್ श्रीवत्स मेष अश्विनी 5 भाग्य कुलकर्णी ಹೊಸಪೇಟ್ काश्यप मीन उत्तरा भाद्रपद 5 निकिता बी कुलकर्णी पुणे श्रीवत्स मकर उत्तराषाढ़ 5 सुचेत बेंगलोर गौतम कर्क पुष्य 5 जे जे सत्यनारायण संडूर गार्गे धनु मूला 5 जे निर्मला यश संडूर गार्गे सिंह हुब्ब 5 रामचंद्र वी जोशी ಹೊಸಪೇಟ್ कौशिक वृश्चिक अनुराधा 5 जे गोपाल कृष्ण ಹೊಸಪೇಟ್ काश्यप कुंभ धनिष्ठ 5 सविता जेजे ಹೊಸಪೇಟ್ काश्यप सिंह पूर्वा 5 सहना जेजे ಹೊಸಪೇಟ್ जीजे ಹೊಸಪೇಟ್ काश्यप मकर श्रवण 5 पवन कुमार जी ಹೊಸಪೇಟ್ काश्यप कन्या हस्त 5 अनुषा ಹೊಸಪೇಟ್ कर्क पूर्वाषाढ़ 5 आदर्श गौड़ ಹೊಸಪೇಟ್ मेष कृतिका 5 चैतन्य सिंह ಹೊಸಪೇಟ್ काश्यप कन्या हस्त 5 कुमार करमरकर संडूर काश्यप वृषभ कृतिका 5 दिलीप सगर ಹೊಸಪೇಟ್ शांडिल्य तुला चित्र 5 किशोर एच ಹೊಸಪೇಟ್ भारद्वाज वृश्चिक अनुराधा 5 विशाल कुलकर्णी गणवती गंगावती मौन भार्गव मकर सिंह 5 अंशा मुदलापुर ಹೊಸಪೇಟ್ मौन भार्गव मीन रेवती 5 राघवेंद्र राव डीके बेंगलोर गार्गे वृश्चिक ज्येष्ठ 5 माधुरी जी जोशी बेंगलोर कौंडिन्य वृश्चिक अनुराधा 5 महालसायन कुलकर्णी ಹೊಸಪೇಟ್ शिवतुला विशाखा 5 वनजाक्षी बीएन रंडूर श्रीवत्स वृश्चिक विशाखा 5 राघवेंद्र बी जोशी ಹೊಸಪೇಟ್ जमदग्नि मिथुन 5 कृष्ण एच जी ಹೊಸಪೇಟ್ ರಾಘವೇಂದ್ರ ಬಿ ಗೋಶಿ ಅಂತ ಇದೆ ಆದ್ರೆ ಜೋಶಿ ಇರಬಹುದು ಗೋಶಿ ನೋಡ್ಕೋಬೇಕು ಹೊಸಪೇಟ್ जमदग्नि मिथुन 5 कृष्ण एच जी ಹೊಸಪೇಟ್ उत्सव मेष अश्विनी 5 डी विद्या ಹೊಸಪೇಟ್ कौशिक वृश्चिक मृगशिर 5 दीप्ति नविले लक्ष्मेश्वर काश्यप मिथुन मृगशिर 5 राजश्री त्रिवारी लक्ष्मेश्वर काश्यप कुंभ शतार 5 विवेक तिवारी ಹೊಸಪೇಟ್ मौगल्य कुंभ धनिष्ठ 5 विवेक आनंदे कुलकर्णी ಹೊಸಪೇಟ್ अगस्त्य कुंभ शतभिष 5 अश्विनी कुलकर्णी ಹೊಸಪೇಟ್ विश्वामित्र वृषभ रोहिणी 5 शोभा बिदरहಳ್ಳಿ बेंगलोर श्रीवत्स सिंह उत्तर 5 उमाश्री बलराम हुबळी वशिष्ठ कुंभ पूर्व भाद्रपद 5 ललिता पुराणिक ಹೊಸಪೇಟ್ अत्रेय मिथुन पुनर्वसु 5 प्रभावती सुब्बಣ್ಣ बेंगलोर श्रीवत्स मेष भरणी 5 शशिधर यस्यन बेंगलोर श्रीवत्स धनु उत्तराषाढ़ 5 अभय श्रीवत्स यस्यन संडूर श्रीवत्स सिंह 5
ಮಂಜುಳಾ ಶ್ರೀಪಾದ ಕೆ ಸಂಡೂರ್, ಗಾರ್ಗೇಶ ಮೇಷ ಭರಣಿ 5, ಸೌಮ್ಯ ಜೋಶಿ ಸಂಡೂರ್, ಗಾರ್ಗೇಶ ತುಲಾ ಸ್ವಾತಿ 5, ಲಲಿತಾ ಜೋಶಿ ಸಂಡೂರ್, ಗಾರ್ಗೇಶ್ ಸಿಂಹ ಹುಬ್ಬ 5, ಚಿದಂಬರ ಜೋಶಿ ಸಂಡೂರ್, ಗಾರ್ಗೇಶ್ ತುಲಾ ಸ್ವಾತಿ 5. जगन्नाथ जोशी संडोर, गार्गेश कन्या हस्ता 5, उषा जोशी बेंगलोर, गार्गेश धनु उत्तरा शाला 5, प्रमोद जोशी बेंगलोर, गार्गेश मीन उत्तरा भाद्रपद 5, नम्रता जोशी बेंगलोर, गार्गेश सिंह हुब्बा 5, रूपा जोशी संडोर, रावण वृश्चिक अनुराधा 5, उमा पूजा गदग, अत्रे सिंह धनिष्ठा 5, गीताबाई टीएम गदग, अत्रे तुला विशाखा 5, गीताबाई गिरीश टीएम सवनूर, पराशर कुंभ धनिष्ठा 5, संध्या कुलकर्णी सवनूर, पराशर मेष 5, रेमा कुलकर्णी बेलगम, कौंडिन्य मकर 5, शशिकला पाटील संडूर, गार्गे मिथुन पुनर्वसु 5, शारदाबाई एस जोशी संडूर, कौंडिन्य मिथुन पुनर्वसु 5, कविता विष्णुशास्त्री संडूर, कौंडिन्य मीन उत्तरा भाद्रपद 5, विश्वनाथ कृष्ण शास्त्री संडूर, अगस्त्य तुला स्वाति 5, लक्ष्मी देवी के पूजा संडूर, गार्गे मिथुन पुनर्वसु 5, कार्तिक बी जोशी मुंबई, गार्गे धनु पूर्वाशाला 5, सुधा राबड़े हुबली, काश्यप 5, सोपान मूर्ति गदग, कौशिक मीना 5, संजीव बोडबोले गदग, विश्वामित्र कुंभ शतारा 5, सुरेश नाडकर्णी गदग, सिंहमघा 5, सिद्धलिंगಯ್ಯ हुंसी मठद गदग, मिथुन पुनर्वसु 5, दीपायस हुंसी मरद, सिद्धलिंगಯ್ಯ हुंसी मरद गदग, मिथुन पुनर्वसु 5, दीपायस हुंसी मरद गदग, कौशिक कर्क पुष्य 5, आनंद एम जोशी गदग, कौशिक वृश्चिक अनुराधा 5, मधुमती एम जोशी बेंगलोर, काश्यप कर्क पुष्य 5, मानसा धारवाड़, गार्गे वृश्चिक ज्येष्ठा 5, वीणा के जोशी हुबली, अत्रि तुला स्वाति 5, सुजाता एस कुलकर्णी वस्पेट, हरितस्य तुला चित्ता 5, विनोद आई कुलकर्णी वस्पेट, चंद्रशतल मीन पूर्व भाद्रपद 5, एम एस शशिधर लक्ष्मेश्वर, रोहिण्या सिंह मघा 5, कृष्ण प्रसाद पूजा वस्पेट, वशिष्ठ मेष भरणी 5, मनोहर एच वस्पेट, वशिष्ठ मिथुन पुनर्वसु 5, नीरज एमएच कोपड़ा, काश्यप वृषभ रोहिणी 5, राधाबाई कुलकर्णी मैसूर, अत्रे सिंह हुब्बा 5, अपूर्वा नागेंद्र वस्पेट, कौशिया मिथुन पुनर्वसु 5, भारती कुलकर्णी वस्पेट, कौंडिन्य धनु उत्तरा शाला 5, एएम जोशी वस्पेट, कौंडिन्य मेष भरणी 5, गीता ए जोशी बेंगलोर, विश्वामित्र तुला चित्ता 5, सुब्रह्मण्य कुलकर्णी वस्पेट, चवन ऋषि मेष भरणी 5, धनश्री बेंगलोर, गौतम 5, सुशीलाबाई अंके हवनूर, श्रीवत्स कुंभ धनिष्ठा 5, अन्नपूर्णा बेल्लारी, अत्रि मेष अश्विनी 5, चेतन बेल्लारी, भारद्वाज कर्क पुष्य 5, डी उदय कुमार वस्पेट, वशिष्ठ वृश्चिक रोहिणी 5, वैष्णवी डी प्रसाद वस्पेट, वशिष्ठ वृश्चिक अनुराधा 5, कार्तिक डी वस्पेट, वशिष्ठ सिंह मघा 5, गुरुनाथ एच वस्पेट, श्रीवत्स सिंह हुब्बा 5, सहना कुलकर्णी वस्पेट, काश्यप धनिष्ठा 5, निर्मला शिक्षकी वस्पेट, जमदग्नि कन्या चित्ता 5, स्वर्णगौरी वस्पेट, काश्यप कन्या हस्ता 5, भारती केएस हुबली, शांडिल्य कन्या चित्ता 5, विद्यार्थी सगर हुबली, शांडिल्य कन्या हस्ता 5, प्रकाश सगर हुबली, शांडिल्य तुला विशाखा 5, निधि सगर बेंगलोर, कौंडिन्य कर्क पुष्य 5, विनुता बेंगलोर, भारद्वाज सिंह मघा 5, पद्म निरंजन प्रसाद वस्पेट, वशिष्ठ मीना पूर्व भाद्रपद 5, राधा कुलकर्णी वस्पेट, गौतम धनु पूर्वाषाढ़ 5,
आशा दत्तात्रय पाटील ಹೊಸಪೇಟೆ भारद्वाज धनु पूर्वाषाढ़ 5 आरती अशोक जीरे ಹೊಸಪೇಟೆ सनातन वृषभ रोहिणी 5 सविता डीबी ಹೊಸಪೇಟೆ भारद्वाज शिवकुमार कुब्बा 5 जी रेखा कोंडा गोवा कौशिका धनु उत्तराषाढ़ 5 शीला चिमुलकर मालगोवा कौशिका मिथुन आर्द्रा 5 शुभा गायकोंडे ಹೊಸಪೇಟೆ वडुलास मेष अश्विनी 5 ए कमलम्मा ಹೊಸಪೇಟೆ वडुलास तुला स्वाति 5 वीणा जयराम ಹೊಸಪೇಟೆ वडुलास मिथुन मल्लेश्वर 5 काव्या ಹೊಸಪೇಟೆ काश्यप वृश्चिक अनुराधा 5 देवी रामनाथ ಹೊಸಪೇಟೆ काश्यप वृश्चिक ज्येष्ठा 5 अमृत ಹೊಸಪೇಟೆ भारद्वाज मेष भरणी 5 वसंत लक्ष्मी ಹೊಸಪೇಟೆ अत्रेय मिथुन अनुराधा 5 सुधा ಹೊಸಪೇಟೆ वशिष्ठ मिथुन मल्लेश्वर 5 डब्ल्यू सीताराम ಹೊಸಪೇಟೆ काश्यप मीना पूर्वा भाद्रपद 5 श्री लक्ष्मी स्वामी ಹೊಸಪೇಟೆ काश्यप वृषभ मल्लेश्वर 5 जलजा ಹೊಸಪೇಟೆ भारद्वाज कुंभ पूर्वा भाद्रपद 5 जानकी एम ಹೊಸಪೇಟೆ अजितस्य मकर उत्तराषाढ़ 5 ममता एन कुलकर्णी चिक्कोडी ओ मौन भार्गव कुंभ 5 कल्पना कुलकर्णी एम हल्ली कन्या 5 नूतन प्रसाद एम गदग हरितस्य मकर 5 पुष्पा जीबी हुब्बಳ್ಳಿ वाडगोलेसा मकर 5 कल्याणी मुरलीधरन चेन्नई हरित वृश्चिक अनुराधा 5 उमा पाटिल ಹೊಸಪೇಟೆ अगस्त्य वृश्चिक ज्येष्ठा 5 कविता कोटे ಹೊಸಪೇಟೆ भारद्वाज मीना रेवती 4 प्रतिभा कुलकर्णी बेंगलोर विश्वामित्र मेष अश्विनी 4 रघुनाथ कुलकर्णी ಹೊಸಪೇಟೆ काश्यप सिंह मगा 3 जय श्रीराव बेल्लारी सांख्यान समकर धनिष्ठ 3 प्रभाकर सगर हुब्बಳ್ಳಿ शांडिल्य कर्क आश्लेषा 3 सुनीत सगर हुब्बಳ್ಳಿ शांडिल्य मीन उत्तर भाद्रपद 3 अरुण जी हैदराबाद वशिष्ठ कुंभ शतभिष 3 कार्तिक अरुण राव हैदराबाद वशिष्ठ तुला चित्ता 3 राम मनोहर हैदराबाद भारद्वाज पूर्वाषाढ़ 3 वसुंधरा हैदराबाद भारद्वाज पुष्या 3 शरद चंद्र बीडी हैदराबाद विश्वामित्र उत्तरा 3 वेंकटरमण राव बेंगलूर मौद्गल्य उत्तराषाढ़ 3 विभा कुलकर्णी हुब्बಳ್ಳಿ गौतम मकर धनिष्ठ 3 चेतना कुलकर्णी हैदराबाद गौतम कुंभ पुष्या 3 संतोष डी कुलकर्णी ಹೊಸಪೇಟೆ श्रीवत्स मेष अश्विनी 3 मानसी एस कुलकर्णी ಹೊಸಪೇಟೆ श्रीवत्स वृश्चिक अनुराधा 3 पवन कुमार डी के ಹೊಸಪೇಟೆ श्रीवत्स वृषभ रोहिणी 3 चंद्रा पी के ಹೊಸಪೇಟೆ श्रीवत्स कन्या हस्ता 3 राजेंद्र कुलकर्णी ಹೊಸಪೇಟೆ काश्यप कन्या हस्ता 3 सुविधा कुलकर्णी ಹೊಸಪೇಟೆ काश्यप वृश्चिक ज्येष्ठा 3 काव्या कुलकर्णी ಹೊಸಪೇಟೆ काश्यप वृषभ रोहिणी 3 कुमारी पूर्वा गोवा कौशिक सिंह पूर्वा 3 मीनाक्षी ಹೊಸಪೇಟೆ वशिष्ठ वृश्चिक ज्येष्ठा 3 रमेश कुलकर्णी बेंगलोर गौतम कर्क आश्लेषा 3 रंजित कुलकर्णी बेंगलोर गौतम कर्क पुष्या 3 ममता शिवमोग्गा कम्मा कृतिका 3 इंपना ए प्रकाश ಹೊಸಪೇಟೆ अंगीरस मेष भरणी 3 जय शिवकुमार संडूर गार्गे कन्या उत्तरा भाद्रपद 3 शांत के करमरकर संडूर काश्यप कुंभ पूर्वा भाद्रपद 3 अभिलाष जीबी ಹೊಸಪೇಟೆ मौद्गल्य वाडगोलेसा सिंह मगा 3 जयप्रिय श्रीनिवासन ಹೊಸಪೇಟೆ श्रीवत्स मकर उत्तराषाढ़ 3 नारायण मूर्ति तापसे ಹೊಸಪೇಟೆ लिंबायन मिथुन आर्द्रा 3 गिरीश वी जोशी बेंगलोर गार्गे वृषभ मल्लेश्वर 3 महिती ಹೊಸಪೇಟೆ कौंडिन्य वृश्चिक ज्येष्ठा 3 सुधा ಹೊಸಪೇಟೆ पुस्ता तुला स्वाति 3 कविता तिवारी लक्ष्मेश्वर काश्यप मकर श्रवण 3 एजी सुधीर हैदराबाद अल्तस्य कुंभ शतभिष 3 एस के सुचित्र सिकंदराबाद कौशिक धनु मूला 3
ಕೆ ಪದ್ಮಾವತಿ ಸಿಕಂದರಾಬಾದ್ ಭಾರದ್ವಾಜ್ ಧನುಮೂಲ 3 ಚಿನ್ನಿ ರಾಜೇಂದ್ರ ಪ್ರಸಾದ್ ಹೊಸಪೇಟ್ ಮುರಾಕುಲ ಗಣ್ಯಹಸ್ತ 3 ಚಿನ್ನಿ ರಾಜ್ಯಲಕ್ಷ್ಮಿ ಹೊಸಪೇಟ್ ಮುರಾಕುಲ ಕರ್ಕ ಆಶ್ಲೇಷ 3 ರಶ್ಮಿ ಕುಲಕರ್ಣಿ ಮಿಚಿಗನ್ US ಶ್ರೀವತ್ಸ ಮಕರ ಉತ್ತರಾಷಾಢ 3 ರೋಹನ್ ಕುಲಕರ್ಣಿ ಮಿಚಿಗನ್ US ಶ್ರೀವತ್ಸ ಕರ್ಕ ಪುನರ್ವಸು 3 ಗಿರಿಧರರಾವ್ ಬೆಳ್ಳಾರಿ ಸಾಂಖ್ಯಾಯನಸ ಕರ್ಕ ಪುನರ್ವಸು 3 तेजस राव बेल्लारी सांख्यायनस मीन पूर्व भाद्रपद 3 श्रीपाद कुलकर्णी संडूर श्रीवत्स शिव हुब्बा 3 बालकृष्ण राव के संडूर श्रीवत्स मेष अश्विनी 3 सुमन कुलकर्णी संडूर श्रीवत्स तुला स्वाति 3 रवि सी जोशी बेंगलोर गार्गे वृषभ कृतिका 3 शिल्पा पाटिल बेलगम कौंडिन्य कन्या 3 गौरी के जोशी संडूर गार्गे कुंभ पूर्व भाद्रपद 3 वसुधा यस मुंशी मरर गदग कर्क पुनर्वसु 3 सहना यस मुंशी मरर गदग कुंभ पूर्व भाद्रपद 3 DL मुरली बेंगलोर गौतम मकर उत्तराषाढ़ 3 ललिता बेंगलोर गौतम मेष भरणी 3 प्रभा बेंगलोर शतमर्षण मेष अश्विनी 3 गिरिजा गुरुनाथ दीक्षित शहाबाद वशिष्ठ मीन उत्तर भाद्रपद 3 सुमा श्रीनिवास दत्त हस्पेट कौंडिन्य मेष अश्विनी 3 वीणा केयन हस्पेट लज्जल्लारू वृश्चिक 3 विद्या केयन हस्पेट लल्ल्यारू वृश्चिक 3 जेके सविताबाई बेल्लारी वाटकोलेसा कुंभ शरतार 3 यस नेमिनाथन हैदराबाद श्रीवत्स तुला स्वाति 3 गीता वामन अटकूर विजयवाड़ा काश्यप मेष अश्विनी 3 मोहन चिकभट जोशी हम्पी गार्गे कन्या हस्ता 3 प्रसन्न पाटिल हम्पी अत्रि कन्या 3 तेजस्विनी तट्टी लक्ष्मेश्वर वीर वृश्चिक विशाखा 3 प्रीति सतीश बेंगलोर रतिरथास कुंभ धनिष्ठा 3 ए वेणुगोपाल बेंगलोर शतमर्षण वृषभ कृतिका 3 राघवेंद्र गुलबुर्गा भारद्वाज वृषभ रोहिणी 3 प्रेमलता विनायक डा डॉक्टर हस्पेट वसंत कुल गोत्र धनु उत्तराषाढ़ 3 विनायक डा हस्पेट वसंत कुल गोत्र मेष भरणी 3 संजना हस्पेट कुंभ पूर्व भाद्रपद 3 देविका हस्पेट वसंत कुल गोत्र कर्क आश्लेष 3 के निर्मला कर्नूल 3 कमला मोहन सिकंदराबाद कौंडिन्य तुला स्वाति 3 प्रसाद MM हल्ली 3 राजश्री अय्यर उंडागुवा काश्यप मेष अश्विनी 3 जयश्री मंजुनाथ उंडागुवा काश्यप मीन उत्तर भाद्रपद 3 उमादेवी यस बेंगलोर काश्यप तुला स्वाति 3 यस नागराजन कोथराम चेन्नई कौंडिन्य मिथुन मृगशिरा 3 ममता बी संडूर भारद्वाज तुला स्वाति 3 अमे बी संडूर भारद्वाज मिथुन पुनर्वसु 3 दी अर्पणा हस्पेट शांडिल्य मिथुन आर्द्रा 3 श्वेता के हस्पेट हरिशिना मीन उत्तरा भाद्रपद 3 के सुमा हस्पेट हरिशिना कुंभ 3 के शोभा हस्पेट कुशपुलती तुला स्वाति 3 के नेत्रावती हस्पेट पालगोत्र वृश्चिक हस्ता 3 पी शारदा हस्पेट पालगोत्र मीन आश्लेष 3 भालचंद्रन कुंभकोणम कौंडिन्य वृश्चिक 3 विनायक डी पाटणकर सांगली सांडिल्य वृषभ कृतिका 3 सुजाता आर्यच हस्पेट वशिष्ठ मिथुन पुनर्वसु 3 सात्विक आर्यच हस्पेट वशिष्ठ धनु उत्तराषाढ़ 3 रमेश BS बेंगलोर भारद्वाज सुम मघा 3 भारती बीवी बेंगलोर भारद्वाज कन्या हस्ता 3 NR के श्री बालाजी बेंगलोर भारद्वाज वृश्चिक अनुराधा 3 के रत्नम्मा बेंगलोर भारद्वाज मिथुन आर्द्रा 3 सुमुख बी हस्पेट शिव कुंभ चतुर्विशा 3 श्वेता कुलकर्णी मगु हस्पेट श्रीवत्स मकर श्रवण 3 डॉक्टर विनय कुमार हस्पेट
ವಿಶ್ವಾಮಿತ್ರ ವೃಷಭ ರೋಹಿಣಿ 2 ಉದಯ್ ಶಂಕರ್ ಹೊಸಪೇಟ್, ವಿಶ್ವಾಮಿತ್ರ ಮೇಷ ಅಶ್ವಿನಿ 2 ರಂಜನಿ ಹೊಸಪೇಟ್, ವಿಶ್ವಾಮಿತ್ರ ಕರ್ಕ ರೋಹಿಣಿ 2 ವರ್ಷಾ ಎಂಜಿ ಹೊಸಪೇಟ್, ವಾಡ್ಗೋದೇಶ ಕುಂಭ ಸತ್ತಾರ 2 ವೈಷ್ಣವಿ ಜೆಎಂ ಹೊಸಪೇಟ್, ವಾಡ್ಗೋದೇಶ ಧನು ಪೂರ್ವಾಷಾಢ 2 ವರುಣಿ ಪಿ ದಾನಿ ವಿಜಯಪುರ, ಕಾಶ್ಯಪ್ ಮಿಥುನ ಮೃಗಶಿರ 2 ನಾಗರತ್ನ ಹೊಸಪೇಟ್, ಅಭಿಮನ್ಯು ಕುಲ ವೃಷಭ ರೋಹಿಣಿ 2 विठ्ठल जी कुलकर्णी पुणे, श्रीवत्स कुंभ पूर्व भाद्रपद 2 श्वेता डी सागर ಹೊಸಪೇಟ್, ಶಾಂಡಿಲ್ಯ ಧನುಷ 2 ಸಾವಿತ್ರಿಬಾಯಿ ಹೊಸಪೇಟ್, ಭಾರದ್ವಾಜ್ ಮೀನುತ್ರ ಭಾದ್ರಪದ 2 ಹರ್ಷಿತಾ ಮಗು ಹೊಸಪೇಟ್, ಲಿಂಬಾಯನ ಕರ್ಕ ಪುಷ್ಯ 2 ಜೀವಿತಾ ಮಗು ಹೊಸಪೇಟ್, ಲಿಂಬಾಯನ ಮಕರ ಉತ್ತರಾಷಾಢ 2 ರಾಘವೇಂದ್ರ ತಿವಾರಿ ಲಕ್ಷ್ಮೇಶ್ವರ್, ಕಾಶ್ಯಪ ಕನ್ಯಾ ಉತ್ತರ ಫಾಲ್ಗುಣಿ 2 ನಿರಂಜನ್ ಪ್ರಸಾದ್ ಬೆಂಗಳೂರು, ಭಾರದ್ವಾಜ್ ಮಿಥುನ ಪುನರ್ವಸು 2 ವಾಸುದೇವ್ ಪುಣೆ ಗೋವಾ, ಅತ್ರಿ ಕನ್ಯಾ ಚಿತ್ತಾ 3 ಕುಮಾರಿ ಚಿನ್ನಿ ವಿಷ್ಣು ಹೊಸಪೇಟ್, ಮುರಾಕುಲ ವೃಷಭ ರೋಹಿಣಿ 2 ಕುಮಾರಿ ಚಿನ್ನಿ ವಂಶಕೃಷ್ಣ ಹೊಸಪೇಟ್, ಮುರಾಕುಲ ಸಿಂಹ ಹುಬ್ಬ 2 ರಘುರಾಜ್ ಸಿಂಗ್ ಬೆಂಗಳೂರು, ಶಾಂಡಿಲ್ಯ ಕರ್ಕ ಆಶ್ಲೇಷ 2 ಅಮೃತಾರ್ ಸಿಂಗ್ ಬೆಂಗಳೂರು, ಶಾಂಡಿಲ್ಯ ಕನ್ಯಾ ಹಸ್ತ 2 ರುದ್ರಾಂಶ ರಾಜ್ ಬೆಂಗಳೂರು, ಶಾಂಡಿಲ್ಯ ಸಿಂಹ ಹುಬ್ಬ 2 ಅಮೃತ್ ಕೋಟೆ ಮಗು ಹೊಸಪೇಟ್, ಭಾರದ್ವಾಜ್ ಕನ್ಯಾ ಹಸ್ತ 2 ದತ್ತಾತ್ರೇಯ ಗೋಡ್ಬೋಲೆ ಗದಗ, ಕೌಶಿಕ್ ಕುಂಭ 2 ವನಿತಾ ಕುಲಕರ್ಣಿ ಬೆಂಗಳೂರು, ವಿಶ್ವಾಮಿತ್ರ ತುಲಾ ಸ್ವಾತಿ 2 ಚಿಕ್ಕರಸ್ಯ ಪೂಜಾ ಲಕ್ಷ್ಮೇಶ್ವರ್, ರೋಹಿಣ್ಯ ಕುಂಭ ಪೂರ್ವ ಭಾದ್ರಪದ 2 ಚೇತನಾ ಪೂಜಾ ಲಕ್ಷ್ಮೇಶ್ವರ್, ರೋಹಿಣ್ಯ ಆಶ್ಲೇಷ 2 ಜಯಲಕ್ಷ್ಮಿ ಬೆಂಗಳೂರು, ಜಮದಗ್ನಿ ಮೇಷ ಭರಣಿ 2 ನಿಹಂತ್ ಹೊಸಪೇಟ್, ವಿಶ್ವಾಮಿತ್ರ ವೃಶ್ಚಿಕ ಅನುರಾಧ 1 ನೀತಿ ಆರ್ ಮಗು ಹೈದರಾಬಾದ್, ವಶಿಷ್ಠ ವೃಶ್ಚಿಕ ಅನುರಾಧ 1 ಕುಮಾರಿ ಪ್ರತಿಭಾ ಪಾಠಕ್ ಗಂಡೂರ್, ಪರಾಶರ ಕನ್ಯಾ ಹಸ್ತ 1 ರವಿರಾಜ್ ಮುದ್ಲಾಪುರ್ ಹೊಸಪೇಟ್, ಮೌನ ಭಾರ್ಗವ ಮೇಷ ಅಶ್ವಿನಿ 1 ಅವಿನಾಶ್ ಆರ್ ಮುದ್ಲಾಪುರ್ ಹೊಸಪೇಟ್, ಮೌನ ಭಾರ್ಗವ ತುಲಾ ವಿಶಾಖ 1 ಬಿ ಎಸ್ ರಾಘವೇಂದ್ರ ಹೊಸಪೇಟ್, ಗೌತಮ್ ಮೇಷ ಭರಣಿ 1 ರತ್ನಪ್ರಭಾ ಹೊಸಪೇಟ್, ಗೌತಮ್ ಕುಂಭ ಸತ್ತಾರ 1 ಅನಘಾ ಹೊಸಪೇಟ್, ಗೌತಮ ಕನ್ಯಾ ಚಿತ್ರ 1 ವೆಂಕಟೇಶ್ ಎಲ್ ಪೂಜಾ ಲಕ್ಷ್ಮೇಶ್ವರ್, ರೋಹನ್ ಸಿಂಹ ಮಗ 1 ಅನುಜಾ ವೆಂಕಟೇಶ್ ಪೂಜಾ ಲಕ್ಷ್ಮೇಶ್ವರ್, ರೋಹನ್ ಸಿಂಹ ಹುಬ್ಬ 1 ರಾಘವೇಂದ್ರ ಕುಲಕರ್ಣಿ ಹೊಸಪೇಟ್, ಶ್ರೀವತ್ಸ ಮೇಷ ಭರಣಿ 1 ಆರ್ಯ ಆರ್ ಕುಲಕರ್ಣಿ ಹೊಸಪೇಟ್, ಶ್ರೀವತ್ಸ ಕುಂಭ ಸತ್ತಾರ 1 ಸಂಧ್ಯಾ ಎಚ್ ಎಸ್ ಹೊಸಪೇಟ್, ಕಾಶ್ಯಪ ವೃಶ್ಚಿಕ ಅನುರಾಧ 1 ಚಂದ್ರಶೇಖರ್ ಜ್ವೈಸ್ ಹೊಸಪೇಟ್, ಧನು ಉತ್ತರಾಷಾಢ 1 ಸನತ್ ಕುಮಾರ್ ಸಿ ಜ್ವೈಸ್, ಕನ್ಯಾ ಉತ್ತರ ಹೊಸಪೇಟ್, ಕನ್ಯಾ ಹಸ್ತ 1 ಸೌಂದರ್ಯ ಸಿ ಹೊಸಪೇಟ್, ಕನ್ಯಾ ಹಸ್ತ 1 ಸುನಿಲ್ ಜೆ ಹೊಸಪೇಟ್, ಚವನುಶ್ರೀ ಮಿಥುನ ಪೂರ್ವಾಷಾಢ 1 ಚೈತನ್ಯ ಪ್ರಸಾದ್ ಕೆ ಜೋಶಿ ಮಗು ಸಂಡೂರ್, ಗಾರ್ಗೆ ವೃಶ್ಚಿಕ ಅನುರಾಧ 1 ಜಿ ವೈಷ್ಣವಿ ಸಣ್ಣ ಮಗು ಬೆಂಗಳೂರು, ವಾಗ್ಡೋಲ್ ಸಿ ಧನು ಪೂರ್ವಾಷಾಢ 1 ಮಾಸ್ಟರ್ ಅನೈ घरपुरीकर हैदराबाद, वृश्चिक कर्क 1 मास्टर अयान घरपुरीकर हैदराबाद, वशिष्ठ कर्क 1 मास्टर विहान घरपुरीकर हैदराबाद, वशिष्ठ मकर 1 कुमारी मुक्ता घरपुरीकर हैदराबाद, वशिष्ठ कन्या 1 के श्री गौरी मगु ಹೊಸಪೇಟ್, ಕುಶಪುಲತಿ ವೃಷಭ 1 के कौशिक मगु ಹೊಸಪೇಟ್, ಕುಶಪುಲತಿ ವೃಷಭ ನೃಶಿರ 1 ಕೆ ನವಶ್ರೀ ಮಗು ಹೊಸಪೇಟ್, ಪಾಲಗೋತ್ರ ವೃಶ್ಚಿಕ ಮೂಲ 1 माधुरी आर मुद्लापुर ಹೊಸಪೇಟ್, ಮೌನ ಭಾರ್ಗವ ಸಿಂಹ ಹುಬ್ಬ 33 ಇವರು 22 ಮಾಡ್ತಿದ್ರು 33 ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ಒಟ್ಟು ಇವತ್ತು ಓದಿದ್ದು ಪಾಠ ಮಾಡುವ ಸಂಖ್ಯೆ 321 ಹಾಗೂ ಇದೇ ಹಿಂದೆ ಓದೋರ್ದು ಒಟ್ಟು ಪಾಠ ಏನದ ಅಂದ್ರೆ 1285 ಇವತ್ತು. ಒಟ್ಟು ಗ್ರೂಪ್ 12 ಒಟ್ಟು ಪಾಠ ಏನದ ಅಂದ್ರೆ ಪಾಠ ಮಾಡುವ ಸಂಖ್ಯೆ 571,
ಒಟ್ಟು ಪಾಠ ಆಗಿದೆ ಅಂದ್ರೆ 4393. ಎವರೇಜ್ ಏನದನು 7.69. ದೊಡ್ಡ ಸಂಖ್ಯೆಯಲ್ಲಿ ಇರೋದ್ರಿಂದಾಗಿ ಇನ್ನಷ್ಟು ಎವರೇಜ್ ಏನದನ್ನು ಹೆಚ್ಚಿಗೆ ಬರಬೇಕು ಅಂದ್ರೆ ಒಂದಿದ್ದವ್ರು 3, 3 ಇದ್ದವ್ರು 5, 5 ಇದ್ದವ್ರು 7, 7 ಇದ್ದವ್ರು 9, 9 ಇದ್ದವ್ರು 11, 11 ಇದ್ದವ್ರು 13. ಹೀಗೆ ಮಾಡಿದ್ರೆ ಇನ್ನೊಂದು ಸ್ವಲ್ಪ ನಮಗೇನು ಬೇಕು ಅಂದ್ರೆ ಎವರೇಜ್ 11 ಬೇಕು. ಆದ್ರಿಂದ ಅದಕ್ಕಾಗಿ ಏನದಂದ್ರೆ 2 ಉಪಾಯಗಳು. ಒಂದೇನು ಅಂದ್ರೆ 11ರೊಳಗೆ ಬಹಳ ಮಂದಿ ಆಗಬೇಕು ಅನ್ನೋದು ಒಂದು. ಆಮೇಲೆ ಇನ್ನೊಂದು ಉಪಾಯ ಏನಂದ್ರೆ ಅದ್ರೊಳಗೆ ಬಹಳಷ್ಟು ಮಂದಿ 100 ಪಾಠ ಮಾಡೋರು ಸಹಿತ ಕೆಲವರೆಲ್ಲ ತಯಾರಾಗಬೇಕು. ಅಂದ್ರೆ ಸಾಧಾರಣ 11 ಎವರೇಜ್ ಬರ್ತದೆ. ಆಮೇಲೆ ಅದ್ರ ಜೊತೆಗೇನೆ ಒಂದರ ಜೊತೆಗೆ 10 ಕೂಡಿಸಿದಾಗ 11 ಆಗ್ತದೆ. 100 ಪಾಠ ಮಾಡೋರು ಒಬ್ಬರು 100 ಪಾಠ ಮಾಡಿದರೆ ಅವರು 11 ಬಿಟ್ರೆ ಎಷ್ಟಾಗ್ತದೆ? 89 ಪಾಠಗಳನ್ನ ಈ ಒಂದು ಪಾಠ ಮಾಡಿದವ್ರ ಜೊತೆಗೆ ಹಚ್ಕೊಂಡ್ರೆ ಅರ್ಥಾತ್ ಏನು ಅಂದ್ರೆ ಒಂದು 8-9 ಮಂದಿ 11 ಪಾಠದ ಎವರೇಜಿಗೆ ಬರ್ತಾರೆ ಅನ್ನೋ ದೃಷ್ಟಿಯಿಂದ ನಾವು 11,000 ಜನರು ಪ್ರತಿ ದಿವಸ 11 ಎವರೇಜ್ ಮಾಡಿದ್ರೆ 3 ವರ್ಷಗಳಲ್ಲಿ ನಮ್ಗೆ 11 ಕೋಟಿ ಹನುಮಾನ್ ಚಾಲಿಸ ಪಾಠ ಆಗ್ತದೆ. ಆದ್ರಿಂದ ಆದಷ್ಟು ಬೇಗನೆ ನಡೀಬೇಕು ಅನ್ನುವಂಥದ್ದೇ ನಮ್ಗೆ ಅಪೇಕ್ಷೆ ಆದ. ಈ ನಾವು ನೋಡ್ಲಿಕ್ಕೆ ಹತ್ತೀವಿ ಏನು ಅಂದ್ರೆ ಮಾರುತಿ ಒಂದು ದಿವ್ಯವಾಗಿರ್ತಕ್ಕಂಥ ಕೃಪಾ ಪ್ರಸಾದ ನಮ್ಗೆ ಸೂಕ್ಷ್ಮವಾಗಿ ಅದು ಅನುಭವ ಬರ್ಲಿಕ್ಕೆ ಹತ್ತಿದೆ. ಆದ್ರಿಂದ ಇದ್ರದ್ದು ವ್ಯಾಪ್ತಿ ಇನ್ನಷ್ಟು ವ್ಯಾಪಕವಾಗಿ ಆಗಬೇಕು, ಸಂಖ್ಯಾತ್ಮಕವಾಗಿಯೂ ಇನ್ನೂ ಬಹಳಷ್ಟು ಆಗಬೇಕು. ಅದಕ್ಕಾಗಿ ಒಂದೇನು ಅಂತಂದ್ರೆ ಪ್ರತಿಯೊಂದು ಗ್ರೂಪಿನ ಒಂದೇನು ಅರ್ಥಾತ್ ಏನು ಅಂದ್ರೆ ನಿರ್ವಾಹಕರಿದ್ದಾರೆ, ಅಡ್ಮಿನಿಸ್ಟ್ರೇಟರ್, ಅವ್ರು ಏನ್ ಮಾಡ್ಬೇಕು ಅಂದ್ರೆ ತಮ್ಮ ಗ್ರೂಪನ್ನು ನಿಧಾನವಾಗಿ 11 ಎವರೇಜಿಗೆ ತಗೊಂಡು ಹೋಗ್ಬೇಕು ಅನ್ನುವಂಥದ್ದೇ ನಮ್ಮ ಕಳಕಳಿಯದೆ. ಪ್ರತಿಯೊಂದು ಗ್ರೂಪಿನ ಅಡ್ಮಿನಿಸ್ಟ್ರೇಟರ್ಗಳು ತಮ್ಮ ಗ್ರೂಪಿನಿಗೆ ಪ್ರತಿಯೊಬ್ಬರಿಗೂ ನೀವು ಫೋನ್ ಮಾಡಿ ಏನ್ ಮಾಡ್ಬೇಕು ಅಂದ್ರೆ ನಿಧಾನವಾಗಿ ಅವ್ರ ಸಂಖ್ಯೆಯನ್ನು ಹೆಚ್ಚು ಮಾಡಿ ಅರ್ಥಾತ್ ಏನು ಅಂದ್ರೆ ನಮ್ಮ ಗ್ರೂಪಿನೊಳಗಿರ್ತಕ್ಕಂಥ 254 ಮಂದಿನೂ 11 ಎವರೇಜಿಗೆ ಬರಬೇಕು ಅಂದ್ರೆ ಆ ಗ್ರೂಪ್ನಲ್ಲಿ ಬಹಳಷ್ಟು ಜನರು 100 ಪಾಠ ಮಾಡೋರು ಆಗಬೇಕು. ಬಹಳಷ್ಟು ಜನರು 11ಗಿಂತ ಹೆಚ್ಚಿಗೆ ಅರ್ಥಾತ್ 13, 15, 20, 22, 33, 44 ಈ ರೀತಿಯಾಗಿ ಪಾಠ ಮಾಡ್ತಾ ಹೋದ್ರೆ ನಿಶ್ಚಿತವಾಗಿಯೂ ಏನಾಗ್ತದಂದ್ರೆ ಪ್ರತಿಯೊಂದು ಗ್ರೂಪಿಂದು 11ರಂತೆ ಎವರೇಜ್ ಬಂದ್ಬಿಟ್ರೆ ನಮ್ಗೆ ಏನಾಗ್ತದೆ ಶಕ್ಯ ಆಗ್ತದೆ. ಆದಷ್ಟು ಬೇಗನೆ ಹನುಮಾನ್ ಚಾಲಿಸ ಪಾಠಗಳ ಸಂಖ್ಯೆ ಹೆಚ್ಚಾಗ್ತದೆ. ಆ ಎಷ್ಟು ಸಂಖ್ಯೆ ಹೆಚ್ಚಾಗ್ತದನು ಅರ್ಥಾತ್ ಏನು ಅಂದ್ರೆ ನಾವು ಉಜ್ಜಯಿನಿಯಲ್ಲಿದ್ದಾಗ ನಾವು ಗಣಪತಿ ಮಂದಿರದಲ್ಲಿದ್ದೀವಿ. ದೊಡ್ಡ ಮಂದಿರ ಅದು ಗಣಪತಿ ಅರ್ಥಾತ್ ಬಡಾ ಗಣಪತಿ ಮಂದಿರ ಅಂತೇಳಿ ಬಹಳ ಎತ್ತರದ ಗಣಪತಿ 14 ಕೋಟಿ ಎತ್ತರದ ಗಣಪತಿ ಇತ್ತು. ಅದೇ ರೀತಿಯಾಗಿ ಪಂಚಮುಖಿ ಮಾರುತಿ ಮಂದಿರ ಮುಖ್ಯವಾಗಿ ಅದು ಎಲ್ಲಾ ಕಡೆಗೂ ಅಲ್ಲಿ ಉತ್ತರ ಭಾರತದಲ್ಲಿ ಎಲ್ಲಾ ಕಡೆ ಡಬ್ಬಿ ಇಟ್ಟಿರ್ತಾರೆ ದುಡ್ಡಿನ ಸಲುವಾಗಿ. ಗಣಪತಿ ಮುಂದೂ ದೊಡ್ಡದೊಂದು ಏನಿತ್ತು ಅಂದ್ರೆ ಆ ಹುಂಡಿ ಡಬ್ಬಿ ಏನಂದ್ರೆ ಅದ್ರಾಗ ಅದ್ರೊಳಗೆ ಜಾಲಿಗೆ ಒಳಗಿಂದ ದುಡ್ಡು ಬೀಳೋ ಹಂಗ ಅದನ್ನ ನಾನು ಮೇಲೆ ಅದನ್ನ ತೆಗೆದು ಎಣಿಸ್ತಿದ್ವಿ. ಅದನ್ನ ತೆಗೆದು ಅವರು ಸ್ವಾಮಿಗಳಿದ್ರು ಅವರಿಗೆ ಅವರು ತಗೊಂಡು ಹೋಗಿ ತಮಗೆ ಯಾವ ರೀತಿಯಾಗಿ ಮುಂದಿನ ಒಂದು ಕೆಲಸಗಳಿಗೆ ಅದನ್ನೆಲ್ಲ ಉಪಯೋಗ ಮಾಡ್ತಿದ್ರು. ಅದ್ರ ಜೊತೆಗೆ ಅವಾಗಿನ್ನೂ ಒಂದು ತಾಮ್ರದ ಪೈಸೆ ಇತ್ತು, ನಯಾ ಪೈಸೆ. ಆ ತಾಮ್ರದ ನಯಾ ಪೈಸೆಗಳನ್ನ ಅವರೆಲ್ಲ ಏನ್ ಮಾಡ್ಬೇಕು, ನಯಾ ಪೈಸೆ ಏನಿತ್ತು ನಯಾ ಪೈಸ ಅವರೆಲ್ಲ ತಗೊಂಡು ಹೋಗಿ ಒಳಗೆ ಒಂದು ದೊಡ್ಡ ಒಂದು ಹರಿವಿತ್ತು ಅವ್ರದ್ದು. ಆ ಹರಿವಿ ಒಳಗೆ ಹಾಕೋತಾ ಇರ್ಬೇಕು. ದಿನ 10 ಪೈಸೆ, 15 ಪೈಸೆ, 20, 50, 100 ಎಷ್ಟು ಪೈಸೆ ಬಂದಿರ್ತಿದ್ವು ಅವನ್ನೆಲ್ಲ ಹಾಕೋತಿರ್ಬೇಕು. ಅವಾಗ ಅದು 1 ಪೈಸೆ, 2 ಪೈಸೆ, 5 ಪೈಸೆ ಇದ್ದು ಏನಂತ ದೊಡ್ಡ ಮಹತ್ವ ಅನಿಸ್ಬೇಕು. ಆಮೇಲೆ ಅದು ಕ್ರಮೇಣ ಹಾಕೋತ ಆ ದೊಡ್ಡ ಹರಿವು ಏನಂತ ತುಂಬಿ ಬಿಡ್ತದೆ. ತುಂಬಿದಾಗ ಅದೇನಾಗ್ಬಿಡ್ತು ಅಂದ್ರೆ ಬಹಳ ದೊಡ್ಡ ಒಂದು ಹಣದ ಒಂದು ಹೆಂಗೆ ಸಂಗ್ರಹ ಆಯ್ತು. ಆಮೇಲೆ ಅದರಿಂದನೇ ಅವ್ರು ಏನ್ ಮಾಡಿದ್ರು, ಅದು ತಾಮ್ರದಿಂದನೇ ಅದು ತಾಮ್ರ ಮಾಡಿ ಕರಗಿಸಿ ಆ ತಾಮ್ರದಿಂದ ಅದು ದೊಡ್ಡದೊಂದು ಪಂಚಮುಖಿ ಮಾರುತಿ ಮೂರ್ತಿ ಮಾಡಿಸಿದ್ರು ತಾಮ್ರದ್ದು. ಅರ್ಥಾತ್ ಹಂಗೇನದು ಅಂದ್ರೆ ಅದಕ್ಕೊಂದು ದೊಡ್ಡ ಒಂದು ಮೌಲ್ಯ ಬಂತು. ಹಂಗೇನದ ನಿಧಾನವಾಗಿ ನಾವು ಇದನ್ನ ಅನ್ಕೋತ ಹೋದ್ವಿ ಅಂದ್ರೆ ಇದೊಂದು ಬಹಳ ದೊಡ್ಡದಾಗಿರ್ತಕ್ಕಂಥ ಒಂದು ಮೌಲ್ಯ, ಅದೊಂದು ಬಹಳ ಶಕ್ತಿ ನಿರ್ಮಾಣ ಆಗ್ತದೆ. ಬಹಳ ದೊಡ್ಡದಾಗಿರ್ತಕ್ಕಂಥ ಒಂದು ಆಧ್ಯಾತ್ಮಿಕ ಐಶ್ವರ್ಯ ಆಗ್ತದೆ. ಭಗವಂತನಿಗೆ ಅದರಿಂದ ಸಂತೋಷ ಆಗ್ತದೆ.
ಅದರಿಂದ ಅವನು ಸಂತುಷ್ಟ ಆಗಿ ನಿನ್ನೆ ನಾವು ಇವ್ರ ಜೊತೆ ಮಾತಾಡುವುದರೊಳಗೆ ಅರ್ಥಾತ್ ಇನ್ ಚಕ್ರವರ್ತಿ ಸೂಲಿಬೇರೆ ಅವ್ರ ಜೊತೆ ಮಾತಾಡುವುದನ್ಯಾಗ ನಾನು ಹೇಳಿದೆ ಯಾವುದಾದ್ರೂ ಒಂದು ದೊಡ್ಡ ಕೆಲಸ ಆಗಬೇಕಾಗಿತ್ತು ಅಂದ್ರೆ ನಾವು ಮಂತ್ರಿಗಳಿಗೋ ಪ್ರಧಾನಮಂತ್ರಿಗಳಿಗೋ ಅಥವಾ ಇವರಿಗೋ ಅರ್ಥಾತ್ ಏನು ರಾಜ್ಯ ಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಏನು ಮಾಡಬೇಕಾಗ್ತದೆ ಒಂದು ಅಪ್ಲಿಕೇಶನ್ ಬರೀಬೇಕಾಗ್ತದೆ ಇಂತಿಂಥ ದೊಡ್ಡ ಕಾರ್ಯದ ಒಂದು ಆಯೋಜನೆ ಮಾಡಿಕೊಂಡಿವಿ ಅದಕ್ಕೆ ಇಷ್ಟೆಲ್ಲ ಬಹಳಷ್ಟು ಖರ್ಚು ಬರ್ತದೆ ಆದ್ರಿಂದ ನೀವು ಆ ಖರ್ಚಿನ ವ್ಯವಸ್ಥೆ ಮಾಡಿ ಅಂತ ತಿಳ್ಕೊಂಡು ನಾವು ಅಪ್ಲಿಕೇಶನ್ ಕೊಡ್ಬೇಕಾದ್ರೆ ಅದಕ್ಕೆ ಸಾವಿರಾರು ಮಂದಿ ಸಹಿ ಮಾಡಿರ್ತಾರೆ ಅರ್ಥಾತ್ ಎಷ್ಟು ಮಂದಿ ಹೆಚ್ಚಿಗೆ ಅದಕ್ಕೆ ಸಹಿ ಮಾಡಿರ್ತಾರೋ ಅಷ್ಟು ಆ ಅರ್ಜಿಗೆ ಏನಂದ್ರೆ ಬಲ ಬರ್ತದೆ ಅರ್ಥಾತ್ ಅವ್ರಿಗೆ ಆಮೇಲೆ ಅದನ್ನ ಅನಿವಾರ್ಯವಾಗಿ ಇಷ್ಟು ಮಂದಿದೆಲ್ಲ ಅದಕ್ಕೆ ಅಪೇಕ್ಷೆ ಆದ ಅದೊಂದು ಮೆಜಾರಿಟಿ ಅದ ಅನ್ಕೊಳಕ್ಕೆ ನಾನು ಕಾರ್ಯವನ್ನು ಮಾಡಬೇಕು ಅಂತ ಅವ್ರಿಗೆ ಅದೊಂದು ಅರ್ಥಾತ್ ಏನು ಅದರ ಬಗ್ಗೆ ಅವ್ರಿಗೆ ಭಾವನಾ ಉಂಟಾಗ್ತದೆ ಇಷ್ಟೆಲ್ಲ ಮಂದಿಗೆ ಅಪೇಕ್ಷಿತವಾಗಿದ್ದು ಅಂತಂದಾಗ ಹೆಂಗೋ ಹಂಗೆ ಅಂತಂದ್ರೆ ನಾವು ಸಹಿತ ಮಾರುತಿರಾಯನಿಗೆ ಆ ಮಾರುತಿರಾಯನ ಮೂಲಕವಾಗಿ ಪ್ರಭು ಶ್ರೀ ರಾಮಚಂದ್ರನಿಗೆ ಅದೇ ರೀತಿಯಾಗಿ ನಮ್ಮ ಸದ್ಗುರುಗಳಾಗಿರ್ತಕ್ಕಂಥ ಬ್ರಹ್ಮಚೈತನ್ಯ ಮಹಾರಾಜ ನಾವೆಲ್ಲರೂ ಅರ್ಥಾತ್ ನಮಗೆ ಆಯುಷ್ಯಗಳು ನಮ್ಮ ಜೀವನದೊಳಗೆ ಏನ್ ಕೊಡ್ಲಿ ಅಂತ ನಾವು ಪ್ರಾರ್ಥನಾ ಮಾಡ್ತೀವಿ ಅಂದ್ರೆ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ಅನುಗ್ರಹಿಸಿರಿ ಅದು ಮುಖ್ಯವಾಗಿ ನಮಗೆಲ್ಲರಿಗೂ ಭಗವಂತನಲ್ಲಿ ಭಕ್ತಿ ನಾಮದಲ್ಲಿ ಪ್ರೇಮ ಹಾಗೂ ಸದ್ಗುರುಗಳಲ್ಲಿ ಅನನ್ಯವಾಗಿರ್ತಕ್ಕಂಥ ನಿಷ್ಠೆಯನ್ನು ಕೊಟ್ಟೆ ಅಂತ ನಾವು ಪ್ರಾರ್ಥನಾ ಮಾಡೋ ಒಂದು ಅರ್ಜಿಯನ್ನ ನಾವು ಭಗವಂತನಿಗೆ ಕಳಿಸ್ತೀವಿ ಅಂತಂದಾಗ ಅವರು ಹೇಳಿದ್ರು ಚಕ್ರವರ್ತಿ ಅವರು ಹೇಳಿದ್ರು ಸೂಲಿಬೇರೆ ಅವ್ರು ಹೇಳಿದ್ರೆ ಏನು ಅಂದ್ರೆ ಅದಕ್ಕೆ ನಂದು ಒಂದು ಸಹಿ ಅದರಿ ಅಂತ ಹೇಳಿ ನಾನು ಒಂದು ಸಹಿ ಮಾಡ್ತೀನಿ ಅಂತ ಅಷ್ಟಾದ್ರೂ ನಾ ಇನ್ನೂ ಸಾವಿರಾರು ಜನರಿಂದ ಸಹಿ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರು ಅದೇ ರೀತಿಯಾಗಿ ಅರ್ಥಾತ್ ಏನು ಅಂತಂದ್ರೆ ನಾನು ಬಹಳಷ್ಟು ಜನರಿಂದ ಸಹಿ ಮಾಡಿಸ್ತೀನಿ ಅಂತ ತಿಳ್ಕೊಂಡು ಹೇಳಿದ್ರು ಹೆಂಗೋ ಹಂಗೆ ಹೇಳಿದ್ರೆ ಬಹಳಷ್ಟು ಜನರು ಇದಕ್ಕೆ ಸಹಿ ಮಾಡುವಂತ ಒಂದು ಅರ್ಥಾತ್ ಏನು ಅಂದ್ರೆ ಆ ಉತ್ಸಾಹವನ್ನು ತೋರಿಸ್ತಾ ಇದ್ದಾರೆ ಅಭಿರುಚಿಯನ್ನು ತೋರಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ನಾಗ್ಪುರದವ್ರು ನಿನ್ನೆ ಫೋನ್ ಬಂದಿತ್ತು ನಮಗೇನು ಒಂದು ಮಹಾರಾಷ್ಟ್ರ ನಾಗ್ಪುರದವ್ರು ಅವರು ಹೇಳಿದ್ರು ನಾವು ಸಾವಿರಾರು ಮಂದಿ ಅದಕ್ಕೆ ಸಲುವಾಗಿ ತಯಾರಾಗಿವಿ ನಾವು ಸಹಿತ ಪಾಠ ಮಾಡ್ತೀವಿ ನಮ್ದು ಅದರ ಬಗ್ಗೆ ನಮಗೂ ಬಹಳ ಸಂತೋಷ ಆಗಿದೆ ಈ ರೀತಿಯಾಗಿ ಅದೇ ರೀತಿಯಾಗಿ ಕಾನ್ಪುರದವ್ರು ಹೇಳಿದ್ರೆ ಏನು ಅಂದ್ರೆ ನಮ್ಮೂ ಇಲ್ಲಿ ಬಹಳಷ್ಟು ಗ್ರೂಪ್ ಹನುಮಾನ್ ಚಾಲಿಸಾ ಪಾಠ ಮಾಡು ನಾವು ಅವರೆಲ್ಲರ ಕಡೆಯಿಂದಲೂ ಮಾಡಿಸ್ತೀವಿ ಅಂತ ಅವ್ರು ಹೇಳಿದ್ರು ಅದೇ ರೀತಿಯಾಗಿ ನಮ್ಮ ಅರ್ಥಾತ್ ರವೀಂದ್ರ ಪಾಠಕ್ ಅಂತ ಪುಣೆಯಲ್ಲಿ ಒಬ್ಬರು ಅವರು ಮಹಾರಾಜರ ಶಿಷ್ಯರು ಬೆಲ್ಸರಿ ಅವ್ರ ಸ್ಥಾನದಲ್ಲಿ ಕೂತು ಪ್ರವಚನ ಮಾಡ್ತಕ್ಕಂಥವ್ರು ಪುಣೆಯಲ್ಲಿ ಯಾವಾಗಲೂ ಅವ್ರ ಪ್ರವಚನ ನಡೀತಾ ಇರ್ತದೆ ಅವ್ರ ಜೊತೆಗೂ ನಾನು ಕಾನ್ಫರೆನ್ಸ್ ಅಲ್ಲಿ ಮಾತಾಡಿದ ಮೊನ್ನೆ ಜೂಮ್ನಾಗ ಮಾತಾಡಿದಾಗ ಅವರು ಹೇಳಿದ್ರೆ ಏನು ಅಂದ್ರೆ ನಮ್ದು ಇದಕ್ಕೆ ಪೂರ್ಣ ಸಹಕಾರದ ನಮ್ಮ ಒಂದು ಗ್ರೂಪಿನಲ್ಲಿ ಅಥವಾ ನಮ್ಮ ಒಂದು ಸಂಘಟನೆಯಲ್ಲಿ ಯಾರ್ಯಾರಿದ್ದಾರೋ ಅವ್ರಿಗೂ ನಾವೆಲ್ಲರಿಗೂ ಹೇಳ್ತೀವಿ ಅನ್ನುವಂಥ ತಾವು ಹೇಳಿದ್ರು ಅದೇ ರೀತಿಯಾಗಿ ರಾಜಸ್ಥಾನದವರು ಸಹಿತ ಹೇಳಿದರು ಈ ರೀತಿಯಾಗಿ ಏನಿದೆ ಅಂದ್ರೆ ಸಂಪೂರ್ಣ ಮಹಾರಾಷ್ಟ್ರ ಕರ್ನಾಟಕ ಉತ್ತರ ಪ್ರದೇಶ ಮಧ್ಯಪ್ರದೇಶದಲ್ಲೂ ಬಹಳ ಕಡೆಗೆ ನಡೀತಾ ಇದೆ ಇಂದೋರು ಇತ್ಯಾದಿ ಎಲ್ಲ ಕಡೆಯೂ ಆದ್ರಿಂದ ನಾವೆಲ್ಲರೂ ಸೇರಿ 11,000 ಏನು ಬಹಳ ದೊಡ್ಡ ಸಂಖ್ಯೆ ಅಲ್ಲ ಆದ್ರೆ ನಾವು ಮುಖ್ಯವಾಗಿ ಏನದನ್ನು ಈ ನಾವು ಕಡಿಮೆ ಒಂದೊಂದು ಎರಡೆರಡು ನಾನು ಅದಕ್ಕೆ ಮುಖ್ಯವಾಗಿ ಮೊದಲೇಕೆ ಏನು ಹೇಳಿದೆ ಅಂದ್ರೆ ನಾವು ಬಹಳಷ್ಟು ಪೇಪರ್ ಓದೋದ್ರೊಳಗೆ ಟಿವಿ ನೋಡೋದ್ರೊಳಗೆ ಮೊಬೈಲ್ನಲ್ಲಿ ಮಾತನಾಡೋದ್ರೊಳಗೆ ಅಥವಾ ಮೊಬೈಲ್ ನೋಡ್ಕೋತ ಕೂಡೋದ್ರೊಳಗೆ ಅದೇ ರೀತಿಯಾಗಿ ಇನ್ನೊಬ್ಬರ ಮನೆ ಚರ್ಚೆ ಮಾಡೋದ್ರೊಳಗೆ ರಾಜಕಾರಣ ಚರ್ಚೆ ಮಾಡೋದ್ರೊಳಗೆ ಸಮಾಜಕಾರಣ ಚರ್ಚೆ ಮಾಡೋದ್ರೊಳಗೆ ನಾವು ಸಮಯವನ್ನು ಹಾಕಲ್ದೇ ಅದೇ ಸಮಯದಲ್ಲಿ ಹನುಮಾನ್ ಚಾಲಿಸ ಅಂದ್ರೆ 11 ಯಾಕೆ ಇನ್ನೂ ಅಂದ್ರೆ 11 ಆಗ್ತವೆ ಆದ್ರಿಂದ ನಾವು ಹೆಚ್ಚಾಗಿ ಪಾಠ ಮಾಡಿ ನಾವು ಇವತ್ತು ಸಂಧಿನಾಗ ಆ ಜೂಮ್ನಲ್ಲಿ ಎಲ್ಲ ಅಡ್ಮಿನಿಸ್ಟ್ರೇಟರ್ಗಳ ಜೊತೆಗೆ ನಮ್ದು ಮಾತುಕತೆ ಇದೆ ಅದಕ್ಕಾಗಿ ಅವಾಗ ನಾನು ಹೇಳಾಗಿದ್ದೀನಿ ಏನು ಅಂದ್ರೆ ಎಲ್ಲ ನೀವು ನಿಮ್ಮ ಗ್ರೂಪಿನವರು ನಿಮ್ಮ ಎವರೇಜ್ ಅನ್ನ ನಿಧಾನವಾಗಿ ಏನದ ಅದ್ರ ಮ್ಯಾಲ ಏರಿಸಬೇಕು ಅದು ವರ್ಷ ಒಪ್ಪತ್ತಿನೊಳಗನೆ ಅಲ್ಲ 6-7 ತಿಂಗಳಲ್ಲಿ ಅದೇನಾಗಬೇಕು ಅಂದ್ರೆ 11ಕ್ಕೆ ಬರಬೇಕು ಅದಕ್ಕಿಂತ ನಾವು ಮ್ಯಾಲ ಏರಿದ್ರು ಇನ್ನೂ ಬಹಳ ಒಳ್ಳೆಯದಾಗ್ತದೆ ಅಂತ ತಿಳ್ಕೊಂಡು ಅವ್ರಿಗೂ ಸಹಿತ ನಾನು ಸೂಚನಾ ಕೊಟ್ಟು ಹೇಳಾಗಿದ್ದೀನಿ ಈ ಪ್ರಕಾರವಾಗಿ ನಾವು ನೀವೆಲ್ಲರೂ ಸೇರಿ ಹನುಮಾನ್ ಚಾಲಿಸಾ ಪಾಠ ಈ ಒಂದು ಸದ್ಯದ ಪರಿಸ್ಥಿತಿಗೆ ಅನುಸಾರವಾಗಿ ಅದರ ಬಹಳಷ್ಟು ಸೂಕ್ಷ್ಮವಾದ ಪರಿಣಾಮ ಆಗ್ತಾ ಇದೆ ವಾತಾವರಣದಲ್ಲಿ ಅನ್ನೋದು ನಮಗೆ ಕಲ್ಪನಾ ಬರ್ತಾ ಇದೆ ಆದ್ರೆ ನಾವೆಲ್ಲರೂ ಬಹಳಷ್ಟು ಪಾಠ ಮಾಡಿ ನಾವು ಭಗವಂತನ ಹಾಗೂ ಸದ್ಗುರು ಅನುಗ್ರಹಕ್ಕೆ ಪಾತ್ರರಾಗುವ ಹೇಳಿ ಜಾನಕಿ ಜೀವನ ಸ್ಮರಣ ಜೈ ಜೈ ರಾಮ್